ಚೆಕ್ ಮೇಕರ್ ಲಿಂಕ್ ಅಲ್ಲಿ ಹೋಗಿ ಶೇರ್ ಮಾಡ್ತಿರ್ಬೇಡ್ರಿ. ಅಲ್ಲಿ ಹೋಗಿ ಆಗಲ್ಲ. ಚೆಕ್. ಓಕೆ, ಗುಡ್ ಮಾರ್ನಿಂಗ್ ಎವ್ರಿವನ್. ಮುಳ್ಳಣ್ಣವ್ರ ಧ್ವನಿ ಕ್ಲಿಯರ್ ಇದೆ ಅಲ್ವಾ? ಸರಿ, ನಾವು ಕಳೆದ ವಾರ ರೆಗ್ಯುಲೇಷನ್ ಆಫ್ ಬಿಗ್ ಟೆಕ್ ಅನ್ನ ನೋಡ್ತಾ ಇದ್ವಿ. ಬಿಗ್ ಟೆಕ್ ಅಂದ್ರೆ ಏನ್ ಹೇಳಿದ್ದೆ ನಿಮಗೆ? ವಾಟ್ ಐ ಟೋಲ್ಡ್ ಅಬೌಟ್ ಬಿಗ್ ಟೆಕ್ಸ್? ಬಿಗ್ ಕಂಪನೀಸ್ ಲೈಕ್ ಫೇಸ್ಬುಕ್, ಗೂಗಲ್ ಅಲ್ವಾ? ಆ ತರ ಅವುಗಳ ಬಗ್ಗೆ ನಾವು ನೋಡುವಾಗ ವಿ ವಿಲ್ ಸ್ಟಡಿ ಸಮ್ ಕೀ ಎಕ್ಸಾಂಪಲ್ಸ್ ಆಫ್ ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸ್ ಬೈ ಬಿಗ್ ಟೆಕ್ಸ್. ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳವ್ರು ಏನ್ ಮಾಡ್ತಾರೆ? ಆಂಟಿ ಕಾಂಪಿಟೇಟಿವ್ ಅಂತ ಅಂದ್ರೆ ಸ್ಪರ್ಧಾತ್ಮಕತೆ, ಆಂಟಿ ಕಾಂಪಿಟೇಟಿವ್ ಅಂತ ಅಂದ್ರೆ ಸ್ಪರ್ಧಾತ್ಮಕತೆಯ ವಿರುದ್ಧದ್ದು. ಓಕೆ, ಸೊ ಆ ಒಂದು ಕೆಲಸವನ್ನ ಮಾಡ್ತಾರೆ ಅಂತದಕ್ಕೆ ಕೆಲವೊಂದು ಎಕ್ಸಾಂಪಲ್ ಇದೆ. ಲೆಟ್ಸ್ ಸಿ. ಓಕೆ, ಪೂರ್ಣನವರೇ ನಿಮಗೆ ನೋಟ್ಸ್ ಕೊಡ್ತಾರೆ ಪ್ರಿಂಟೆಡ್, ಅದರಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಬಹುದು. ಓಕೆ, ಸೊ ಸಮ್ ಎಕ್ಸಾಂಪಲ್ಸ್ ನೋಡ್ರಿ. ಮೆಟಾ ಅಂಡ್ ವಾಟ್ಸ್ಆಪ್ ವರ್ಸಸ್ CCI. CCI fined Meta around 313 crore for abusing dominance by sharing WhatsApp's user data. ಏನ್ ಮಾಡ್ತು ಅಂತ ಅಂದ್ರೆ ವಾಟ್ಸಾಪ್ ಮಾಹಿತಿಯನ್ನ ಫೇಸ್ಬುಕ್ ನವರು ಲೀಕ್ ಕೊಟ್ಟಿದ್ರು, ಶೇರ್ ಮಾಡಿದ್ರು ಅದನ್ನ. ಸೊ ಹಾಗಾಗಿ CCI ನವರು ಅದಕ್ಕೆ ಫೈನ್ ಹಾಕಿದ್ರು. ಇದೊಂದು ಇನ್ಸಿಡೆಂಟ್. ಓಕೆ, ದ ಮ್ಯಾಟರ್ ಈಸ್ ಇನ್ ಪೆಂಡಿಂಗ್ ಇನ್ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಈಗ ಹೇಗೆ ಕೋರ್ಟ್ಗಳಿರುತ್ತಲ್ಲ ನಮಗೆ ಸಾಮಾನ್ಯ ಜನರಿಗೆ, how we have court for our normal people, in the same way for companies there are
ಸಮ್ ಟ್ರಿಬ್ಯುನಲ್ಸ್, ಕಂಪನಿಗಳಿಗೆ ಟ್ರಿಬ್ಯುನಲ್ಗಳಿರುತ್ತೆ. ಟ್ರಿಬ್ಯುನಲ್ ಅಂತಂದ್ರೆ ಅದು ಕೂಡ ಒಂದು ರೀತಿ ಪೀಠ, ಅದು ವಿಚಾರಣೆ ನಡೆಯುತ್ತೆ. ಓಕೆ, ಸೊ ದೆನ್ WhatsApp's encryption dispute India. WhatsApp word it may exit from India if it forced to leak the data for government. ಅಂದ್ರೆ ಸರ್ಕಾರಕ್ಕೆ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನೀವು ಫೋರ್ಸ್ ಮಾಡಿದ್ರೆ ನಾವು ಇಂಡಿಯಾ ಬಿಟ್ಟು ಹೋಗ್ತೀವಿ ಅಂತ ಯಾರು ವಾರ್ನಿಂಗ್ ಕೊಟ್ಟಿದ್ದಾರೆ? ವಾಟ್ಸ್ಆಪ್ ನಾವು. ಓಕೆ, ಸೊ ವಾಟ್ಸ್ಆಪ್ ಮಾಹಿತಿ ಏನಿರುತ್ತೆ ಹೇಳ್ರಿ? ಇಟ್ ಈಸ್ ಎನ್ಕ್ರಿಪ್ಟೆಡ್, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಅಂತೀವಿ. ಅಂದ್ರೆ the person who is sending and who is receiving, only they can know what is happening between them. ಯಾರು ಕಳಿಸ್ತಾ ಇದಾರೆ, ಯಾರು ಸ್ವೀಕರಿಸ್ತಾ ಇದಾರೆ ಅಂತವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನಾಗ್ತಾ ಇದೆ ಅಂತ. ನಡುವಿನವ್ರಿಗೆ ಅದು ಯಾರಿಗೂ ಕೂಡ ಗೊತ್ತಾಗಲ್ಲ. ಅದನ್ನ ಏನಂತ ಕರಿತೀವಿ ನಾವು? ಎನ್ಕ್ರಿಪ್ಷನ್. ಓಕೆ, ಸೊ ಗೌರ್ಮೆಂಟ್ ನಮ್ಮನ್ನ ಫೋರ್ಸ್ ಮಾಡಿದ್ರೆ, ಗೌರ್ಮೆಂಟ್ ಯಾಕೆ ಫೋರ್ಸ್ ಮಾಡುತ್ತೆ? ವೈ ಗೌರ್ಮೆಂಟ್ ಫೋರ್ಸ್ ಟು ಸಿ ದಟ್? ಯಾಕೆ ಫೋರ್ಸ್ ಮಾಡುತ್ತೆ? ಯಾಕೆ ಗೌರ್ಮೆಂಟ್ ಯಾಕೆ ಬೇಕು ಇವರಿಬ್ಬರ ನಡುವಿನ ವ್ಯವಹಾರ? ವೈ ಗೌರ್ಮೆಂಟ್ ನೀಡ್ಸ್ ಟು ನೋ ದ ಕಮ್ಯುನಿಕೇಶನ್ ಬಿಟ್ವೀನ್ ದೆಮ್? ಹೇಳ್ರಿ. ಎಸ್, ಇಫ್ ದೇರ್ ಇಸ್ ಎ ಡ್ರಗ್ ಟ್ರಾನ್ಸಾಕ್ಷನ್, ಇಫ್ ದೇ ವಾಂಟ್ ಡ್ರಗ್ಸ್ ಅನ್ನ ಬೇಕು ಕೇಳ್ತಾ ಇದ್ರೆ, ಆಮೇಲೆ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇದ್ರೆ ಅಲ್ವಾ? ಸೊ ದಟ್ ಈಸ್ ವೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ಕ್ಡ್, ಬಟ್ ದೇ ಸೆಡ್ ನೋ, ವಿ ಕಾಂಟ್ ಗಿವ್ ದಟ್. ಇಫ್ ಯು ಫೋರ್ಸ್ ಅಸ್ ವಿ ವಿಲ್ ಲೀವ್ ಇಂಡಿಯಾ. ನೀವು ನಮ್ಮನ್ನು ಫೋರ್ಸ್ ಮಾಡಿದ್ರೆ ನಾವೇನ್ ಮಾಡ್ತೀವಿ? ನಿಮ್ಮನ್ನ ಬಿಟ್ಟು ಹೋಗ್ತೀವಿ. ಅಂಡ್ ದೆನ್ ಅನದರ್ ಒಂದು ಕೇಸ್ ಇದೆ ನೋಡ್ರಿ, ಏನಂತ ಅಂದ್ರೆ ದ ಗೂಗಲ್ ಪ್ಲೇ ಸ್ಟೋರ್ ಕೇಸ್. ಗೂಗಲ್ ಪ್ಲೇ ಸ್ಟೋರ್ ಏನ್ ಮಾಡಿತ್ತು ಅಂತ ಅಂದ್ರೆ, ಇಟ್ ಫೋರ್ಸ್ ಡೆವಲಪರ್ಸ್ ಟು ಯೂಸ್ ಗೂಗಲ್ ಬಿಲ್ಲಿಂಗ್ ಸಿಸ್ಟಮ್. ಗೂಗಲ್ ಇಂದ ನೀವೇನಾದ್ರೂ ಖರೀದಿ ಮಾಡ್ಬೇಕಂತ ಅಂದ್ರೆ ಗೂಗಲ್ ನಿಂದಾನೆ, ಗೂಗಲ್ ಬಿಲ್ಲಿಂಗ್ ಸಿಸ್ಟಮ್ ನಿಂದಾನೆ ಖರೀದಿ ಮಾಡಬೇಕು ಅಂತ ಫೋರ್ಸ್ ಮಾಡಿತ್ತು. ದಿಸ್ ಈಸ್ ಆಲ್ಸೋ ನಾಟ್ ಗುಡ್ ಪ್ರಾಕ್ಟಿಸ್. ದೆನ್ ಆಪಲ್ ಲಾ ಸೂಟ್ ಇನ್ USA. ಅಮೆರಿಕದಲ್ಲಿ ಆಪಲ್ ಗೆ ಫೈನ್ ಹಾಕಿದ್ರು. ಓಕೆ, ಏನಾಗಿತ್ತು? US Justice Department and 16 states sued Apple for monopolizing the smartphone market, accusing it of blocking or limiting rival apps and wallets. ಇದು ಆಪಲ್ ನವ್ರದ್ದು ಮೊಬೈಲ್ ಇದೆ ಅನ್ಕೊಳ್ರಿ. ಓಕೆ, ಆಪಲ್ ಹ್ಯಾಸ್ ಇಟ್ಸ್ ಓನ್ ಮೊಬೈಲ್. ಸೊ ಫಾರ್ ಆಪಲ್ ಅದು ಏನಂತೀವಿ, ಸಾಫ್ಟ್ವೇರ್ ಯಾವ್ದು ಅದಕ್ಕೆ ಯೂಸ್ ಆಗೋದು? iOS. ನಾರ್ಮಲ್ ನಮ್ಮ ಮೊಬೈಲ್ಗಳಿಗೆ ಯಾವ್ದಿದೆ? ವಿ ಹ್ಯಾವ್ ಆಂಡ್ರಾಯ್ಡ್. ಓಕೆ, so this what they will do, consider this is Apple phone. If they install iOS, if they are using their own iOS, they don't allow other apps easily to install, or they will charge extra money. ಅಂದ್ರೆ ಆಪಲ್ ನವ್ರದ್ದು iOS ಇದೆ, ಆಮೇಲೆ ಆಪಲ್ ನವ್ರ iOS ನಲ್ಲಿ ಆಪಲ್ ನವ್ರ ಕೆಲವೊಂದು ಕಂಪನಿ ಆಪ್ ಗಳಿದೆ. ಅಲ್ಲಿ ಆಪಲ್ iOS ಅಲ್ಲಿ ಬೇರೆ ಬೇರೆ ಕಂಪನಿಗಳ ಆಪ್ ಗಳು ಬರಬೇಕು ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವ್ರು ಮತ್ತೆ. ಓಕೆ, ಎಕ್ಸ್ಟ್ರಾ ಚಾರ್ಜ್ ಮಾಡೋದಾಗಿರ್ಲಿ, ಅವ್ರಿಗೆ ಅಷ್ಟು ಈಸಿ ಮಾಡೋದು. ದೇ ವಿಲ್ ಮೇಕ್ ದ ರೂಟ್ ಡಿಫಿಕಲ್ಟ್. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ ಅಮೆರಿಕದಲ್ಲಿ ಅದನ್ನ ವಿಚಾರಣೆಗೊಳಪಡಿಸಿದ್ವಿ. ಯಾರನ್ನ? ಆಪಲ್ ಕಂಪನಿಯನ್ನ. ಓಕೆ, ಸೊ ದಿಸ್ ಈಸ್ ವಾಟ್ ದ ಬಿಗ್ ಕಂಪನೀಸ್ ಡೂ. ನೆನ್ಪಿಟ್ಕೊಡ್ರಿ. ಇನ್ನೂ ಒಂದಿರುತ್ತೆ, ಐ ವಿಲ್ ಟೆಲ್ ಯು ಸಮ್ ಎಕ್ಸಾಂಪಲ್. ಕನ್ಸಿಡರ್ ದಿಸ್ ಈಸ್ ಯುವರ್ ಲ್ಯಾಪ್ಟಾಪ್. ಯು ಓಪನ್ಡ್ Amazon.in. Amazon.in ಅನ್ನು ಓಪನ್ ಮಾಡಿದೀರಿ ನೀವು. ಓಕೆ, ಅಂಡ್ ಇನ್ ದೇರ್ ಆರ್ ಲಾಟ್ ಆಫ್ ಪ್ರಾಡಕ್ಟ್ಸ್ ವಿಲ್ ಬಿ ಶೋನ್ ಟು ಯು. ನಿಮಗೆ ಬಹಳಷ್ಟು ಪ್ರಾಡಕ್ಟ್ ಕಾಣುತ್ತೆ ಅದರಲ್ಲಿ ಅಲ್ವಾ? ಅಮೆರಿಕದವ್ರದೇ ಕೆಲವೊಂದು, ಸಾರಿ ಅಮೆರಿಕ ಅಲ್ಲ, ಅಮೆಝಾನ್ ಅವ್ರದೇ ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ದೇರ್ ಆರ್ ಸಮ್ ಪ್ರಾಡಕ್ಟ್ಸ್ ಆಫ್ ಅಮೆಝಾನ್ ಇಟ್ ಸೆಲ್ಫ್. ವಾಟ್ ದೇ ವಿಲ್ ಡು, ದೇ ವಿಲ್ ಶೋ ದೇರ್ ಓನ್ ಪ್ರಾಡಕ್ಟ್ಸ್ ಫಸ್ಟ್. ಅವ್ರು ತಮ್ಮ ಪ್ರಾಡಕ್ಟ್ ಜಾಸ್ತಿ ಪ್ರಾಡಕ್ಟ್ ತೋರಿಸ್ತಾರೆ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಯಾವ್ದು ಖರೀದಿ ಜಾಸ್ತಿ ಆಗತ್ತೆ? ದೇ ವಿಲ್ ಸೆಲ್ ದೇರ್ ಓನ್ ಪ್ರಾಡಕ್ಟ್ ಮೋರ್. ದಿಸ್ ಈಸ್ ಅನ್ಫೇರ್. ಇದು ಏನು ನ್ಯಾಯೋಚಿತವಾದದ್ದಲ್ಲ. ಸೊ ಇದನ್ನು ಕೂಡ ಬಹಳಷ್ಟು ಬಾರಿ ತಿರಸ್ಕರಿಸಲಾಗಿದೆ. ನೌ ದ ಗವರ್ಮೆಂಟ್ಸ್ ಆರ್ ಲುಕಿಂಗ್ ಟುವರ್ಡ್ಸ್ ಇಟ್. ಬಸವರಾಜ್ ಯಾಕೆ ಲೇಟ್ ಮಾಡಿದ್ರಿ? ಕಾರಣ ಹೇಳಿ. ವಾಟ್ ಈಸ್ ದ ರೀಸನ್? ಯಾವ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ರಿ? ಆ ಕಡೆ ಬರ್ರಿ, ಒಂದ್ 5 ನಿಮಿಷ ಎದ್ ನಿಲ್ರಿ, ರಿಲ್ಯಾಕ್ಸ್ ಆಗ್ರಿ, ಬರ್ರಿ ಆ ಕಡೆ ಬರ್ರಿ. ವೈ ಬಿಗ್ ಟೆಕ್ ನೀಡ್ಸ್ ರೆಗ್ಯುಲೇಷನ್ಸ್? ಯಾಕೆ ಬೇಕು? ಯಾಕಂತ ಅಂದ್ರೆ ದೇರ್ ಇಸ್ ಅ ಥ್ರೆಟ್ ಟು ಸೊವೆರೈನಿಟಿ. ಒಂದು ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರುವಂತ ಚಾನ್ಸಸ್ ಇರುತ್ತೆ. ವೈ? ಬಿಕಾಸ್
ವಾಟ್ಸ್ಆಪ್ ಸಮ್ಟೈಮ್ಸ್ ಸೋಲ್ಡ್ ಇಟ್ಸ್ ಡೇಟಾ. ವಾಟ್ಸ್ಆಪ್ ತನ್ನ ಮಾಹಿತಿಯನ್ನು ಒಂದ್ಸಾರಿ ಏನ್ ಮಾಡಿಬಿಡತ್ತೆ, ಮಾರಾಟ ಮಾಡತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ವಾಟ್ಸ್ಆಪ್ ಸೆಲ್ಸ್ ದ ಡೇಟಾ? ನೀವು ಎಷ್ಟು ಜನ ಇದೀರಿ? 6 ಜನ ಇದೀರಿ ಇಲ್ಲಿ. ದೇ ವಿಲ್ ಸೆಲ್ ಯುವರ್ ಡೇಟಾ. ನಿಮ್ಮ ಮಾಹಿತಿಯನ್ನು ಸೋರಿಕೆ ಮಾಡುತ್ತೆ. ವಾಟ್ ಹ್ಯಾಪನ್ಸ್? ಏನಾಗುತ್ತೆ ಅದರಿಂದ? ಹೌ ದೇ ಕ್ಯಾನ್ ಇನ್ಫ್ಲೂಯೆನ್ಸ್? ಯಾರಿಗೆ ಕೊಡುತ್ತೆ ಅನ್ಕೊಡ್ರಿ, ಯಾರಿಗೂ ಕೊಟ್ಟಿದೆ. ಅವ್ರು ಯಾವ ತರ ನಿಮ್ಮ ಮೇಲೆ ಪ್ರಭಾವ ಬೀರುವುದು ಹೇಳಿ ನೋಡೋಣ ನನಗೆ. ಹಾ 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 ಗೌಪ್ಯತೆ ಒಂದು, ಪ್ರೈವಸಿ ವಿಲ್ ಬಿ ಬ್ರೀಚ್. ಹಾ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟೀಸ್ ಕ್ಯಾನ್ ಸೆಂಡ್ ಯು ಮೆಸೇಜ್ ಆರ್ ವಿಲ್ ಕಾಲ್ ಯು ಟು ವೋಟ್ ಫಾರ್ ಅಸ್ ಅಲ್ವಾ? ರಾಜಕೀಯ ಪಕ್ಷಗಳು ನಿಮಗೆ ಕಾಲ್ ಮಾಡ್ತಾರೆ, ನಿಮ್ಮ ಪರ್ಮಿಷನ್ ಇಲ್ಲ. ಅವ್ರಿಗೆ ಯಾರು ಕೊಟ್ರ ಮೊಬೈಲ್ ನಂಬರ್? ತಪ್ಪಲ್ವಾ ಅದು? ಅಂಡ್ ಸಮ್ ಅಡ್ವರ್ಟೈಸ್ಮೆಂಟ್ಸ್, ಬೈ ಮಾಡ್ರಿ ಇದನ್ನ, ಆಫರ್ ಇದೆ, ಆಮೇಲೆ ಲೋನ್ ಸ್ಯಾಂಕ್ಷನ್ ಆಗಿದೆ ವಿದೌಟ್ ಕೊಲ್ಯಾಟ್ರಲ್ ಅಲ್ವಾ? ಆ ತರ ಎಲ್ಲ ಬರುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ದೆನ್ ನೆಟ್ವರ್ಕ್ ಎಫೆಕ್ಟ್. ವಾಟ್ ಹ್ಯಾಪನ್ಸ್? ಬಿಗ್ ಟೆಕ್ ಗ್ರೋಸ್ ಫಾಸ್ಟ್ ಬೈ ಯೂಸಿಂಗ್ ನೆಟ್ವರ್ಕ್. ಮೋರ್ ಯೂಸರ್ಸ್ ದೇ ಹ್ಯಾವ್, ಸ್ಟ್ರಾಂಗರ್ ದೇ ಗೆಟ್, ಮೇಕಿಂಗ್ ಇಟ್ ಹಾರ್ಡ್ ಫಾರ್ ನ್ಯೂ ಪ್ಲೇಯರ್ಸ್ ಟು ಕಾಂಪೀಟ್. ಬಹಳಷ್ಟು ದೊಡ್ಡದಾಗಿ ಬೆಳೀತಾ ಹೋದ್ರೆ, ಯೂಸರ್ ಬೇಸ್ ದೊಡ್ಡದಾದ್ರೆ ಅದು ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ದೇರ್ ಇಸ್ ದೇ ಶುಡ್ ಹ್ಯಾವ್ ಸಮ್ ಕಂಟ್ರೋಲ್. ಉದಾಹರಣೆಗೆ ಚಾಟ್ ಜಿಪಿಟಿ ಗೇನ್ಡ್ 10 million ಯೂಸರ್ಸ್ ಇನ್ ಜಸ್ಟ್ 2 months. ಅಂದ್ರೆ 10 ಕೋಟಿ ಜನ ಕೇವಲ 2 ತಿಂಗಳಲ್ಲಿ ಬಂದಿದ್ರು. ಯಾರಿಗೆ? ಚಾಟ್ ಜಿಪಿಟಿಗೆ. ಚಾಟ್ ಜಿಪಿಟಿ ಲಾಂಚ್ಡ್ ಇನ್ 2022, ನೆನ್ಪಿಟ್ಕೊಳ್ಳಿ. ದೆನ್ ಇದರಿಂದ ಏನೇನಾಗುತ್ತೆ? ಸಮ್ ಟೈಮ್ಸ್ ರೆವಿನ್ಯೂ ಲಾಸ್ ಟು ಎಕ್ಸ್ಚೆಕರ್. ಗವರ್ಮೆಂಟ್ಗೆ ರೆವಿನ್ಯೂ ಲಾಸ್ ಆಗುತ್ತೆ. ಇಂಡಿಯಾ ಲೂಸಸ್ ಅರೌಂಡ್ 10 billion annually. ಪ್ರತಿ ವರ್ಷ ಭಾರತ ಸುಮಾರು 10 ಬಿಲಿಯನ್ ನಷ್ಟ ಆಗುತ್ತೆ. ಬಿಕಾಸ್ ದೇ ಶಿಫ್ಟ್ ವೇರ್ ಪ್ರಾಫಿಟ್. ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಏನ್ ಮಾಡ್ತಾರಂತ ಅಂದ್ರೆ, ಕನ್ಸಿಡರ್ ದಿಸ್ ಇಸ್ ಇಂಡಿಯಾ and another small country like Mauritius. This is India, this is Mauritius. They will start their head office here, okay, and they will start branches here. They pay less tax here, they don't pay tax here. ಏನ್ ಮಾಡ್ತಾರೆ? ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾರೆ, ಆಮೇಲೆ ಇಲ್ಲಿ ಯಾವ್ದ್ರಲ್ಲಿ? ಇಂಡಿಯಾದಲ್ಲಿ ಟ್ಯಾಕ್ಸ್ ಪೇನೆ ಮಾಡಲ್ಲ. ಯಾಕೆ? ನಾವು ಈಗಾಗಲೇ ಕಟ್ತಾ ಇದೀವಿ, ನಿಮ್ಗೆ ಯಾಕೆ ಮತ್ತೆ ವಾಪಸ್ ಕಟ್ಟೋಣ? ಅಲ್ಲಿ ನೋಡಿದ್ರೆ ಟ್ಯಾಕ್ಸ್ ಕಮ್ಮಿ ಇದೆ ಅಲ್ವಾ? ಸೊ ಈ ತರ ಅವ್ರು ಏನ್ ಮಾಡ್ತಾರೆ, ಅದನ್ನ ಏನಂತ ಕರೀತಾರೆ? ಬೇಸ್ ಎರೋಷನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್. ಏನಾದ್ರೆ ಅರ್ಥ? ಬೇಸ್ ಎರೋಷನ್, ಪ್ರಾಫಿಟ್ ಶಿಫ್ಟಿಂಗ್ ಅಂತ ಅಂದ್ರೆ ಪೇಯಿಂಗ್ ಟ್ಯಾಕ್ಸ್ ಫ್ರಮ್ ಅನದರ್ ಕಂಟ್ರೀಸ್ ವೇರ್ ಟ್ಯಾಕ್ಸ್ ಇಸ್ ಲೆಸ್. ಎಲ್ಲಿ ಟ್ಯಾಕ್ಸ್ ಕಡಿಮೆ ಇದೆಯಲ್ಲ ಅಲ್ಲಿ ಆ ವರ್ಡ್ ಇಂಪಾರ್ಟೆಂಟ್ ಇದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಅದನ್ನ. ಎಸ್ ನಿಖಿಲ್, ಗೆಟಿಂಗ್ ಪರ್ಸನಲ್ ಮ್ಯಾಟರ್ಸ್ ಅಂಡ್ ಬ್ಯಾಂಕ್ ಅಕೌಂಟ್ ಮೇಕಿಂಗ್ ಥ್ರೆಟ್ ಡೆಮ್. Apple doesn't allow third party app. Next, ಡೇಟಾ ಪ್ರೈವಸಿ ಅಂಡ್ ಸೈಬರ್ ಸೆಕ್ಯೂರಿಟಿ. ಹೇಳಿದ್ರಲ್ಲ ನೀವೀಗ, ಅವರು ಸೆಲ್ ಮಾಡಿದ್ರೆ ಸೈಬರ್ ಸೆಕ್ಯೂರಿಟಿ. ಇವೇ ನೋಡ್ರಿ, ಮೇನ್ಸ್ ಅಲ್ಲಿ ಇದೇ ತರ ಪ್ರಶ್ನೆ ಬರುತ್ತೆ. ಓಕೆ, ವಾಟ್ ಆರ್ ದ ಕರೆಂಟ್ ಸ್ಟೇಟಸ್ ಆಫ್ ಬಿಗ್ ಟೆಕ್ ಇನ್ ಇಂಡಿಯಾ ಅಂಡ್ ಹೌ, ವಾಟ್ ಆರ್ ದ ಥ್ರೆಟ್ಸ್ ವಿತ್ ಬಿಗ್ ಟೆಕ್ಸ್ ಅಂಡ್ ಹೌ ಗವರ್ಮೆಂಟ್ ಕ್ಯಾನ್ ಕರ್ಬ್ ದೆಮ್. ಈ ದೊಡ್ಡ ದೊಡ್ಡ ಸಂಸ್ಥೆಗಳ ಸದ್ಯದ ಸ್ಥಿತಿಗತಿ ಏನಿದೆ, ಅವುಗಳಿಂದ ನಮಗೆ ಆಗಬಹುದಾದ ಹಾನಿಗಳೇನಿದೆ, ಅವುಗಳನ್ನ ನಿಯಂತ್ರಣದಲ್ಲಿಡಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಇಲ್ಲಿದೆಯಲ್ಲ, ಅದೇ ಬರೆಯುವುದು. ಏನೇನಾಗಿದೆ ಅದನ್ನ ಬರೀತೀರಿ, ಆಮೇಲೆ ಅದರಿಂದ ಆಗಬಹುದಂತ ಅನಾನುಕೂಲಗಳು ಇಲ್ಲಿದೆ, ದೆನ್ ನಾವು ಏನೇನ್ ಮಾಡಬಹುದು. ಓಕೆ, ದಿಸ್ ಇಸ್ ವಾಟ್ ವಿ ಆರ್ ಸ್ಟಡಿಂಗ್ ಹಿಯರ್. ದೆನ್ ಎಥಿಕಲ್ ಅಂತ ಬಂದ್ರೆ ಅಕೌಂಟಬಿಲಿಟಿ ಅಂಡ್ ಕಾರ್ಪೊರೇಟ್ ಪ್ರಾಫಿಟ್. ದೇ ವಿಲ್ ಲುಕ್ ಫಾರ್ ಮೋರ್ ಪ್ರಾಫಿಟ್. ದೇ ಡೋಂಟ್ ಲುಕ್ ಅಟ್ ಎಥಿಕ್ಸ್ ನೋಡಲ್ಲ ನಿಮ್ದು, ದೇ ಜಸ್ಟ್ ವಾಂಟ್ ಪ್ರಾಫಿಟ್. ಕಂಪನಿಗಳು ದೊಡ್ಡದಾದಾಗ ಅವ್ರು ಏನ್ ಮಾಡ್ತಾರೆ? ಪ್ರಾಫಿಟ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. And there will be digital divide and equity, rural urban disparity. ಸಿಟಿಗಳಲ್ಲಿ ಚೆನ್ನಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾರೆ, ಬಟ್ ಹಳ್ಳಿಯವರಿಗೆ ಚೆನ್ನಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಡೋದಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಅಂಡ್ ಎನ್ವೈರನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಅವರು ಕಡಿಮೆ ಮಾಡ್ತಾರೆ. ಸೊ ಹಾಗಾಗಿ ವಿ ಶುಡ್ ಟೇಕ್ ಕೇರ್ ಆಲ್ ಆಫ್ ದೆಮ್. ಈಸಿ ಇದೆ ನೆನ್ಪಿಟ್ಕೊಳ್ಳೋಕೆ? ಇದೇನು ಕಷ್ಟ ಇದೆಯಾ? ಏನಾದ್ರೂ ರಾಕೆಟ್ ಸೈನ್ಸ್ ಇದೆ ಇದರಲ್ಲಿ? ನೀವೇನಾದ್ರೂ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕಾ? ಸೊ ಬಿಗ್ ಕಂಪನಿಗಳಿಂದ ಆಗ್ತಾ ಇರುವಂತ ಸಮಸ್ಯೆಗಳು ಅಂದ್ರೆ ನೀವೇ ಹೇಳ್ತೀರಿ. ನಂಬರ್ 1 ಸೈಬರ್ ಕ್ರೈಮ್ ಅಂತ ಬರೀತೀರಿ, ಆಮೇಲೆ ಡೇಟಾ ಬ್ರೀಚ್, ನೆಕ್ಸ್ಟ್ ಸೊವರೈನ್ ಸೆಕ್ಯೂರಿಟಿ ಆಫ್ ದ ಸೊವರೈನಿಟಿ, ಅಂದ್ರೆ ನಮ್ಮ ದೇಶದ ಭದ್ರತೆಗೆ ಹಾನಿ ಆಗತ್ತೆ. ಅವುಗಳಿಗೆ ಕೆಳಗಡೆ ಒಂದೊಂದು ಎಕ್ಸಾಂಪಲ್. ಇಲ್ಲಿ ಯಾವ ತರ ಇದೆ ನೋಡ್ರಿ, ಇದೇ ತರ ಬರೆಯೋದು ಆನ್ಸರ್ ಗಳನ್ನ. ವಿ ಶುಡ್ ರೈಟ್ ದ ಸೇಮ್ ಆನ್ಸರ್ಸ್ ಲೈಕ್ ದಿಸ್, ಬಟ್ ಅವರ್ ಆನ್ಸರ್ ಶುಡ್ ಬಿ ಶಾರ್ಟ್. ಇಲ್ಲಿ ಇವರು ಒಂದು 2 3 ಲೈನ್ ಬರೆದಿದ್ದಾರೆ, ನಮಗೆ 2 ಲೈನ್ ಆದ್ರೆ ಸಾಕು. ಇದಕ್ಕಿಂತ ಶಾರ್ಟ್ ಆಗಿ ಬರ್ಕೊಳ್ಬೇಕು ನಾವು ಅಷ್ಟೇ. ದೆನ್ ಚಾಲೆಂಜಸ್.
ಇನ್ ರೆಗ್ಯುಲೇಟಿಂಗ್ ಬಿಗ್ ಟೆಕ್ಸ್. ಇವುಗಳನ್ನ ನಿಯಂತ್ರಣ ಮಾಡೋದ್ರಲ್ಲಿ ಕೂಡ ನಮಗೆ ಬಹಳಷ್ಟು ಚಾಲೆಂಜಸ್ ಇದೆ. ವಿ ಹ್ಯಾವ್ ಲಾಟ್ ಆಫ್ ಚಾಲೆಂಜಸ್. ಫಸ್ಟ್ ಒನ್, ದೇರ್ ಇಸ್ ಅ ರೆಗ್ಯುಲೇಟರಿ ವ್ಯಾಕ್ಯೂಮ್. ನಿಯಂತ್ರಣ ಮಾಡೋದ್ರಲ್ಲಿ ನಮಗೆ ಒಂದು ವ್ಯಾಕ್ಯೂಮ್ ಇದೆ. ವ್ಯಾಕ್ಯೂಮ್ ಅಂತ ಅಂದ್ರೆ, ವ್ಯಾಕ್ಯೂಮ್ ಮೀನ್ಸ್, ವ್ಯಾಕ್ಯೂಮ್ ಅಂದ್ರೆ ಏನು? ಏನ್ರಿ ಬಸವರಾಜ್, ಸೈನ್ಸ್ ಅಲ್ಲಿ ಇತ್ತು ವ್ಯಾಕ್ಯೂಮ್ ಅಂದ್ರೆ? ಹಾ, ನಿರ್ವಾತ, ಖಾಲಿ ಜಾಗ. ಓಕೆ, ಅಂದ್ರೆ ನಿರ್ವಹಣೆ ಮಾಡೋಕೆ ಯಾವುದೇ ರೀತಿಯ ಕ್ರಮಗಳು ಅಷ್ಟೊಂದು ಪ್ರಬಲವಾಗಿಲ್ಲ. ದೇರ್ ಆರ್ ಲ್ಯಾಕ್ ಇನ್ ದ ರೆಗ್ಯುಲೇಷನ್ ರೂಲ್ಸ್. ಉದಾಹರಣೆಗೆ ದ ಕಾಂಪಿಟೇಷನ್ ಆಕ್ಟ್ 2002 ಇಸ್ ಓಲ್ಡ್ ಒನ್, ತುಂಬಾ ಹಳೇದಾಯ್ತು. ಈಗ ನಾವಿರೋದೆಲ್ಲಿ? 2025, 2014, 15, 2025, 10 ವರ್ಷದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ಅಲ್ವಾ? ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. 10 ವರ್ಷ ಬೇಡ, 2020, 25 ಬಹಳಷ್ಟು ಚೇಂಜಸ್ ಆಗಿದೆ. ಸ್ಟಿಲ್ ವಿ ಆರ್ ಫೋಕಸಿಂಗ್ ಆನ್ 2002 ಆಕ್ಟ್. ತುಂಬಾ ಹಳೆದಿದೆ ಆಕ್ಟ್. ಅಂಡ್ ಔಟ್ಡೇಟೆಡ್ ಅಪ್ರೋಚ್, ನಮ್ದು ಮಾದರಿ ಯಾವ್ದಿದೆ? ಔಟ್ಡೇಟೆಡ್ ಆಗಿದೆ ನಮ್ದು. ದೆನ್ ಎನ್ಫೋರ್ಸ್ಮೆಂಟ್ ಲ್ಯಾಗ್, ನಾವೇನ್ ಮಾಡ್ತೀವಿ ಅಳವಡಿಕೆ ಸರಿಯಾಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಈಸ್ ಯೆಟ್ ಟು ಬಿ ಎನ್ಫೋರ್ಸ್. ಇದು ವೆರಿ ಇಂಪಾರ್ಟೆಂಟ್ ಆಕ್ಟ್, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಥವಾ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2025. ಓಕೆ, ಸೊ ಈ ಕಾಯ್ದೆ ಪಾಸ್ ಆಗಿದೆ, ಬಟ್ ಇಟ್ ಇಸ್ ಸ್ಟಿಲ್ ನಾಟ್ ಇಂಪ್ಲಿಮೆಂಟೆಡ್, ಇನ್ನೂ ಜಾರಿಗೆನೆ ಬಂದಿಲ್ಲ. ಅಂದ್ರೆ ಇದು ನಮ್ಮ ವೈಯಕ್ತಿಕ ಖಾಸಗಿ ಮಾಹಿತಿಯನ್ನ ಗೌಪ್ಯವಾಗಿಡೋದ್ರ ಬಗ್ಗೆ ಹೇಳುತ್ತೆ. ಓಕೆ, ದಿಸ್ ಕೇಮ್ ಟು, ಇದೇ ಒಂದು ಪ್ರಕರಣದಲ್ಲಿ ಇವರು ಶ್ರೀಕೃಷ್ಣ ಅಂತ ಒಬ್ರು ಕೋರ್ಟ್ಗೆ ಹೋಗಿದ್ರು. ಹಿ ವೆಂಟ್ ಟು ಸುಪ್ರೀಂ ಕೋರ್ಟ್ ಅಂಡ್ ದೇರ್ ಸುಪ್ರೀಂ ಕೋರ್ಟ್ ಸೆಡ್ ಅಂಡರ್ ಆರ್ಟಿಕಲ್ 21 the privacy is also fundamental right. ಓಕೆ, ಸಂವಿಧಾನದ ವಿಧಿ 21 ಪ್ರಕಾರ ನಮ್ಮ ಖಾಸಗಿತನ ಏನಿದೆಯಲ್ಲ, ಇದು ಕೂಡ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗತ್ತಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಯಾರ ಪ್ರಕರಣದಲ್ಲಿ? ಶ್ರೀಕೃಷ್ಣ ಅವರ ಪ್ರಕರಣದಲ್ಲಿ. ಇದರ ಆಧಾರದಲ್ಲಿ ಗೌರ್ಮೆಂಟ್ ಏನ್ ತಗೊಂಡು ಬಂದಿದೆ? ಈ ಒಂದು ಪ್ರೊಟೆಕ್ಷನ್ ಆಕ್ಟ್ ಅನ್ನು ತಗೊಂಡು ಬಂದಿದೆ. ಓಕೆ, ಯು ಶುಡ್ ರಿಮೆಂಬರ್ ಲೈಕ್ ದಿಸ್. ದೆನ್ ನಾನ್ ಯೂನಿಫಾರ್ಮ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಅಂಡ್ ದೇ ವರ್ಕ್ ಇನ್ ಡಿಫರೆಂಟ್ ಕಂಟ್ರೀಸ್, ಬೇರೆ ಬೇರೆ ದೇಶಗಳಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಸೊ ದೇರ್ ಇಸ್ ನೋ ಯೂನಿಫಾರ್ಮ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಒಂದೇ ಸಮನಾದಂತಹ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಅಲ್ಲಿ ನಮಗೆ ಕಂಡು ಬರೋದಿಲ್ಲ. ಓಕೆ, ದಟ್ ಈಸ್ ಆಲ್ಸೋ ಅ ಮೇಜರ್ ಇಶ್ಯೂ ವಿ ಹ್ಯಾವ್. ದೆನ್ ಟೆಕ್ನೋ ನ್ಯಾಷನಲಿಸಮ್ ಅಂಡ್ ಪ್ರೊಟೆಕ್ಷನಿಸಮ್. ಸೊ ದೀಸ್ ಲೀಡ್ಸ್ ಟು ಜುರಿಸ್ಟಿಕ್ಷನ್ ಫೇವರಿಂಗ್ ಡೊಮೆಸ್ಟಿಕ್ ಫರ್ಮ್ಸ್. ಏನಾಗುತ್ತೆ, ಕೆಲವೊಂದು ಸಾರಿ ಆಯಾ ದೇಶಗಳ ಕಂಪನಿಗಳಿಗೆ ಹೆಲ್ಪ್ ಆಗೋ ತರ ಆಯಾ ದೇಶದವರು ರೂಲ್ಗಳನ್ನ ಮಾಡ್ಕೊಂಡಿರ್ತಾರೆ. ದಿಸ್ ಇಸ್ ಆಲ್ಸೋ ಅ ಪ್ರಾಬ್ಲಮ್. ಅಂಡ್ ದೇರ್ ಇಸ್ ಅ ಆಂಬಿಗ್ವಿಟಿ ಆಫ್ ಲಾ, ಸ್ಪಷ್ಟತೆ ಇಲ್ಲ ಕಾನೂನಲ್ಲಿ. ದೇರ್ ಇಸ್ ನೋ ಕ್ಲಾರಿಟಿ ಇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ ಸಾಕು. X also opposed the center's new Sahyog portal, which lets government agencies issue blocking orders using a standard template. ಅಂದ್ರೆ ಎಕ್ಸ್ ಅನ್ನೋದು ಗೊತ್ತಿದೆ ನಿಮಗೆ, ಟ್ವಿಟ್ಟರ್. ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ರು? ದೇ ಸ್ಟಾರ್ಟೆಡ್ ಸಹಯೋಗ್ ಪೋರ್ಟಲ್. ಸಹಯೋಗ್ ಪೋರ್ಟಲ್ ನ ಸ್ಟಾರ್ಟ್ ಮಾಡಿದ್ರು. ಅದರ ಅಡಿಯಲ್ಲಿ ಗೌರ್ಮೆಂಟ್ ನವ್ರು ಏನಾದ್ರು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಹೇಳಿದ್ರೆ ಎಕ್ಸ್ ನವರು ಆ ಒಂದು ಅಕೌಂಟ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಗೌರ್ಮೆಂಟ್ ಹೇಳಿದ್ರು. ಗೌರ್ಮೆಂಟ್ ಸೈಡ್ under Sahyog portal, if we tell you to ban something, you should ban, but X is opposed it. X ಏನ್ ಹೇಳ್ತೀವಿಲ್ಲ, ನಾವು ಬ್ಯಾನ್ ಮಾಡೋಕ್ಕಾಗಲ್ಲ. ವಾಟ್ ವಿ ವಿಲ್ ಡೂ, ವಿ ವಿಲ್ ರಿಸ್ಟ್ರಿಕ್ಟ್. ಇದನ್ನ ನಾವೇನ್ ಮಾಡ್ತೀವಿ? ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಅಂಡ್ ಇನ್ ಇಂಡಿಯಾ, ಭಾರತದಲ್ಲಿ ನಾವೇನ್ ಮಾಡ್ತೀವಿ? ಇದನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಇದು ಜಗತ್ತಿನ ತುಂಬ ಎಲ್ಲ ಬ್ಲಾಕ್ ಮಾಡೋಕ್ಕಾಗಲ್ಲ. ಓಕೆ, ಎಕ್ಸ್ ನವರು ಆತರ ಹೇಳಿದ್ದಾರೆ. ದೆನ್ ಯಾಕೆ ಆತರ ಹೇಳ್ತು? ಎಕ್ಸ್ argued that, ಏನು ವಾದ ಮಾಡ್ತು ಅಂದ್ರೆ, such order violates Supreme Court's Shreya Singhal judgment, which says content can only be blocked through proper legal process. ನೀವು ಕಾನೂನು ಮುಖಾಂತರ ಬಂದ್ರೆ ಮಾತ್ರ ನಾವು ಬ್ಲಾಕ್ ಮಾಡ್ತೀವಿ ಹೊರತು ನೀವು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಆರ್ಡರ್ ಮಾಡಿದ್ರೆ ನಾವು ಬ್ಲಾಕ್ ಮಾಡಲ್ಲ ಅಂತ ಹೇಳಿದೆ. ಓಕೆ, ಯಾವುದು? ಎಕ್ಸ್. ನೆನ್ಪಿಟ್ಕೊಡ್ರಿ ಇದನ್ನ. ದೀಸ್ ಆರ್ ಆಲ್ ಕರೆಂಟ್ ಅಫೇರ್ಸ್. ಇದು
ಓಕೆ, ಎವ್ರಿ ಮಂಡೇ ವಿ ಸ್ಟಡಿ ಕರೆಂಟ್ ಅಫೇರ್ಸ್, ಅದರಲ್ಲಿರುವಂತ ಪಾಯಿಂಟ್ಸ್. ಸರಿ, ಹಾಗಾದ್ರೆ ಏನಿದು ಶ್ರೇಯಾ ಸಿಂಘಾಲ್ ಕೇಸ್, ಸ್ವಲ್ಪ ನೋಡೋಣ ಅದರ ಬಗ್ಗೆ. ಲೆಟ್ಸ್ ಸಿ. ಅಂಡರ್ ದಿಸ್ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಸೆಕ್ಷನ್ 69A ಆಫ್ ಐಟಿ ಆಕ್ಟ್. ನಮ್ಮ ದೇಶದಲ್ಲಿ ಐಟಿ ಆಕ್ಟ್ ಅಂತ ಒಂದಿದೆ. ಸೊ ಈ ಐಟಿ ಆಕ್ಟ್ ಅನ್ನ ಅಡಿಯಲ್ಲಿ ಸೆಕ್ಷನ್ 69 ಬರುತ್ತೆ. ಈ 69 ಅನ್ನ ಅಪ್ಹೆಲ್ಡ್ ಮಾಡಿತ್ತು. ಅಪ್ಹೆಲ್ಡ್ ಅಂತ ಅಂದ್ರೆ ಏನು ಕನ್ನಡದಲ್ಲಿ? ಯಾರು ಪ್ರಜಾವಾಣಿ ಓದ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಈ ಪದದ ಅರ್ಥ. ಅಪ್ಹೆಲ್ಡ್ ಯಾರು ಹೇಳ್ತೀರಾ ಆನ್ಲೈನ್ ಅವರು? ಎಸ್, ಎತ್ತಿ ಹಿಡಿಯುವುದು. ಓಕೆ, ಎತ್ತಿ ಹಿಡಿಯುವುದು. ಎತ್ತಿ ಹಿಡಿಯೋದು ಅಂತ ಅಂದ್ರೆ ಎತ್ತಿ ಹಿಡಿಯೋದಂದ್ರೆ ಹಾ, ಎಸ್ ಗೊತ್ತಿರ್ಲಿ. ಮತ್ತೆ ಎತ್ತಿ ಹಿಡಿಯೋದಂತ ಅಂದ್ರೆ ಅದು ಗೊತ್ತಿರ್ಬೇಕು ನಿಮಗೆ. ಯು ಶುಡ್ ನೋ ದಟ್. ದೆನ್ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಸೆಕ್ಷನ್ 69. ಓಕೆ, ಏನ್ ಹೇಳಿದೆ ಹಾಗಾದ್ರೆ? ಸೇಯಿಂಗ್ ಗೌರ್ಮೆಂಟ್ ಕ್ಯಾನ್ ಬ್ಲಾಕ್ ಆನ್ಲೈನ್ ಕಂಟೆಂಟ್ ಇಫ್ ಇಟ್ ವಯಲೇಟ್ಸ್ ಆರ್ಟಿಕಲ್ 19 in bracket 2 ಅಂಡರ್ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಆಫ್ ಫ್ರೀ ಆಫ್ ಸ್ಪೀಚ್. ನಮಗೆ ಸಂವಿಧಾನದಲ್ಲಿ ಆರ್ಟಿಕಲ್ 19 ಅಡಿಯಲ್ಲಿ ಏನು ಬರುತ್ತೆ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ಇದೆ. ಹಾಗಾದ್ರೆ ಯಾರು ಬೇಕಾದ್ರೂ ಬೈಕೊಂಡು ಹೋಗ್ಬೋದಾ ನಾವು ದಾರಿಯಲ್ಲಿ? ನನಗೆ ಸ್ವಾತಂತ್ರ್ಯ ಇದೆಯಪ್ಪ, ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ನನ್ನ ಭಾವನೆ ಅಂತ ಹೇಳಿ. ಓಕೆ, ಅಂಡರ್ ಆರ್ಟಿಕಲ್ 19 ಕ್ಲಾಸ್ 2 ನಲ್ಲಿ ಏನಿದೆ ಅಂತ ಅಂದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ವಿಲ್ ಬಿ ದೇರ್. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ಅದರ ಅಡಿಯಲ್ಲಿ ಗೌರ್ಮೆಂಟ್ ಕ್ಯಾನ್ ಬ್ಲಾಕ್ ಆನ್ಲೈನ್ ಕಂಟೆಂಟ್. ಸರ್ಕಾರ ಏನ್ ಮಾಡಬಹುದು? ಆನ್ಲೈನ್ ಕಂಟೆಂಟ್ ಅನ್ನ ಬ್ಲಾಕ್ ಮಾಡಬಹುದು ಅಂತ ಹೇಳಿದೆ. ಓಕೆ, ಶ್ರೇಯಾ ಸಿಂಘಾಲ್ ಕೇಸ್ ಅರ್ಥ ಆಯ್ತಾ? ಇದು ದೇ ವಿಲ್ ಆಸ್ಕ್ ಇನ್ ಪ್ರಿಲಿಮ್ಸ್, ದೇ ಮೇ ಆಸ್ಕ್ ಇನ್ ಪ್ರಿಲಿಮ್ಸ್, ಅಥವಾ ನೀವು ಮೇನ್ಸ್ ಅಲ್ಲಿ ಬರೆಯುವಾಗಲೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಓಕೆ, ದೆನ್ 69, 79 ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಸಾಕಷ್ಟು. ದೆನ್ ಕೀ ಲೆಜಿಸ್ಲೇಷನ್ಸ್ ಫಾರ್ ರೆಗ್ಯುಲೇಟಿಂಗ್ ಬಿಗ್ ಟೆಕ್. ಬಸವರಾಜ್ ಕೂತ್ಕೊಳ್ರಿ. ಈ ಬಿಗ್ ಟೆಕ್ ಗಳನ್ನ ರೆಗ್ಯುಲೇಟ್ ಮಾಡುವಾಗ ಸರ್ಕಾರದಲ್ಲಿ ಸದ್ಯಕ್ಕಿರುವಂತಹ ಲೆಜಿಸ್ಲೇಷನ್ಸ್, ಕಾನೂನುಗಳು ಏನಿದೆ ಅಂತ ನೋಡಿದಾಗ ಫಸ್ಟ್ ಒನ್ ವಿ ಹ್ಯಾವ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023. ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅನ್ನುವಂತಹ ಒಂದು ಕಾಯ್ದೆ ಇದೆ ನಮ್ಮ ಬಳಿ. ಇದೇನ್ ಕೊಡುತ್ತೆ? ಇಟ್ ಪ್ರೊವೈಡ್ಸ್ ಪ್ರೊಸೆಸಿಂಗ್ ಆಫ್ ಡಿಜಿಟಲ್ ಪರ್ಸನಲ್ ಡೇಟಾ ಇನ್ ಅ ಮ್ಯಾನರ್ that recognizes right of individuals to protect their personal data. ಒಬ್ಬ ವ್ಯಕ್ತಿಯ ಪರ್ಸನಲ್ ಮಾಹಿತಿಯನ್ನ ಸಂರಕ್ಷಿಸಿ ಇಡೋಕೆ ಇದು ಹೇಳುತ್ತೆ. ಸಿ, ಒಂದು ವಿಚಿತ್ರ ಏನು ಗೊತ್ತಾ ನಿಮಗೆ? ಕನ್ಸಿಡರ್ ವಿ ಆರ್ ಇನ್ 2025. ನಾವು ಯಾವ್ದ್ರಲ್ಲಿ ಇದೀವಿ? 2025 ಇದೀವಿ. ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡ್ದ ಅನ್ಕೊಳ್ರಿ. ಓಕೆ, ಯಾವ್ದೋ ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅನ್ಕೊಳ್ಳೋಣ, AI ಯೂಸ್ ಮಾಡ್ಕೊಂಡು ಏನ್ ಮಾಡ್ದ? ಈ ಹ್ಯಾಕ್ಡ್ ಗೌರ್ಮೆಂಟ್ ವೆಬ್ಸೈಟ್. ಅವನೇನ್ ಮಾಡಿದಾನೆ? AI ಅನ್ನ ಯೂಸ್ ಮಾಡ್ಕೊಂಡು ಗೌರ್ಮೆಂಟ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿದಾನೆ. ಓಕೆ, ಬಟ್ ಇನ್ up to 2025 there are no rules and regulations with respect to hacking government websites by using AI ಟು ಪನಿಷ್ ಹಿಮ್. ಅಂದ್ರೆ ಅವನು 2025 ಗೌರ್ಮೆಂಟ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿದಾನೆ AI ಅನ್ನ ಯೂಸ್ ಮಾಡ್ಕೊಂಡು. 2025 ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಅದಕ್ಕೋಸ್ಕರ ಅವ್ನಿಗೆ ಶಿಕ್ಷೆ ಕೊಡಕ್ ಬರೋದಿಲ್ಲ, ನೆನ್ಪಿಟ್ಕೊಳ್ರಿ. ರೂಲ್ಸ್ ಇದ್ರೆ ಮಾತ್ರ ಶಿಕ್ಷೆ ಕೊಡಬಹುದು. ಕೋರ್ಟ್ಗಳು ಹೊಸದಾಗಿ ಶಿಕ್ಷೆ ಕೊಡಲ್ಲ, ಸರ್ಕಾರ ಮಾಡಿರುವಂತಹ ಕಾನೂನುಗಳ ಆಧಾರದಲ್ಲಿ ಶಿಕ್ಷೆ ಕೊಡ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸೊ ಈಗ 2025 ಇವ್ನು ತಪ್ಪು ಮಾಡಿದಾನೆ ಅನ್ಕೊಡ್ರಿ. ಸೊ ಅವ್ನು ತಪ್ಪು ಮಾಡಿದಾನೆ ಅನ್ಕೊಂಡು ಅದಕ್ಕೆ ಸಡನ್ ಆಗಿ ಒಂದು ಕಾಯ್ದೆನ ರೆಡಿ ಮಾಡಿ ಅವ್ನಿಗೆ ಶಿಕ್ಷೆ ಕೊಡಕ್ ಬರಲ್ಲ ನಾವು. ಓಕೆ, ಸೊ ಹೌ ದ ಫೈನ್ಸ್ ಆರ್ ಪನಿಷ್ಮೆಂಟ್ ವಿಲ್ ಬಿ ಗಿವನ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಲಾ. ಹಿಂದೆ ಇರುವ ಕಾನೂನನ್ನ ನೋಡ್ಕೊಂಡು ಶಿಕ್ಷೆ ಕೊಡ್ತಾರೆ, ಗೊತ್ತಿರಲಿ ನಿಮಗೆ. ಓಕೆ, ಹಾಗಾಗಿ ಈ ಒಂದು ಕಾನೂನನ್ನ ತಂದ್ರು. ಯಾವುದು? ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023. ಅಂದ್ರೆ ಈ ಪರ್ಸನಲ್ ಮಾಹಿತಿಯನ್ನ ಬಹಳಷ್ಟು ಸಂಸ್ಥೆಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ವು. ಹಾಗಾಗಿ ದೆನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ 2021 ಕೂಡ ಇದೆ. ಇದರಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ವಿಚ್ ವಿತ್ ಲಾರ್ಜ್ ಯೂಸರ್ ಬೇಸ್ ಇನ್ ಇಂಡಿಯಾ ಆರ್ ಕ್ಲಾಸಿಫೈಡ್ ಆಸ್ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಅಂಡ್ ಮಸ್ಟ್ ಫಾಲೋ ಎಕ್ಸ್ಟ್ರಾ ರೂಲ್ಸ್ ಲೈಕ್ ಟ್ರೇಸಿಂಗ್ ಫಸ್ಟ್ ಒರಿಜಿನೇಟರ್ ಆಫ್ ಮೆಸೇಜಸ್ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್ಸ್. ನೀವೇನ್ ನೆನ್ಪಿಟ್ಕೊಳ್ತೀರಿ? ಅಂಡರ್ IT ರೂಲ್ಸ್ 2021
The social media should have tracing the first originator. ಅಂದ್ರೆ ಈ 2021 IT ರೂಲ್ಸ್ ಪ್ರಕಾರ ಇವರು ಯಾರು ಸೋಷಿಯಲ್ ಮೀಡಿಯಾದವರು ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ನ ಪತ್ತೆ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರಬೇಕು ಅಂತ ಹೇಳಲಾಗಿದೆ. ಯಾಕೆ ಇದನ್ನ ಮಾಡಿದ್ರು? ಬಿಕಾಸ್ ಆಫ್ ಲಾಟ್ ಆಫ್ ಫೇಕ್ ನ್ಯೂಸಸ್. ಸುದ್ದಿ ಬಹಳ ಹರಿದಾಡ್ತಾ ಇದ್ದು, ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡೋದು, ಒಬ್ರು ನೋಡೋದು ಒಬ್ರು ಮಾಡೋದು. ಓಕೆ, ಮಾಬ್ ಲಿಂಚಿಂಗ್ ಆಗ್ತಾ ಇತ್ತು ನಮ್ಮ ದೇಶದಲ್ಲಿ. ಯಾರೋ ಒಬ್ರು ಆಕಳು ಸಾಗಾಣಿಕೆ ಮಾಡ್ತಾ ಇದಾರೆ ಅಂತ ಹೇಳೋದು, ಎಲ್ರು ಅದನ್ನ ನಂಬ್ಕೊಂಡು ಹೋಗಿ ಪಾಪ ಅವ್ರು ಕೊಂಡ್ಕೊಂಡು ಹೋಗ್ತಾ ಇದ್ರು ಕೂಡ ಹೊಡೆದು ಬಡಿಸ್ಕೊಲ್ಲೋರು ಅವ್ರನ್ನ. ಓಕೆ, ಸೊ ಹಾಗಾಗಿ ಈ ತರ ಎಲ್ಲ ಮಾಡಲಾಗಿದೆ. ದೆನ್ ಕಾಂಪಿಟೇಷನ್ ಆಕ್ಟ್ 2002 ಇದೇನ್ ಮಾಡುತ್ತೆ? ನೀವು ಎಕ್ಸಾಮ್ ಅಲ್ಲಿ ಇಷ್ಟೇ ಬರೆಯೋ ಹಾಗೆಲ್ಲ. ಯು ಶುಡ್ ನಾಟ್ ರೈಟ್ ಜಸ್ಟ್ ಕಾಂಪಿಟೇಷನ್ ಆಕ್ಟ್, ಯು ಶುಡ್ ರೈಟ್ ವಾಟ್ ಇಟ್ ಡಸ್. ಇಟ್ ಪ್ರಿವೆಂಟ್ಸ್ ಅನ್ಫೇರ್ ಪ್ರಾಕ್ಟೀಸ್, ದೆನ್ ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್ ಅಂಡ್ ಎನ್ಶೂರ್ ಫ್ರೀ ಟ್ರೇಡ್. ಈ ಕೆಲಸವನ್ನ ಮಾಡುತ್ತೆ. ನೀವು 2-3 ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಕನ್ಸ್ಯೂಮರ್ ಅನ್ನ ಪ್ರೊಟೆಕ್ಷನ್ ಕೊಡುತ್ತೆ, ಗ್ರಾಹಕರಿಗೆ ರಕ್ಷಣೆ ಕೊಡುತ್ತೆ, ಮತ್ತು ಉಚಿತ ಅಥವಾ ಮುಕ್ತ ವ್ಯಾಪಾರಕ್ಕೆ ಎಲ್ರಿಗೂ ಕೂಡ ಅವಕಾಶ ಕೊಡುತ್ತೆ. ಇಲ್ಲಿ ಫ್ರೀ ಟ್ರೇಡ್ ಅಂತ ಅಂದ್ರೆ ಫ್ರೀ ಆಗಿ ಅಲ್ಲ, ಮತ್ತೆ ಮುಕ್ತ. ಇದು ಅಂದ್ರೆ ರಿಸ್ಟ್ರಿಕ್ಷನ್ ರಹಿತ. ಈಗ ನೀವೇನೋ ಮಾರ್ಕೆಟ್ ಅಲ್ಲಿ ಏನೋ ಮಾರಾಟ ಮಾಡ್ಬೇಕಂದ್ರೆ ನಿಮ್ಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಸರ್ಕಾರದ ಪರ್ಮಿಷನ್ ತಗೊಂಡು ಹೋಗಿ ನೀವು ಮಾರಾಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಯು ಹ್ಯಾವ್ ಫ್ರೀಡಮ್. ದೆನ್ Consumer Protection Act 2019, what it does? It penalizes misleading advertisements. ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಏನಾಗುತ್ತೆ? ಈ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಕೊಡಬಹುದು. ಎಷ್ಟು IAS ಕೋಚಿಂಗ್ ಸಂಸ್ಥೆಗಳಿಗೆ ಫೈನ್ ಹಾಕಿದ್ದಾರೆ ದಿಲ್ಲಿನಲ್ಲಿ, ಗೊತ್ತಿರಲಿ. ಅವ್ರೇನ್ ಹಾಕೊಳ್ತಾ ಇದ್ರು ಗೊತ್ತಾ? ಔಟ್ ಆಫ್ 1900 ಸ್ಟೂಡೆಂಟ್ಸ್ ಆರ್ ಫ್ರಮ್ ಅವರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್. ನೋಡ್ರಿ, 1000 ಜನ ಸೆಲೆಕ್ಷನ್ ಆದ್ರೆ ಅದ್ರಲ್ಲಿ 900 ನಮ್ ಸಂಸ್ಥೆ ಅವರೇ. So that is why lot of institutions got penals around 100 crore, 100 ಕೋಟಿ ರೂಪಾಯಿ ಫೈನ್ ಹಾಕಿದ್ದಾರೆ ಆ ಸಂಸ್ಥೆಗಳಿಗೆ. ಓಕೆ, ದೆನ್ ಸೆಕ್ಷನ್ 69A of Information Technology Act 2000 allows government to block public's access of any information through any computer resources in interest of sovereignty and integrity of India. ಓಕೆ, ಸೊ ಯಾವ್ಯಾವ ಹೇಳ್ರಿ ನೋಡೋಣ. 1, 2, 3, 4, 5 ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಂಡ್ ಬಿಡ್ರಿ. ಫಸ್ಟ್ ಒನ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್. ಈಸಿ ಇದೆ, ಹೆಸರು ನೆನ್ಪಿಟ್ಕೊಳ್ಳುತ್ತೆ. ಪರ್ಸನಲ್ ವೈಯಕ್ತಿಕ ಡೇಟಾ ದತ್ತಾಂಶ ಪ್ರೊಟೆಕ್ಷನ್ ಆಕ್ಟ್. ನೆಕ್ಸ್ಟ್ IT ಆಕ್ಟ್ 2021. ಆಮೇಲೆ 2002 ಕಾಂಪಿಟೇಷನ್ ಆಕ್ಟ್. ಆಮೇಲೆ IT ಆಕ್ಟ್ ಅಲ್ಲ, ಅದು IT ರೂಲ್ಸ್. ಅದು IT ರೂಲ್ಸ್ 2021. ಆಮೇಲೆ ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ IT ಆಕ್ಟ್ 2000 ಸೆಕ್ಷನ್ 69. ಓಕೆ, ದೆನ್ ಕಾಂಪಿಟೇಷನ್ ಆಕ್ಟ್ ಆಯ್ತು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019. ಅವು ಇಸ್ವಿ ಕೂಡ ನೆನ್ಪಿಟ್ಕೊಡ್ರಿ. ವಿತ್ ಇಯರ್ ಯು ಶುಡ್ ರಿಮೆಂಬರ್, ಇಟ್ ವಿಲ್ ಬಿ ರಿಮೆಂಬರ್ಡ್ ಈಸಿಲಿ. ಓಕೆ, ನೆಕ್ಸ್ಟ್ ಗ್ಲೋಬಲ್ ಅಲ್ಲಿ ನೋಡಿದಾಗ ಯುರೋಪಿಯನ್ ಯೂನಿಯನ್, ದಿಸ್ ಈಸ್ ವೆರಿ ಸ್ಟ್ರಿಕ್ಟ್. ನೆನ್ಪಿಟ್ಕೊಡ್ರಿ, ವೆನ್ ಇಟ್ ಕಮ್ಸ್ ಟು ಸೇಫ್ಟಿ ಆಫ್ ದ ಸಿಟಿಜನ್ಸ್, ಯುರೋಪಿಯನ್ ಯೂನಿಯನ್ ಈಸ್ ಬೆಸ್ಟ್ ಇನ್ ದ ವರ್ಲ್ಡ್. ನೆನ್ಪಿಟ್ಕೊಡ್ರಿ, ಜಗತ್ತಿನಲ್ಲೇ ನೀವು ಯಾವ್ದಾದ್ರು ಮುಂದೆ ದೇಶದಲ್ಲಿ ಹೋಗಿ ಇರ್ತೀನಿ ಅಂತ ಡಿಸಿಷನ್ ತಗೊಳ್ಳೋರಾಗಿದ್ರೆ ಮ್ಯಾಕ್ಸಿಮಮ್ ಜನ ಎಲ್ಲಿ ಹೋಗ್ತಾರೆ? ಯುರೋಪ್ ಕಂಟ್ರೀಸ್ ಹೋಗ್ತಾರೆ. ನೆನ್ಪಿಟ್ಕೊಡ್ರಿ, ನಮ್ಮ ಕರ್ನಾಟಕದವರು ಕೂಡ ಬಹಳ ಜನ ಫಿನ್ಲ್ಯಾಂಡ್, ಆಮೇಲೆ ಸ್ವಿಟ್ಜರ್ಲ್ಯಾಂಡ್, ಲಂಡನ್ ಇಲ್ಲೆಲ್ಲ ಹೋಗ್ತಾ ಇದಾರೆ. ಯಾಕೆ? ದೇ ಆರ್ ವೆರಿ ಸೇಫ್. ಮೊದಲು ಅಲ್ಲಿ ಏನು ದೇ ಆರ್ ವೆರಿ ಸ್ಟ್ರಿಕ್ಟ್ ವಿತ್ ರೆಸ್ಪೆಕ್ಟ್ ಟು ಫುಡ್. ಆಹಾರ ಅಂತ ಬಂದ್ರೆ ತುಂಬಾ ಸ್ಟ್ರಿಕ್ಟ್ ಅವರು. ನಮ್ಮ ದೇಶದಲ್ಲಿ ಹೇಗೇಗೋ ಆಗುತ್ತಲ್ಲ, ಆ ತರ ಇಲ್ಲ ಅಲ್ಲಿ. ಓಕೆ, ಭಾರತದಲ್ಲಿ ಏನಾಗ್ತಾ ಇದೆ ಗೊತ್ತಾ ಪ್ರಾಬ್ಲಮ್ ನಿಮಗೆ? ಇಂಡಿಯಾ ಗ್ರೋಸ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂಡ್ ನಾರ್ಮಲ್ ಕ್ವಾಲಿಟಿ. ಓಕೆ, ದ ಗುಡ್ ಕ್ವಾಲಿಟಿ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ರೈಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಸೀರಿಯಲ್ಸ್, ಕಾಳುಗಳು ಏನಿದೆ, ಅಕ್ಕಿ, ಸಕ್ಕರೆ ಅನ್ಕೊಡ್ರಿ, ಉಪ್ಪು ಅನ್ಕೊಡ್ರಿ, ಏನೇನಿದೆ ಎಲ್ಲ ಗುಡ್ ಕ್ವಾಲಿಟಿ ಇಸ್ ಗೋಯಿಂಗ್ ಟು ಯುರೋಪಿಯನ್ ಕಂಟ್ರೀಸ್ ಅಂಡ್ USA. ಎಲ್ಲ ಬೇರೆ ಬೇರೆ ದೇಶಗಳು ಹೋಗ್ತಾ ಇದೆ. ಉಳಿದಿದೆ ನೋಡ್ರಿ, ವಿ ಆರ್ ಕನ್ಸ್ಯೂಮಿಂಗ್ ದಟ್ ಅಷ್ಟೇ. ಬಿಕಾಸ್ ಅವರ್ ರೆಗ್ಯುಲೇಷನ್ ಈಸ್ ನಾಟ್ ಸ್ಟ್ರಿಕ್ಟ್. ನಮ್ಮ ದೇಶದಲ್ಲಿ ರೂಲ್ಸ್ ಗಳು ಸ್ಟ್ರಿಕ್ಟ್ ಇಲ್ಲ. ಹೀಗಾಗಿ ಎಷ್ಟೋ ಜನ ಆಹಾರದ ಏನಂತೀವಿ ನಾವು, ಫುಡ್ ಪಾಯ್ಸನ್ ಇಂದ ಸಾಯ್ತಾ ಇದಾರೆ. ಅಲ್ಲೆಲ್ಲ ಆಗಿಲ್ಲ. ಯುರೋಪಿಯನ್ ಯೂನಿಯನ್ ಅವ್ರು ತಗೊಳ್ಳೋದೇ ಇಲ್ಲ. ಇಫ್ ದ ಕ್ವಾಲಿಟಿ ಇಸ್ ನಾಟ್ ಗುಡ್, ದೇ ಡೋಂಟ್ ಟೇಕ್ ಯುವರ್ ಪ್ರಾಡಕ್ಟ್. ಹಾಗಾಗಿ ಚೆನ್ನಾಗಿ ಕಳಿಸ್ತಾರೆ ಅಲ್ಲಿ. ಬರೀ ಫುಡ್ ಒಂದೇ ಅಲ್ಲ, ಎನ್ವೈರ್ಮೆಂಟ್, ಪರಿಸರ ಕಾಳಜಿಯು ಕೂಡ ನಂಬರ್ 1 ಅವ್ರ ಜಗತ್ತಿನಲ್ಲಿ ಯುರೋಪಿಯನ್ ಯೂನಿಯನ್. ಓಕೆ, ವಾಟ್ ಈಸ್ ಯುರೋಪಿಯನ್ ಯೂನಿಯನ್, ಹೌ ಮೆನಿ ಮೆಂಬರ್ಸ್ ಆರ್ ದೇರ್, ಸ್ಟಡಿ ಮಾಡ್ರಿ ಅದ್ರ ಬಗ್ಗೆ, ಹೋಮ್ ವರ್ಕ್ ನಿಮ್ಗೆ. ಓಕೆ, ದೆನ್
ಇಲ್ಲೇನು ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ 2016 2016 ಮಾಡಿದ್ರು ಅವ್ರು ಇದನ್ನು. ನೋಡ್ರಿ, ನಾವ್ ಯಾವಾಗ ಮಾಡಿದೀವಿ 2023. ನಮಗಿಂತ ಎಷ್ಟು ವರ್ಷ ಮುಂದಿದ್ದಾರೆ ಅವರು? 7 years. ಇನ್ ಪ್ರಿಲಿಮ್ಸ್ ಆಸ್ಕ್ಡ್, ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ ಇದನ್ನ. ಇನ್ ರೀಸೆಂಟ್ ಇಯರ್ಸ್ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಡನ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳಿದ್ದ. ಕೆಳಗಡೆ ಆಪ್ಷನ್ ಅಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ಇತ್ತು. ಓಕೆ, ದೆನ್ ಡಿಜಿಟಲ್ ಮಾರ್ಕೆಟ್ ಆಕ್ಟ್ ಅನ್ನುವಂಥದ್ದು ಇದೆ ಅಲ್ಲಿ. ಆಮೇಲೆ UN ಸೆಟ್ ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ಮಲ್ಟಿಲ್ಯಾಟ್ರಲ್ ಅಗ್ರೀಡ್ UN Conference on Restrictive Business Practice approved the set of multilateral agreed equitable principles and rules for control of restrictive business practice. ರಿಸ್ಟ್ರಿಕ್ಟಿವ್ ಬಿಸಿನೆಸ್ ಪ್ರಾಕ್ಟೀಸ್ ಏನಿರುತ್ತಲ್ಲ, ರಿಸ್ಟ್ರಿಕ್ಟಿವ್ ಅಂತ ಅಂದ್ರೆ ಇನ್ನೊಬ್ರಿಗೆ ತೊಂದರೆ ಮಾಡುವಂತ ಬಿಸಿನೆಸ್ ಪ್ರಾಕ್ಟೀಸ್ ಗಳನ್ನ ತಡೆಯೋಕೆ ವಿಶ್ವಸಂಸ್ಥೆಯರು, UN ಅಂತ ಅಂದ್ರೆ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್, ಅವರು ಕೂಡ ಪ್ರಯತ್ನ ಪಟ್ಟಿದ್ರು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಯು ಶುಡ್ ರಿಮೆಂಬರ್ ವಾಟ್ ಆರ್ ದ ಇಂಡಿಯನ್ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ವಾಟ್ ಆರ್ ದ ಗ್ಲೋಬಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಜಗತ್ತಿನಲ್ಲಿ ಯಾವ ದೇಶದವ್ರು ಏನೇನ್ ಮಾಡ್ತಾ ಇದಾರೆ, ನಮ್ಮ ದೇಶದಲ್ಲಿ ಏನೇನ್ ಆಗ್ತಾ ಇದೆ. ದೆನ್ ವೇ ಅಹೆಡ್, ಹಾಗಾದ್ರೆ ಮುಂದೆ ಏನೇನ್ ಮಾಡ್ಬೇಕು ನಾವು, ಹೌ ವಿ ಕ್ಯಾನ್ ಕಂಟ್ರೋಲ್ ದ್ಯಾಟ್. ಫಸ್ಟ್ ಒನ್, ನೀಡ್ ಫಾರ್ ಎಕ್ಸ್ ಆಂಟಿ ರೆಗ್ಯುಲೇಷನ್ ಫಾರ್ ಡಿಜಿಟಲ್ ಕಾಂಪಿಟೇಷನ್. ಅಂದ್ರೆ ವಿ ಶುಡ್ ಫೋಕಸ್ ಬಿಫೋರ್ ಪ್ರಾಬ್ಲಮ್ ಅರೈಸಸ್. ಸಮಸ್ಯೆ ಬರೋಕ್ಕಿಂತ ಮುಂಚೆನೆ ನಾವೇನ್ ಮಾಡ್ಬೇಕು, ಪರಿಹಾರಗಳನ್ನ ಅಥವಾ ಹೀಗಾಗಬಾರ್ದು ಅಂತ ತಡೆ ಹಿಡಿಯೋಕ್ ಪ್ರಯತ್ನ ಪಡ್ಬೇಕು. ಅದನ್ನ ಎಕ್ಸ್ ಆಂಟಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಅವರು. ಓಕೆ, ಪ್ರಾಬ್ಲಮ್ ಆದ ನಂತರ ನಾವು ಹುಡುಕಾಡೋ ಬದಲು ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆನೆ ನಾವು ಟ್ರೈ ಮಾಡೋಣ. ದೆನ್ ಸಿಸ್ಟಮೆಟಿಕಲಿ ಸಿಗ್ನಿಫಿಕೆಂಟ್ ಡಿಜಿಟಲ್ ಎಂಟರ್ಪ್ರೈಸಸ್ ಗಳನ್ನ ಸ್ಟಾರ್ಟ್ ಮಾಡೋದು. ಥ್ರೆಶೋಲ್ಡ್ ಫಾರ್ ಕ್ಲಾಸಿಫಿಕೇಶನ್ ಆಫ್ SSEDs, systematically significant digital enterprises. They designate entities offering core service which are search engine, social media, operating system, browsers. ಇವುಗಳನ್ನ ವಿಭಿನ್ನವಾಗಿ ಗುರುತಿಸಿ ಅವುಗಳಿಗೆ ನಿಯಮಗಳನ್ನ ಮಾಡೋದು ನಾವು, ಅಷ್ಟು ಸಾಕು. ದೆನ್ ಅಸೋಸಿಯೇಟ್ ಡಿಜಿಟಲ್ ಎಂಟರ್ಪ್ರೈಸಸ್. ಇವೇನು ಡಿಜಿಟಲ್ ಎಂಟರ್ಪ್ರೈಸಸ್ ಇದೆಯಲ್ಲ, ಎಂಟರ್ಪ್ರೈಸಸ್ ಅಂದ್ರೆ ಕಂಪನಿಗಳು, ಅವುಗಳನ್ನ ಏನ್ ಮಾಡೋದು, ಅಸೋಸಿಯೇಟ್ ಮಾಡೋದು, ಅವುಗಳನ್ನ ಮಿಕ್ಸ್ ಮಾಡಿ ನಿಯಂತ್ರಣ ಮಾಡೋದು. ಅಂಡ್ ಆಬ್ಲಿಗೇಷನ್ಸ್ ಫಾರ್ ದಿಸ್ SSDs, ಇವುಗಳಿಗೆ ಏನ್ ಮಾಡೋದು, ಫೇವರ್ ದೇರ್ ಓನ್ ಆರ್ ರಿಲೇಟೆಡ್ ಪಾರ್ಟಿ ಪ್ರೊಡಕ್ಷನ್ ಆರ್ ಬ್ಲಾಕ್ ಥರ್ಡ್ ಪಾರ್ಟಿ ಆಪ್. ಇವುಗಳು ಈ ತರ ಮಾಡೋ ಹಾಗಿಲ್ಲ. ದೇ ಶುಡ್ ನಾಟ್ ಬ್ಲಾಕ್ ಥರ್ಡ್ ಪಾರ್ಟಿ ಆಪ್. ಇನ್ನೊಂದು ಕಂಪನಿಯವರ ಆಪ್ ಅನ್ನ ಅವ್ರು ಬ್ಯಾನ್ ಮಾಡೋ ಹಾಗಿಲ್ಲ. ಫೋರ್ಸ್ ಯೂಸರ್ ಟು ಅಡಾಪ್ಟ್ ದೇರ್ ಅದರ್ ಸರ್ವಿಸಸ್. ತಮ್ಮ ಇನ್ನಷ್ಟು ಸರ್ವಿಸ್ಗಳಿದೆ ಅದನ್ನ ತಗೊಳ್ರಿ ಅಂತ ಫೋರ್ಸ್ ಮಾಡೋ ಹಾಗಿಲ್ಲ. ದೆನ್ ಯೂಸ್ ನಾನ್ ಪಬ್ಲಿಕ್ ಬಿಸಿನೆಸ್ ಯೂಸರ್ ಡೇಟಾ ಟು ಕಾಂಪೀಟ್. ಅಂದ್ರೆ ಈ ಜನರ ಡೇಟಾವನ್ನ ಯೂಸ್ ಮಾಡಿಕೊಂಡು ಸ್ಪರ್ಧಾತ್ಮಕತೆಗೆ ಇಳಿಯೋ ಹಾಗಿಲ್ಲ. ಅವುಗಳಿಗೆ ಆ ತರ ನಿಯಮಗಳನ್ನ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ದೆನ್ CCI ಶುಡ್ ಇಂಪ್ರೂವ್ ಇಟ್ಸ್ ಟೆಕ್ನಿಕಲ್ ಕೆಪಾಸಿಟಿ. CCI ಅಂತ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಡ್ರಿ, ಬರ್ಕೊಡ್ರಿ ಇಲ್ಲಿ ಇದ್ರ ಬಗ್ಗೆ, ಆಮೇಲೆ ಸ್ಟಡಿ ಮಾಡ್ರಿ. ಮಲ್ಲಿಕಾರ್ಜುನ್, ಇದು ಪೇಜ್ ನಂಬರ್ 3 to 21 ಪ್ರಿಂಟ್ ಕೊಡ್ರಿ ಅವ್ರಿಗೆ. ಪೇಜ್ ನಂಬರ್ 3 to 21 ಅವ್ರಿಗೊಂದು ಪ್ರಿಂಟ್ ಕೊಡ್ರಿ. ಹೋದ್ ಕ್ಲಾಸ್ ಪ್ರಿಂಟ್ ಇಲ್ಲ ಅವ್ರ. ಓಕೆ ಓಕೆ. ಫ್ರಮ್ ಸೆಪರೇಟ್ ಬೆಂಚ್. ಆಮೇಲೆ ಯಾರು ತಪ್ಪು ಮಾಡ್ತಾರ ಅವ್ರಿಗೆ ಪೆನಾಲ್ಟಿನ ಹಾಕೋದು. ಇಷ್ಟು ಮಾಡಿದ್ರೆ ಸಾಕು, ಸರಿನಾ? ಸೊ CCI ಇಂಪಾರ್ಟೆಂಟ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಳ್ರಿ. ಏನು ಡೀಟೇಲ್ ಆಗಿ ಸ್ಟಡಿ ಮಾಡೋದಂದ್ರೆ ಹೇಳ್ರಿ, ನಾನು ಸ್ಟಡಿ ಮಾಡಂತ ಹೇಳಿದೆ. ಏನು, ಯಾವಾಗ ಸ್ಟಾರ್ಟ್ ಆಯ್ತು, ವೆನ್ ಇಟ್ ಸ್ಟಾರ್ಟೆಡ್. ಓಕೆ, ಹೂ ಸ್ಟಾರ್ಟೆಡ್, ಯಾರು ಆರಂಭ ಮಾಡಿದ್ರು. ವೆನ್ ಇಯರ್ ಬರ್ಕೊಳ್ತೀರಿ, ಹೂ ಅಂತ ಅಂದ್ರೆ ಯಾರು ಬರ್ಕೊಳ್ತೀರಿ. ಹೂ ಅಂತ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಅಥವಾ ಇಂಡಿಯನ್ ಪಾರ್ಲಿಮೆಂಟ್ ಸ್ಟಾರ್ಟ್ ಮಾಡ್ತಾ. ವೆದರ್ ಇಟ್ ಸ್ಟಾರ್ಟೆಡ್ ಬೈ ಇಂಡಿಯನ್ ಗವರ್ಮೆಂಟ್ ಆರ್ ಇಂಡಿಯನ್ ಪಾರ್ಲಿಮೆಂಟ್. ಇಂಡಿಯನ್ ಪಾರ್ಲಿಮೆಂಟ್ ಇಂದ ಸ್ಟಾರ್ಟ್ ಆಗಿದ್ರೆ ದೇರ್ ವಿಲ್ ಬಿ ಅನ್ ಆಕ್ಟ್, ಒಂದು ಆಕ್ಟ್ ಆಗಿರುತ್ತೆ ಅದರ ಹಿಂದೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ಬರ್ಕೊಡ್ರಿ ಈ ತರ. ಇದನ್ನ ಸ್ಟ್ಯಾಚ್ಯೂಟರಿ ಅಂತ ಕರಿತೀವಿ. ಬರ್ಕೊಡ್ರಿ ಇದನ್ನ, ರೈಟ್ ಇಟ್. ಇಂಡಿಯನ್ ಗವರ್ಮೆಂಟ್ ಇಂದ ಆಗಿದ್ರೆ ಜಸ್ಟ್ ಅದು ಇಟ್ ಈಸ್ ಅ ಗವರ್ಮೆಂಟ್ ಬಾಡಿ ಅಷ್ಟೇ. ವಿಚ್ ಇಸ್ ಮೋರ್ ಪವರ್ಫುಲ್, ಸ್ಟ್ಯಾಚ್ಯೂಟರಿ ಆರ್ ಜಸ್ಟ್ ಗವರ್ಮೆಂಟ್ ಬಾಡಿ? ಯಾವ್ದು ಪವರ್ಫುಲ್ ಆಗಿರುತ್ತೆ ಜಾಸ್ತಿ? ಬಸವರಾಜ್ ಹೇಳ್ರಿ, ವಿಚ್ ಇಸ್ ಮೋರ್ ಪವರ್ಫುಲ್? ನೀವೇ ಹೇಳ್ರಿ. ನರೇಂದ್ರ ಮೋದಿ ಅವರು ಪವರ್ಫುಲ್ಲಾ ಅಥವಾ ಇಡೀ ಪಾರ್ಲಿಮೆಂಟ್ ಪವರ್ಫುಲ್? ಹಾ, ಪಾರ್ಲಿಮೆಂಟ್ ವಿಲ್ ಬಿ ಪವರ್ಫುಲ್. ಎಷ್ಟು ಜನ ಇರ್ತಾರಲ್ಲ ಮೆಂಬರ್ಸ್? 545 ಮೆಂಬರ್ಸ್ ಇರ್ತಾರಲ್ಲಿ. ಗವರ್ಮೆಂಟ್ ಅಲ್ಲ, ಪಾರ್ಲಿಮೆಂಟ್ ಈಸ್ ಮೋರ್ ಪವರ್ಫುಲ್ ದನ್ ಗವರ್ಮೆಂಟ್. ಪಾರ್ಲಿಮೆಂಟ್ ಅಂದ್ರೆ ಏನು? ಸಂಸತ್ತು.
ಸಂಸತ್ ನಲ್ಲಿ ಎಂಪಿಗಳು ಇರ್ತಾರೆ, ಎಂಪಿಗಳು ಪವರ್ಫುಲ್, ಎಲ್ಲರೂ ಸೇರಿ ಅವ್ರು ಕಾಯ್ದೆ ಮಾಡ್ತಾರಲ್ಲ ಅದು ಪವರ್ಫುಲ್ ಆಗುತ್ತೆ. ವೆನ್ ಸ್ಟಾರ್ಟೆಡ್ ಆಯ್ತು, ಹೂ ಸ್ಟಾರ್ಟೆಡ್ ಆಯ್ತು, ಅಕಸ್ಮಾತ್ ಇಂಟರ್ನ್ಯಾಷನಲ್ ಇದ್ರೆ ಯಾವ ಇಂಟರ್ನ್ಯಾಷನಲ್ ಹೇಗೆ ಸ್ಟಾರ್ಟ್ ಆಗಿದೆ ಅದು. ಆಮೇಲೆ ಇಂಟರ್ನ್ಯಾಷನಲ್ ಇದ್ರೆ ಈಸ್ ಇಂಡಿಯಾ ಮೆಂಬರ್, ಭಾರತ ಅದರ ಮೆಂಬರ್ ಆಗಿದೆಯಾ. ಆಮೇಲೆ ಇಟ್ಸ್ ಡ್ಯೂಟಿ, ಏನ್ ಮಾಡುತ್ತೆ ಇದು ಕೆಲಸ, ಬಾಡಿ ಇದೆ, ಇದ್ರ ಡ್ಯೂಟಿ ಏನು, ಹೌ ಮೆನಿ ಮೆಂಬರ್ಸ್ ಆರ್ ದೇರ್, ಅಥವಾ ಇದ್ರ ಮುಖ್ಯ ಕೆಲಸ, ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ದೆನ್ ಕನ್ಕ್ಲೂಷನ್ ನೀವೇ ಓದ್ಕೊಡ್ರಿ ಆಮೇಲೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು. ನೆಕ್ಸ್ಟ್ ವಿ ವಿಲ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಟಾಪಿಕ್ಸ್. ಮುಂದಿನ ಟಾಪಿಕ್ ಗಳನ್ನ ನಾವೀಗ ನೋಡೋಣ. ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಬಿಲ್ 2025 ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ. ಲೋಕಸಭೆಯಲ್ಲಿ ಒಂದು ಬಿಲ್ ಅಂತ ಅಂದ್ರೆ ಕಾನೂನನ್ನ ಏನ್ ಮಾಡ್ತಾರಲ್ಲ, ಸೊ ಆ ಕಾನೂನನ್ನ ಮೊದಲು ಬಿಲ್ ಅಂತ ಮಂಡನೆ ಮಾಡಿರ್ತಾರೆ. ಓಕೆ, ಆ ಬಿಲ್ ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಬೈ ಅನ್ MP. ಒಬ್ಬ MP ಅವ್ರು ಏನ್ ಮಾಡ್ತಾರೆ, ಒಂದು ಬಿಲ್ ಅನ್ನ, ಕೆಲವೊಂದು ದಾಖಲೆ ಪತ್ರಗಳನ್ನ ಇಡ್ತಾರೆ, ಇದಕ್ಕೆಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಇಫ್ ದ MP ಸಪೋರ್ಟೆಡ್ ದಟ್, ದೆನ್ ಇಟ್ ವಿಲ್ ಬಿಕಮ್ ಆಕ್ಟ್. ಓಕೆ, ಅಂಡ್ ಆಕ್ಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ವೆನ್ ಪ್ರೆಸಿಡೆಂಟ್ ಸೈನ್ ಇಟ್. ಬಿಲ್ ಇರುತ್ತೆ ಮೊದಲು, ಅದಕ್ಕೆ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಎರಡು ಕಡೆ ಬೆಂಬಲ ಸಿಕ್ಕರೆ ಅದು ಆಕ್ಟ್ ಆಗುತ್ತೆ. ಆಕ್ಟ್ ಇದ್ದು ಪ್ರೆಸಿಡೆಂಟ್ ಅವರ ಸಹಿ ಬಿದ್ರೆ ಅದು ಜಾರಿಗೆ ಬರುತ್ತೆ. ಓಕೆ, ಸೊ ಆ ಥರ. Then the bill seeks to streamline various services. ಬೇರೆ ಬೇರೆ ಸರ್ವಿಸ್ಗಳನ್ನ ಇದೇನ್ ಮಾಡೋದಿದೆ, ಸ್ಟ್ರೀಮ್ಲೈನ್ ಮಾಡೋದಿದೆ. ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಬಿಲ್. ಇಮಿಗ್ರೇಷನ್ ಅಂತ ಅಂದ್ರೆ ಏನು, ಇಮಿಗ್ರೇಷನ್ ಅಂತ ಅಂದ್ರೆ ಏನ್ ಹೇಳ್ರಿ, ವಾಟ್ ಈಸ್ ಇಮಿಗ್ರೇಷನ್? ವಿಶ್ವನಾಯಕ್ ಅವ್ರು ಯಾಕೆ ಲೇಟ್ ಮಾಡಿದ್ರಿ, ಲೇಟ್ ಆಗಿ ಬಂದ್ರಿ? ಹೇಳ್ರಿ. ಹಾ ನೋಡ್ರಿ, ಇಮಿಗ್ರೇಷನ್, ಎಮಿಗ್ರೇಷನ್. ಇ ಅಂದ್ರೆ ಒಳಗ್ ಬರೋದು, ಎಮಿಗ್ರೇಷನ್ ಅಂದ್ರೆ ಹೊರಗೆ ಹೋಗೋದು. ಗೊತ್ತಿರಲ್ಲ ನಿಮಗೆ. ಐ ಇದ್ರೆ ಒಳಗೆ, ಇ ಇದ್ರೆ ಹೊರಗೆ, ನೆನ್ಪಿಟ್ಕೊಡ್ರಿ ಇದನ್ನ. ಸರಿ, ಹಾಗಾದ್ರೆ ಬೇರೆ ದೇಶದವ್ರು ನಮ್ ದೇಶಕ್ಕೆ ಬರ್ಬೇಕಂದ್ರೆ ಏನೇನ್ ಮಾಡ್ಬೇಕು ಅಂತ ಕೆಲವೊಂದು ರೂಲ್ಸ್ ಅನ್ನ ಮಾಡ್ತಾ ಇದಾರೆ, ನೋಡೋಣ ಏನಿದೆ. ದ ಬಿಲ್ ರಿಪೀಲ್ಸ್, ರಿಪೀಲ್ ಅಂತ ಅಂದ್ರೆ ತಿದ್ದುಪಡಿ ಮಾಡು. ಓಕೆ, ಇಟ್ ರಿಪೀಲ್ಸ್ ಎಕ್ಸಿಸ್ಟಿಂಗ್ ಲಾ, ಫಾರಿನರ್ಸ್ ಆಕ್ಟ್ 1946 ಅಂಡ್ ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ಆಕ್ಟ್ 1939 ಅಂಡ್ ಇಮಿಗ್ರೇಷನ್ ಆಕ್ಟ್ 2000. ಈ ಮೂರನ್ನು ಕೂಡ ಇದು ತಿದ್ದುಪಡಿ ಮಾಡೋದಿದೆ. 3 ಆಫ್ ದೀಸ್ ಲಾಸ್ ಆರ್ ಫ್ರಮ್ ಪ್ರೀ ಕಾನ್ಸ್ಟಿಟ್ಯೂಷನ್ ಪೀರಿಯಡ್. ನಮ್ ಸಂವಿಧಾನ ಬರೋಕ್ಕಿಂತ ಮುಂಚೆನೆ ಕೆಲವೊಂದು ಕಾನೂನುಗಳು ಇದ್ವು ಇಲ್ಲಿ. ಯಾವುವು ಇವೇ ನೋಡ್ರಿ, 1946, 1939, 1920. ಓಕೆ, ಅಂಡ್ ಡ್ಯೂರಿಂಗ್ ಎಕ್ಸ್ಟ್ರಾರ್ಡಿನರಿ ಟರ್ಮ್ಸ್ ಆಫ್ ವರ್ಲ್ಡ್ ವಾರ್ 1 ಅಂಡ್ ವರ್ಲ್ಡ್ ವಾರ್ 2, ಆ ಟೈಮಲ್ಲಿ ಮಾಡುವಂತ ಕಾನೂನುಗಳು, ಅವುಗಳನ್ನ ಸರ್ಕಾರ ಈಗ ತಿದ್ದುಪಡಿ ಮಾಡೋಕೆ ಮುಂದಾಗಿದೆ. ನೋಡೋಣ. ಕೀ ಪ್ರೊವಿಷನ್ಸ್, ಈ ಬಿಲ್ ನ ನಿಬಂಧನೆಗಳು. ಪ್ರೊವಿಷನ್ ಅಂತ ಅಂದ್ರೆ ನಿಬಂಧನೆ ಅಥವಾ ನಿಯಮಗಳು ಏನೇನಿದೆ ಅಂತ ನೋಡಿದ್ರೆ, ಗ್ರೌಂಡ್ಸ್ ಫಾರ್ ಡಿನೈಯಿಂಗ್ ಎಂಟ್ರಿ ಆರ್ ಸ್ಟೇ. ಒಬ್ಬ ವ್ಯಕ್ತಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇದ್ರೆ ಅವನು ನಾವ್ ಹೇಗೆ ಬರಬಾರ್ದು, ಹೇಗೆ ತಡೆ ಹಿಡಿಬಹುದು ಅಂತ ಅಂದ್ರೆ ಅದನ್ನ ಮಾಡೋರಿದ್ದಾರೆ. ಅಂಡ್ ಟ್ರ್ಯಾಕಿಂಗ್ ಆಫ್ ಫಾರಿನರ್ಸ್, ಫಾರಿನರ್ಸ್ ಇಲ್ಲಿ ಬಂದ ಮೇಲೆ ಅವರನ್ನ ಟ್ರ್ಯಾಕ್ ಹೇಗೆ ಮಾಡೋದು. ಸ್ಟ್ರಿಕ್ಟರ್ ಪೆನಲ್ ಪ್ರೊವಿಷನ್ಸ್, ಅವ್ರೇನಾದ್ರೂ ತಪ್ಪು ಮಾಡಿದ್ರೆ, ಇಫ್ ದೇ ಡಿಡ್ ಎನಿ ಮಿಸ್ಟೇಕ್ ಹಿಯರ್, ದೇ ವಿಲ್ ಬಿ ಪೆನಲೈಸ್ಡ್ ಅಪ್ ಟು 5 years ಆರ್ 5 lakh ಫೈನ್. ಶಿಕ್ಷಣ ಕೊಡೋರಿದ್ದಾರೆ. ದಿಸ್ ಈಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಇದು ಇನ್ನೂ ಕೂಡ ಅಷ್ಟೊಂದು ಮುಖ್ಯ ಅಲ್ಲ, ಬಿಕಾಸ್ ಇಟ್ ಇಸ್ ಸ್ಟಿಲ್ ಅ ಬಿಲ್. ಇದು ಬಿಲ್ ಇದೆ ಅಷ್ಟೇ, ಇನ್ನೂ ಆಕ್ಟ್ ಆಗಿಲ್ಲ. ಜಸ್ಟ್ ಅಷ್ಟು ನೋಡ್ಕೊಂಡ್ಬಿಡ್ರಿ ಸಾಕು. ಸರಿ, ಹಾಗಾದ್ರೆ ಪ್ರೆಸೆಂಟ್ಲಿ ವಾಟ್ ಗವರ್ಮೆಂಟ್ ಹ್ಯಾಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಇಮಿಗ್ರೇಷನ್. ಇಮಿಗ್ರೇಷನ್ಗೆ ಬಗ್ಗೆ ಸರ್ಕಾರದಲ್ಲಿ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಅಂದ್ರೆ, ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್. ಫಾರಿನರ್ಸ್ ನಮ್ಮ ದೇಶಕ್ಕೆ ಬಂದ ಮೇಲೆ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಒಂದು ಸಿಸ್ಟಮ್ ಇದೆ ಅಲ್ಲಿ. ದೇ ಶುಡ್ ರಿಜಿಸ್ಟರ್ ವಿತ್ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸರ್. ಅಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇನ್ಕ್ಲೂಡಿಂಗ್ ಇಂಡಿಯನ್ ಒರಿಜಿನ್. ಅವರು ಇಂಡಿಯನ್ ಒರಿಜಿನರ್ಸ್ ಇದ್ರು ಕೂಡ ವಿಸಿಟಿಂಗ್ ಇಂಡಿಯಾ ಆನ್ ದ ಫಾಲೋವಿಂಗ್ ಲಾಂಗ್ ಟರ್ಮ್ ವೀಸಾಸ್ ಮೋರ್ ದನ್ 180 days. 180ಕ್ಕಿಂತ ಹೆಚ್ಚಿನ ದಿನ ಅವ್ರು ಭಾರತಕ್ಕೆ ಬರ್ತಾ ಇದ್ರೆ ದೇ ಶುಡ್ ರಿಜಿಸ್ಟರ್ ಫಸ್ಟ್ ಬಂದ ಮೇಲೆ. ದೆನ್ ವೀಸಾ ರೆಗ್ಯುಲೇಷನ್. ಬ್ಯೂರೋ ಆಫ್ ಇಮಿಗ್ರೇಷನ್ was set up in 1971 under the Ministry of Home. It grants electronic visa. ಯಾರು ಕೊಡ್ತಾರೆ ವೀಸಾ? ಬ್ಯೂರೋ ಆಫ್ ಇಮಿಗ್ರೇಷನ್ ಅವರು ವೀಸಾನ ಕೊಡ್ತಾರೆ. ದೆನ್ ಇಮಿಗ್ರೇಷನ್ ಆಕ್ಟ್ 2000. ಇಟ್ ಮೇಕ್ಸ್ ಕ್ಯಾರಿಯರ್ಸ್ ರೆಸ್ಪಾನ್ಸಿಬಲ್ ಫಾರ್ ಪ್ಯಾಸೆಂಜರ್ಸ್ ವೈಲೇಟಿಂಗ್ ಪಾಸ್ಪೋರ್ಟ್ ಆಕ್ಟ್. ಈ ಕಾಯ್ದೆ ಏನ್ ಮಾಡುತ್ತೆ, ಕಾನೂನನ್ನ ಮುರಿದ್ರೆ ನಮ್ಮ ದೇಶದಲ್ಲಿ ಬಂದವರು ಅವರಿಗೆ ಶಿಕ್ಷಣ ಕೊಡೋದ್ರ ಬಗ್ಗೆ ಇದು ಹೇಳುತ್ತೆ. ದೆನ್ ವಿ ಹ್ಯಾವ್ ಸಿಟಿಜನ್ಶಿಪ್ ಆಕ್ಟ್ 1955. ಇಟ್ ರೆಗ್ಯುಲೇಟ್ಸ್ ಅಕ್ವಿಸಿಷನ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ಆಸ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ. ಓಕೆ, ಅಂದ್ರೆ
ನಮ್ಮ ದೇಶದ ಪ್ರಜೆಗಳು ಯಾರು, ಹೊರಗಿನವ್ರು ಯಾರು ಅನ್ನೋದನ್ನ ಇದು ನಮಗೆ ಹೇಳುತ್ತೆ. ಓಕೆ, ಅಂಡ್ ರೆಗ್ಯುಲೇಟ್ಸ್ ಅಕ್ವಿಸಿಷನ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ಆಸ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ, OCI ಅಂತ ಬರುತ್ತೆ. ವಿ ವಿಲ್ ಸ್ಟಡಿ ಇಟ್ ಇನ್ ಫ್ಯೂಚರ್. ಮುಂದೆ ಕಲಿತೀವಿ ಅದ್ರ ಬಗ್ಗೆ. ಸಾಕು, ಇವು 4 ಪಾಯಿಂಟ್ಸ್ ಇದೆ ಅಂತ ನೆನ್ಪಿಟ್ಕೊಡ್ರಿ ಸದ್ಯಕ್ಕೆ. ಸ್ಟ್ಯಾಂಡಿಂಗ್ ಕಮಿಟಿ ಆನ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ರಿಪೋರ್ಟ್. ಒಂದು ಪಂಚಾಯತ್ ರಾಜ್ ರಿಪೋರ್ಟ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮೇಲೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇತ್ತು. ಇವ್ರು ಏನ್ ಮಾಡಿದ್ದಾರೆ, ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾ ಇದಾರೆ ಅಲ್ಲಿ, ದೇರ್ ಇಸ್ ಅ ನಾಮಿನಲ್ ಇನ್ಕ್ರೀಸ್ ಇನ್ ಬಜೆಟ್ ಎಸ್ಟಿಮೇಟ್ಸ್ ಅಲೋಕೇಶನ್ ಫಾರ್ 2025-26. ಜಾಸ್ತಿ ಬಜೆಟ್ ಅನ್ನ ಸರ್ಕಾರ ಯಾರಿಗೆ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ, ಇವ್ರಿಗೆ ಗ್ರಾಮೀಣ ಭಾಗದಲ್ಲಿ ಇರುವಂತ ಪಂಚಾಯತ್ ಮತ್ತು ರೂರಲ್ ಡೆವಲಪ್ಮೆಂಟ್ ಗೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಅದನ್ನ ಬಿಟ್ಟರೆ ಇಲ್ಲಿ ಉಳಿದಿರೋದು ಪಂಚಾಯತ್ಸ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996 ಲ್ಯಾಕ್ಸ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ಇಷ್ಟು ನೆನ್ಪಿಟ್ಕೊಳ್ರಿ, ಎಸ್ಆ ಆಕ್ಟ್ 1996 ಇಷ್ಟು ನೆನ್ಪಿಟ್ಕೊಳ್ರಿ. ವಿ ವಿಲ್ ಸ್ಟಡಿ ಇಟ್ ಇನ್ ಫ್ಯೂಚರ್. ಉಳಿದಿರೋದು ಏನ್ ಬೇಡ. ಅಂಡ್ ರೀಸೆಂಟ್ಲಿ ಗೌರ್ಮೆಂಟ್ ಗಿವಿಂಗ್ ಮೋರ್ ಫಂಡ್, ಸ್ವಲ್ಪ ಜಾಸ್ತಿ ಕೊಡ್ತಾ ಇದೆ ಅಂತ ಅಂದ್ರೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ್ ಇದೊಂದು ಸ್ಕೀಮ್ ಇದೆ ಭಾರತ ಸರ್ಕಾರದ್ದು. ಅಂಡ್ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ. ಈ ವಿಲೇಜ್ ಗಳನ್ನ ಏನ್ ಮಾಡ್ತಾ ಇದಾರೆ, ಸರ್ವೆಯನ್ನು ಮಾಡ್ತಾ ಇದಾರೆ. ಸ್ವಾಮಿತ್ವ ಸ್ಕೀಮ್ ಅಂತ ಬರುತ್ತೆ. ವಿ ವಿಲ್ ಸ್ಟಡಿ ದಿಸ್ ಆಲ್ಸೋ ಇನ್ ಫ್ಯೂಚರ್. ಮುಂದೆ ಕಲಿತೀವಿ ಅದರ ಬಗ್ಗೆ ಕೂಡ. ಅಂಡ್ ದ ಪ್ರಾಬ್ಲಮ್ ಈಸ್ ಶಾರ್ಟೇಜ್ ಆಫ್ ಸ್ಟಾಫ್. ಗ್ರಾಮ ಪಂಚಾಯತ್ಗಳಲ್ಲಿ ಸಮಸ್ಯೆ ಏನಿದೆ, ಮುಖ್ಯವಾಗಿ ಸ್ಟಾಫ್ ಇಲ್ಲ, ಶಾರ್ಟೇಜ್ ಇದೆ ಅದರಲ್ಲಿ. ದಟ್ ಈಸ್ ಆಲ್ಸೋ ಮೇಜರ್ ಪ್ರಾಬ್ಲಮ್. ಅಂಡ್ ಟೈಡ್ ಗ್ರಾಂಟ್ಸ್, ಅನುದಾನವರು ಸರಿಯಾಗಿ ಸಿಗ್ತಾ ಇಲ್ಲ. ಅಂಡ್ ಡಿಲೇ ಇನ್ ಪಂಚಾಯತ್ ಎಲೆಕ್ಷನ್ಸ್, ಪಂಚಾಯತ್ ಎಲೆಕ್ಷನ್ಗಳು ಡಿಲೇ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 2021ರಲ್ಲಿ ಲೇಟ್ ಆಗಿತ್ತು. ಅಂಡ್ ಹೆವಿ ರಿಲೈಂಟ್ ಆನ್ ಗ್ರಾಂಟ್ಸ್ ಫ್ರಮ್ ಗೌರ್ಮೆಂಟ್. ಪಂಚಾಯತ್ಗಳು ಜಾಸ್ತಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿವೆ, ಗೌರ್ಮೆಂಟ್ ಫಂಡ್ ಮೇಲೆ ಡಿಪೆಂಡ್ ಆಗಿವೆ. ಡೂ ದೇ ಹ್ಯಾವ್ ಪರ್ಮಿಷನ್ ಟು ಕಲೆಕ್ಟ್ ರೆವಿನ್ಯೂ ಫ್ರಮ್ ಪೀಪಲ್? ಜನರಿಂದ ಕಲೆಕ್ಟ್ ಮಾಡ್ಬೋದ ಅವರು ಟ್ಯಾಕ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡ್ಬೋದ ಪಂಚಾಯತಿ ಅವರು? ಎಸ್, ದೇ ಕ್ಯಾನ್ ಕಲೆಕ್ಟ್, ಪರ್ಮಿಷನ್ ಇದೆ ಅವ್ರಿಗೆ. ಬಟ್ ಸರ್ಕಾರ ಕೆಲವೊಂದ್ ಕಡೆ ಪರ್ಮಿಷನ್ ಕೊಟ್ಟಿಲ್ಲ. ಹಳ್ಳಿಗಳಲ್ಲಿ ಮಾಡ್ತಾರ ನೋಡ್ರಿ, ಮನೆ ಕರ ವಸೂಲಿ, ನೀರಿನ ಪಾಳೆ ಎಲ್ಲ ವಸೂಲಿ ಮಾಡ್ತಾರಲ್ಲ ಆತ ಅಷ್ಟೇ. ಅದ್ರ ಬಗ್ಗೆ ಸಾಕು, ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಅದು. ನೀವು ಮೇನ್ಸ್ ಬರುವಾಗ ನೀವು ಓದ್ಕೊಳ್ಬಹುದು. ನೆಕ್ಸ್ಟ್ ವಿ ಹ್ಯಾವ್ ಡೆಡಿಕೇಟೆಡ್ ಸೆಲ್ ಫಾರ್ ಮರ್ಸಿ ಪಿಟಿಷನ್ಸ್. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಡೆಡಿಕೇಟೆಡ್ ಅಂತ ಅಂದ್ರೆ ಮೀಸಲು ಅಥವಾ ಪ್ರತ್ಯೇಕ, ಅದಕ್ಕೋಸ್ಕರನೇ, ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ. ಸೆಲ್ ಅಂತ ಅಂದ್ರೆ ಏನಿಲ್ಲಿ, ಸೆಲ್ ಅಂದ್ರೆ ಏನಿಲ್ಲಿ, ಸೆಲ್ ಅಂದ್ರೆ ಇಲ್ಲಿ ಜೈಲು, ಜೈಲಿನ ಕೋಣೆ. ಮರ್ಸಿ ಅಂತ ಅಂದ್ರೆ ಕರುಣೆ ಅಥವಾ ಕ್ಷಮಾದಾನ ಇರುತ್ತಲ್ಲ, ಅದರ ಪಿಟಿಷನ್. ಕೆಲವೊಬ್ರು ಕೋರ್ಟು ಶಿಕ್ಷೆ ಕೊಟ್ಟಿರುತ್ತೆ, ಅಬೌವ್ ದಟ್ ಸಮ್ ಪೀಪಲ್ ಗೋ ಟು ಗವರ್ನರ್ ಅಂಡ್ ರಾಷ್ಟ್ರಪತಿ. ಕೆಲವೊಬ್ರು ರಾಷ್ಟ್ರಪತಿ ಮತ್ತು ಗವರ್ನರ್ ಬಳಿ ಏನ್ ಮಾಡ್ತಾರೆ, ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸ್ತಾರಲ್ವಾ. ಸೊ ಅಂತವ್ರಿಗೋಸ್ಕರ ಒಂದು ಸಪರೇಟ್ ಜೈಲು ಮಾಡಿ ಇಡ್ರಿ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ನೋಡೋಣ, ಏನಾಗಿದೆ ನೋಡೋಣ. ಮಹಾರಾಷ್ಟ್ರ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅ ಡೆಡಿಕೇಟೆಡ್ ಸೆಲ್ ಅಂಡರ್ ಅಡಿಷನಲ್ ಸೆಕ್ರೆಟರಿ ಆಫ್ ಹೋಮ್ ಟು ಎಕ್ಸ್ಪಿಡಿಯೇಟ್ ಪ್ರೊಸೆಸಿಂಗ್ ಆಫ್ ಮರ್ಸಿ ಪಿಟಿಷನ್ಸ್ ಫಾರ್ ಡೆತ್ ಆಫ್ ಕನ್ವಿಕ್ಟ್ಸ್. ಅವ್ರಿಗೋಸ್ಕರ ಯಾರು ಈ ಏನಂತೀವಿ, ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸಿದಾರೆ ನೋಡ್ರಿ, ಅವುಗಳಿಗೆ ಪ್ರತ್ಯೇಕ ಸೆಲ್ ಮಾಡಿದಾರಂತ. ಸೊ ಯಾಕಿದು? ದಿಸ್ ಡಿಸಿಷನ್ ಫಾಲೋಸ್ ಸುಪ್ರೀಂ ಕೋರ್ಟ್ ಡೈರೆಕ್ಟಿವ್ 2024. ಸುಪ್ರೀಂ ಕೋರ್ಟ್ 2024ರಲ್ಲಿ ಹೇಳಿತ್ತು. ಏನ್ ಹೇಳಿತ್ತು ಅಂತ ಅಂದ್ರೆ, ಕ್ರಿಯೇಟ್ ಸೆಪರೇಟ್ ಡಿಪಾರ್ಟ್ಮೆಂಟ್ ಫಾರ್ ದಿಸ್ ಮರ್ಸಿ ಪಿಟಿಷನ್ಸ್. ಈ ಕ್ಷಮಾದಾನ ಪಿಟಿಷನ್ ಗಳಿಗೆ ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಗಳನ್ನ ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ 2024ರಲ್ಲಿ ಹೇಳಿತ್ತು. ಸರ್, ಇದನ್ನ ತಗೊಂಡು ನಾವೇನ್ ಮಾಡೋದು? ಯು ಶುಡ್ ಯೂಸ್ ಇಟ್ ಇನ್ ಮೇನ್ಸ್ ಎಕ್ಸಾಮ್. ನೆನ್ಪಿಟ್ಕೊಳ್ರಿ, ಮೇನ್ಸ್ ಎಕ್ಸಾಮ್ ಕೇಳ್ತಾರೆ ಜೈಲು ಸುಧಾರಣೆಗಳು. ಇಂಗ್ಲಿಷ್ ಏನಂತೀವಿ ಜೈಲಿಗೆ? ನಾವು ಜೈಲಿಗೆ ಏನಂತೀವಿ ಇಂಗ್ಲಿಷ್ ಅಲ್ಲಿ? ಸೆಲ್ ಏನೋ ಬೇರೆ ಬರುತ್ತೆ ಅದಕ್ಕೆ ವರ್ಡ್. ಸೊ ಜೈಲು ಸುಧಾರಣೆ ಅಂತ ಬಂದಾಗ ಇದೊಂದು ಪಾಯಿಂಟ್ ಅನ್ನು ಹಾಕ್ಬೇಕು ನೀವು. ರೀಸೆಂಟ್ಲಿ ಮಹಾರಾಷ್ಟ್ರ ಸೆಟ್ ಅಪ್ ಅ ಸೆಪರೇಟ್ ಆರ್ ಡೆಡಿಕೇಟೆಡ್ ಸೆಲ್ ಫಾರ್ ಮರ್ಸಿ ಪಿಟಿಷನ್ಸ್. ಒಂದು ಎಕ್ಸಾಂಪಲ್ ಯೂಸ್ ಮಾಡ್ಕೊಳ್ಳೋದು ನೀವು. ಓಕೆ, ಈ ತರ. ದೆನ್ ಸೊ ಹಾಗಾದ್ರೆ ಏನು, ವಾಟ್ ಈಸ್ ಮರ್ಸಿ ಪಿಟಿಷನ್? ವಿ ವಿಲ್ ಸ್ಟಡಿ ಇನ್ ಡೀಟೇಲ್ ಇನ್ ಪಾಲಿಟಿನಲ್ಲಿ ನಾವು ಡೀಟೇಲ್ ಆಗಿ ಕಲಿತೀವಿ. ಓಕೆ, ಸದ್ಯಕ್ಕೆ ನಾವು ನೋಡೋದಾದ್ರೆ ಮರ್ಸಿ ಪಿಟಿಷನ್ ಇಸ್ ಟು ದ ಪ್ರೆಸಿಡೆಂಟ್ ಆರ್ ಗವರ್ನರ್. ಪ್ರೆಸಿಡೆಂಟ್ ಅಥವಾ ರಾಜ್ಯಪಾಲರಿಗೆ ಕಳಿಸ್ತಾರೆ ಇದನ್ನ. ಇಟ್ ಈಸ್ ಅ ಲಾಸ್ಟ್ ಕಾನ್ಸ್ಟಿಟ್ಯೂಷನಲ್ ರೆಸಾರ್ಟ್, ಕೊನೆಯ ದಾರಿ ಇದು. ಇದರ ನಂತರ ಡೈರೆಕ್ಟ್ ಶಿಕ್ಷೆ ಇರುತ್ತೆ. ಹಿಯರ್ ಕನ್ವಿಕ್ಟ್ ಕ್ಯಾನ್ ಟೇಕ್ ವೆನ್ ಈಸ್ ಸೆಂಟೆನ್ಸ್ಡ್ ಬೈ
ಕೋರ್ಟ್ ಆಫ್ ಲಾ. ಕೋರ್ಟ್ ನಿಂದ ಅವನಿಗೆ ಶಿಕ್ಷೆಗೊಳಗಾದಾಗ ಕೊನೆಯದಾಗಿ ಆತ ಅಲ್ಲಿ ಹೋಗ್ತಾನೆ ಸುಪ್ರೀಂ ಕೋರ್ಟ್ ಮುಗಿದ ನಂತರ. ಹಿಯರ್ ಮರ್ಸಿ ಪಿಟಿಷನ್ಸ್, ಮರ್ಸಿ ಪ್ಲೀಸ್ ಅಂಡ್ ಪಾರ್ಡನ್ಸ್ ಆರ್ ಡಿಸ್ಕ್ರಿಷನರಿ. ಇದೇನಿದು ಡಿಸ್ಕ್ರಿಷನರಿ ಅಂತ ಅಂದ್ರೆ ವಿವೇಚನಾಧಿಕಾರ. ಡಿಪೆಂಡ್ಸ್ ಆನ್ ಗವರ್ನರ್ ಅಂಡ್ ರಾಷ್ಟ್ರಪತಿ. ಅವ್ರೇನ್ ಥಿಂಕ್ ಮಾಡ್ತಾರ ಅದೇ. ದೇರ್ ಇಸ್ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನೋ ಲೀಗಲ್ ರೈಟ್ಸ್. ಅಂದ್ರೆ ನೀವು ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಆಸ್ಕಿಂಗ್ ಫಾರ್ ಪಾರ್ಡನ್ ಈಸ್ ಅ ಲೀಗಲ್ ರೈಟ್ ಆಫ್ ಅ ಪರ್ಸನ್. ಅಂದ್ರೆ ಒಬ್ಬ ವ್ಯಕ್ತಿ ಕ್ಷಮಾದಾನವನ್ನ ಕೇಳುವುದು ಅವನ ಕಾನೂನುಬದ್ಧ ಹಕ್ಕು. ನೋ, ಇಟ್ ಈಸ್ ನಾಟ್ ಅ ಲೀಗಲ್ ರೈಟ್. ಅವನಿಗೆ ಲೀಗಲ್ ರೈಟ್ ಇಲ್ಲ ಬಿಟ್ಕೊಡ್ರಿ, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಇಟ್ ಈಸ್ ಎ ಜಸ್ಟ್ ಡಿಸ್ಕ್ರಿಷನರಿ, ಅವ್ರಿಗೆ ಬಿಟ್ಟಿರೋದು. ಗವರ್ನರ್ ಮತ್ತೆ ರಾಷ್ಟ್ರಪತಿ ಏನ್ ಥಿಂಕ್ ಮಾಡ್ತಾರೆ, ಡಿಪೆಂಡ್ಸ್ ಆನ್ ದೆಮ್. ಮರ್ಸಿ ಇಸ್ ಎಕ್ಸರ್ಸೈಸ್ ಟು ಕ್ಲೆಮೆನ್ಸಿ ಪವರ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ ಪಾರ್ಡನಿಂಗ್ ಪವರ್. ಕ್ಷಮಾದಾನ ಅಂತ ಕರಿತೀವಿ ನಾವು ಇದನ್ನು. ಓಕೆ, ದೇರ್ ಆರ್ ಲಾಟ್ ಆಫ್ ಟೈಪ್ಸ್. President's pardoning power under Article 72, Governor's pardoning power under Article 161. ರಾಷ್ಟ್ರಪತಿಗಳ ಕ್ಷಮಾದಾನಾಧಿಕಾರ ಆರ್ಟಿಕಲ್ 72 ಬರುತ್ತೆ, ಗವರ್ನರ್ ಅವ್ರದ್ದು ಆರ್ಟಿಕಲ್ 161 ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ರಿ 1, 2, 3, 4, 5 ಇವೆ. ಓಕೆ, ಆಮೇಲೆ ಸೊ ವಿ ವಿಲ್ ಸ್ಟಡಿ ಇಟ್ ಇನ್ ಡೀಟೇಲ್ ಇನ್ ಪಾಲಿಟಿ. ಪಾಲಿಟಿನಲ್ಲಿ ನಾವು ಇದನ್ನ ಡೀಟೇಲ್ ಆಗಿ ಕಲಿಯೋರಿದ್ದೀವಿ. ಅಲ್ಲಿವರು ನಿಮ್ಮ ಕುತೂಹಲ ಜಾಸ್ತಿ ಇದೆ, ನಾನೇ ಸ್ಟಡಿ ಮಾಡ್ಕೊಳ್ತೀನಿ ಅಂದ್ರೆ ನೀವು ನೋಡ್ಕೊಳ್ಬಹುದು. If I want to teach this here, it will take around 15 minutes. ಪಾಲಿಟಿನಲ್ಲಿ ಹೇಗಿದ್ರು ಕಲಿಯೋರೇ ಇದ್ದೀವಿ, ನಾನು ಮತ್ತೆ ಇದನ್ನ ಇಲ್ಲಿ ರಿಪೀಟ್ ಮಾಡಲ್ಲ. ದಿಸ್ ಇಸ್ ಯುವರ್ ಡ್ಯೂಟಿ ಟು ಸ್ಟಡಿ ಇಟ್. ಈಸಿ ಇದೆ, ನೀವು ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಹಾಕಿದ್ರು ಕೂಡ ಸಿಗುತ್ತೆ ನಿಮ್ಗೆ. ಪಾರ್ಡನ್, ಕಂಪ್ಲೀಟ್ ಅಬ್ಸಲ್ಯೂಷನ್ ಫ್ರಮ್ ಪನಿಷ್ಮೆಂಟ್. ಏನದರ ಅರ್ಥ? ಪನಿಷ್ಮೆಂಟೇ ರದ್ದು, ಶಿಕ್ಷಣೆ ರದ್ದು. ಸೊ ರೆಸ್ಪೈಟ್ ಅದರ ಅರ್ಥ ಬೇರೆ ಇದೆ, ಹಾಗೆಲ್ಲ ನೋಡ್ಕೊಡ್ರಿ ಅದನ್ನ. ದಟ್ ಇಸ್ ಯುವರ್ ಡ್ಯೂಟಿ. ದೆನ್ ಪ್ರೆಸಿಡೆಂಟ್ಸ್ ಪವರ್ ಎಕ್ಸ್ಟೆಂಡ್ ಟು ಕೋರ್ಟ್ ಮಾರ್ಷಿಯಲ್ ಕೇಸಸ್. ದಿಸ್ ಇಸ್ ಇಂಪಾರ್ಟೆಂಟ್. ಕೋರ್ಟ್ ಮಾರ್ಷಿಯಲ್ ಅಂತ ಅಂದ್ರೆ ಪನಿಷ್ಮೆಂಟ್ ಗಿವನ್ ಬೈ ಮಿಲಿಟರಿ ಕೋರ್ಟ್ಸ್. ಮಿಲಿಟರಿ ಕೋರ್ಟ್ಗೆ ಶಿಕ್ಷೆ ಕೊಟ್ಟಿರುತ್ತಲ್ಲ, ಆ ಶಿಕ್ಷೆಯನ್ನು ಕೂಡ ರದ್ದು ಮಾಡುವಂತ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಳಿಗಿದೆ, ಗವರ್ನರ್ಗಳಿಗೆ ಇಲ್ಲ, ರಾಜ್ಯಪಾಲರಿಗೆ ಇಲ್ಲ. ನೆನ್ಪಿಟ್ಕೊಡ್ರಿ. ಓಕೆ, ಅಂಡ್ ಆಫೆನ್ಸಸ್ ಅಂಡರ್ ಯೂನಿಯನ್ ಲಾ, ಡೆತ್ ಸೆಂಟೆನ್ಸ್ ಕೇಸಸ್. ಯಾರಿಗಾದ್ರೂ ಮರಣ ದಂಡನೆ ಆಗಿರುತ್ತಲ್ಲ, ಅದನ್ನು ಕೂಡ ಅವರು ರದ್ದು ಮಾಡಬಹುದು. ಇಲ್ಲಿ ನೋಡಿದ್ರೆ ಗವರ್ನರ್ ಟು ಹ್ಯಾಸ್ ಪಾರ್ಡನಿಂಗ್ ಪವರ್ಸ್, ಬಟ್ ದೀಸ್ ಡು ನಾಟ್ ಎಕ್ಸ್ಟೆಂಡ್ ಟು ಡೆತ್ ಸೆಂಟೆನ್ಸ್ ಆರ್ ಕೋರ್ಟ್ ಮಾರ್ಷಲ್. ನೋಡ್ರಿ, ಒಬ್ಬ ರಾಜ್ಯಪಾಲರು ಯಾರಿದ್ದಾರೆ ನಮ್ಮ ರಾಜ್ಯದ ಕರ್ನಾಟಕದಲ್ಲಿ? ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ. ಇಫ್ ಅ ಪರ್ಸನ್ ಈಸ್ ಸೆಂಟೆನ್ಸ್ಡ್ ಟು ಲೈಫ್, ಅಂದ್ರೆ ಲೈಫ್ ಸೆಂಟೆನ್ಸ್ ಆಯ್ತು ಒಬ್ಬನಿಗೆ. ಲೈಫ್ ಸೆಂಟೆನ್ಸ್ ಅಂದ್ರೆ ಮರಣ ದಂಡನೆ. ಇಫ್ ಹಿ ವೆಂಟ್ ಟು ತಾವರ್ ಚಂದ್ ಗೆಹ್ಲೋಟ್, ರಾಜ್ಯಪಾಲರ ಬಳಿ ಹೋದ ಆತ, ತಾವರ್ ಚಂದ್ ಗೆಹ್ಲೋಟ್ ಕ್ಯಾನ್ ರೆಡ್ಯೂಸ್ ದ ಪನಿಷ್ಮೆಂಟ್ ಫ್ರಮ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಡೆತ್ ಸೆಂಟೆನ್ಸ್ ಅಂದ್ರೆ ಮರಣ ದಂಡನೆ, ಲೈಫ್ ಇಂಪ್ರಿಸನ್ಮೆಂಟ್ ಅಂತಂದ್ರೆ ಜೀವಾವಧಿ ಶಿಕ್ಷೆ. ಓಕೆ, ಜೀವಾವಧಿ ಶಿಕ್ಷೆ ಅಂದ್ರೆ ಒಂದು 20 ವರ್ಷ ಆದ್ರೂ ಇರುತ್ತದು. ಓಕೆ, ಗಲ್ಲಿಗೇರಿಸೋ ವ್ಯಕ್ತಿಯನ್ನ ಅವ್ರು ಏನ್ ಮಾಡ್ಬೋದು, 20 ವರ್ಷ ಇಳಿಸಬಹುದೇ ಹೊರತು ಅವನನ್ನ ಮನೆಗೆ ಕಳಿಸೋ ಹಾಗಿಲ್ಲ. ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಶಿ ಕ್ಯಾನ್ ಸೆಂಡ್ ದಿಸ್ ಪರ್ಸನ್ ಡೈರೆಕ್ಟ್ಲಿ ಟು ಹೋಮ್. ಕ್ಷಮಾದಾನ ಮಾಡುವಂತ ಅಧಿಕಾರ ಇದೆ ಯಾರಿಗೆ? ರಾಷ್ಟ್ರಪತಿಗಳಿಗೆ. ಅಂಡ್ ಕೋರ್ಟ್ ಮಾರ್ಷಿಯಲ್ ಆದ್ರೂ ಕೂಡ ಓನ್ಲಿ ರಾಷ್ಟ್ರಪತಿ ಕ್ಯಾನ್ ಡೂ. ನೆನ್ಪಿಟ್ಕೊಡ್ರಿ. ಅಂಡ್ ವೆನ್ ಇಟ್ ಕಮ್ಸ್ ಟು ಯೂನಿಯನ್ ಲಾ, ಕೇಂದ್ರದ ಕಾನೂನಿನಲ್ಲಿ ಮಿಸ್ಟೇಕ್ ಆಗಿದೆ, ಕೇಂದ್ರದ ಕಾನೂನನ್ನ ಮೀರಿದ್ರೆ ರಾಜ್ಯಪಾಲರು ಶಿಕ್ಷೆಯನ್ನ ಕಡಿಮೆ ಮಾಡಬಹುದಾ? ಎಸ್, ಹಿ ಕ್ಯಾನ್. ಓಕೆ, ಮಾಡಬಹುದು. ಕೇಂದ್ರದ ಕಾನೂನು ಇದ್ರೂ ಕೂಡ ನಡೆಯುತ್ತೆ. ಓನ್ಲಿ ಮರಣ ದಂಡನೆಯನ್ನ ಕ್ಷಮೆ ಮಾಡೋ ಹಾಗೆಲ್ಲ ಕೋರ್ಟ್ ಮಾರ್ಷಲ್ ಕೂಡ ಇವರ ಅಡಿಯಲ್ಲಿ ಬರಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಡು ನಾಟ್ ಆಕ್ಟ್ ಇಂಡಿಪೆಂಡೆಂಟ್ಲಿ. ಅವರು ಸ್ವಂತವಾಗಿ ತಮ್ಗೆ ಹೇಗ್ ಬರುತ್ತೋ ಹಾಗೆ ಮಾಡಲ್ಲ. ದೇ ವರ್ಕ್ ಬೇಸ್ಡ್ ಆನ್ ದ ಗವರ್ಮೆಂಟ್ ಅಡ್ವೈಸ್. ನೆನ್ಪಿಟ್ಕೊಡ್ರಿ, ಸರ್ಕಾರದ ಸಲಹೆ ಮೇಲೆ ಕೆಲಸ ಮಾಡ್ತಾರ ಅವರು. ಓಕೆ, ಮರುರಾಮ್ ಕೇಸ್ 1980 ಅಂತ ಇದೆ, ನೋ ನೀಡ್ ಟು ರಿಮೆಂಬರ್. ದೆನ್ ಸಂಸದ ಭಾಷಣಿ ಇನಿಷಿಯೇಟಿವ್. ಸಂಸದ ಭಾಷಣಿ ಇನಿಷಿಯೇಟಿವ್ ಅಂತ ಅಂದ್ರೆ ಈ ಲೋಕಸಭಾ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್, ಇದು ನೆನ್ಪಿಟ್ಕೊಡ್ರಿ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮೈಟಿ ಅಂತ ಕರಿತೀವಿ ಅದನ್ನ. ಇನ್ ಮುಂದೆ ಮೈಟಿ ಅಂದ್ರೆ ಗೊತ್ತಿರಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಎಲೆಕ್ಟ್ರಾನಿಕ್ ಮಿನಿಸ್ಟ್ರಿ. ಏನ್ ಮಾಡಿದ್ದಾರೆ ಇವರು? ದೇ ವಾಂಟ್ ಟು ಡೆವಲಪ್ ಸಂಸದ ಭಾಷಣಿ ಇನಿಷಿಯೇಟಿವ್ ಫಾರ್ AI ಪವರ್ಡ್ ಮಲ್ಟಿಲಿಂಗ್ವಲ್ ಪಾರ್ಲಿಮೆಂಟರಿ ಆಪರೇಷನ್. ಪಾರ್ಲಿಮೆಂಟ್ ಅಲ್ಲಿ ಏನೇನು ನಡೀತಾ ಇರತ್ತಲ್ಲ ಅದನ್ನ ಎಲ್ಲಾ ಭಾಷೆಯಲ್ಲಿ ಕೊಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಷ್ಟೇ, ಸಂಸದ ಭಾಷೆ. ದೆನ್ ಫ್ಯೂಚರ್ ಆಫ್ ಫ್ರೀ ಸ್ಪೀಚ್ ಇಂಡೆಕ್ಸ್ 2025 ನೋಡೋಣ ಏನಾಗಿದೆ.
A new global survey by Future of a Speech ranks India 24th out of 33 countries. 33 ದೇಶಗಳನ್ನ ಸರ್ವೆ ಮಾಡಿದಾಗ ನಮ್ಮ ಭಾರತ 24ನೇ ಸ್ಥಾನದಲ್ಲಿದೆ. ವಿ ಆರ್ ಸ್ಟ್ಯಾಂಡಿಂಗ್ ಅಟ್ 24 when it comes to free of speech. ಫ್ರೀ ಆಫ್ ಸ್ಪೀಚ್ ಅಂತ ಅಂದ್ರೆ ವಾಕ್ ಸ್ವಾತಂತ್ರ್ಯ. ಇಸ್ ಇಟ್ ಗುಡ್ ನಂಬರ್ 24? ಚೆನ್ನಾಗಿದೆಯಾ? ನೋ, ಇಟ್ ಈಸ್ ನಾಟ್ ಅ ಗುಡ್. ನೆನ್ಪಿಟ್ಕೊಳ್ರಿ, ವಿ ಶುಡ್ ಇಂಪ್ರೂವ್ ಇಟ್. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್, ಇವು ದೇ ಆರ್ ಟಾಪ್. ಅಲ್ಲಿ ಸ್ವಾತಂತ್ರ್ಯ ಚೆನ್ನಾಗಿದೆ ಅವ್ರದ್ದು. ಓಕೆ, ಅಂಡ್ ಇವು ನೋಡ್ರಿ, ಹಂಗೇರಿ ಅಂಡ್ ವೆನಿಜುವೆಲಾ, ಇವರು ಡೆಮೋಕ್ರೆಟಿಕ್ ಬ್ಯಾಕ್ ಸ್ಲೈಡರ್ಸ್ ಅಂತ ಕರೀತಾರೆ ಇವುಗಳನ್ನ. ಆಮೇಲೆ ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್ ಗಳನ್ನ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರೀತಾರೆ. ವಾಯ್? ಅದನ್ನ ನೋಡ್ಕೊಳ್ರಿ. ದಟ್ ಈಸ್ ಯುವರ್ ಹೋಮ್ ವರ್ಕ್. ಓಕೆ, ಶಿವಣ್ಣ ನೋಟ್ಸ್ ತಂದಿಲ್ಲ? ಹೋದ ವಾರ ಪ್ರಿಂಟ್ ಕೊಟ್ಟಿದ್ವಿ, ಮತ್ತೆ ಯಾಕೆ ತರಲಿಲ್ಲ? ನೀವು ತಂದಿಲ್ಲ ಬಸವರಾಜ್? ಈ ನೋಟ್ಸ್ ತಂದಿಲ್ಲ? ಹೋದ ವಾರ ಸೋಮವಾರ ಕ್ಲಾಸಿಗೆ ಇದ್ರಿ, ಅಲ್ಲಿ ತಂದಿಲ್ಲ? ಎಲ್ಲಿದೆ? ತೆಗೀರಿ ಹೊರಗಡೆ, ಅಂಡರ್ಲೈನ್ ಮಾಡ್ಕೊಡ್ರಿ. ಮುದಿಯಪ್ಪ ತಂದಿದ್ದೀರಿ? ವಿನಾಯಕ್ ನೀವು ತಂದಿದ್ದೀರಿ? ನೋಟ್ಸ್ ಇಲ್ಲದೆ ನೀವು ಹೀಗೆ ಮಾಡಿದ್ರೆ ಹೇಗೆ? ಏನಾಗತ್ತೆ ಗೊತ್ತಾ ಬಸವರಾಜ್, ಈಗ ಒಂದ್ ವರ್ಷ ಕ್ಲಾಸ್ ಕೇಳ್ತೀರಿ, ಮುಂದಿನ ವರ್ಷ ನೋಡಿದಾಗ ಇಂಪಾರ್ಟೆಂಟ್ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಂಡಿಲ್ಲ, ಓದ್ಕೊಂಡಿಲ್ಲ ಅಂದ್ರೆ, ನಾನು ಇವ್ರಿಗೆ 70-80 ಸಾವಿರ ರೂಪಾಯಿ ಫೀಸ್ ಕೊಟ್ಟಿದ್ದೆ, ಏನ್ ಕಲ್ಸಿದ್ರಿ ಇವ್ರು ನನಗೆ? ನಿಜವಾಗ್ಲೂ ಅದೇ ತರ ಅನ್ಸುತ್ತೆ. ಮರಿತೀವಿ, ಇದನ್ನ ಬಹಳಷ್ಟು ಇರುತ್ತೆ ಪಾಯಿಂಟ್ಸ್. ಓಕೆ, ಸೊ ನೋಟ್ಸ್ ಇರ್ಲೇಬೇಕು ನಿಮ್ ಮುಂದೆ. ಆಮೇಲೆ ಇಲ್ಲಿ ಎರಟ್ಟ ಅಂತ ಕೊಟ್ಟಿದ್ದಾರೆ. ಎರಟ್ಟ ಮೀನ್ಸ್ ಮಿಸ್ಟೇಕ್. ಫೆಬ್ರವರಿ ಮ್ಯಾಗ್ಝಿನ್ ಒಂದು ಮಿಸ್ಟೇಕ್ ಆಗಿತ್ತಂತೆ ಅವ್ರದ್ದು. ಅದರಲ್ಲಿ ಅವರು ಸ್ಟೇಟಸ್ ಆಫ್ ಡೆವಲ್ಯೂಷನ್ ಟು ಪಂಚಾಯತ್ ಇನ್ ಸ್ಟೇಟ್ಸ್ ಅನ್ನೋದ್ರಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿತ್ತಂತೆ. ಹಾ, ಪವರ್ ಕೊಡೋದು 6th ಪ್ಯಾರಾಮೀಟರ್ ಅಕೌಂಟಬಿಲಿಟಿ ಅನ್ನೋದನ್ನ ಆಡ್ ಮಾಡಿದಾರೆ ನೋಡಿ, ಇದೊಂದು ಮಿಸ್ ಆಗಿತ್ತಂತೆ. ದಿಸ್ ವಾಸ್ ಮಿಸ್ಡ್. ಇದೊಂದನ್ನ ಆಡ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ಬಿಡ್ರಿ ಅಷ್ಟು. ಓಕೆ, ಸೊ ಇಲ್ಲಿಗೆ ಏನ್ ಮುಗಿಯುತ್ತೆ? ಪಾಲಿಟಿ ಆಫ್ ಮಾರ್ಚ್ ಮಂತ್, ಮಾರ್ಚ್ ತಿಂಗಳ ಪಾಲಿಟಿಯನ್ನ ನಾವೀಗ ಮುಗಿಸ್ತೀವಿ. ಒಂದು 8 ನಿಮಿಷ ಬ್ರೇಕ್ ತಗೊಳ್ರಿ. ವಿ ವಿಲ್ ಕಂಟಿನ್ಯೂ at 10:30 ವಿತ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಸ್ಟಡಿ ಮಾಡೋಣ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ? ಪೂನಮ್, ನಿಮ್ಗೆ ಇದು ಸ್ವಲ್ಪ ಟೈಮ್ ತಗೊಳತ್ತೆ, ಅರ್ಥ ಆಗೋಕೆ. ನಿಮ್ದು ಡಿಗ್ರಿ ಬ್ಯಾಕ್ ಗ್ರೌಂಡ್ ಯಾವ್ದಂತ ಹೇಳಿದ್ರಿ? BS. ಬಸವರಾಜ್, ಡೈಲಿ ಪ್ಲಾನರ್ ತಂದಿದ್ದೀರಿ? ಫಾಲೋ ಮಾಡಕ್ಕಿಲ್ಲ. ಆಮೇಲೆ ಸ್ಟಡಿ ಟ್ರ್ಯಾಕರ್ ಅದು ತಂದಿಲ್ಲ. ಪ್ರೀತಿ, ನೀವು ತಂದಿದ್ದೀರಿ ಡೈಲಿ ಪ್ಲಾನರ್ ಮತ್ತೆ ಸ್ಟಡಿ ಟ್ರ್ಯಾಕರ್? ತಂದಿದ್ದೀರಿ? ತಗೊಂಡ್ ಬರ್ರಿ. ಹಾ, ಸ್ಟಡಿ ಟ್ರ್ಯಾಕರ್ ತಗೊಂಡ್ ಬರ್ರಿ. ನೀವು ರೀ ವಿಶ್ವನಾಯಕ್? ಮಧ್ಯಾಹ್ನ ಬೇಡ, ಮಧ್ಯಾಹ್ನ ನಂದು ಕ್ಲಾಸ್ ಇಲ್ಲ, ಏನ್ ಮಾಡೋರು ನೀವು? ಶಿವಾನಂದ್, ಡೈಲಿ ಪ್ಲಾನರ್ ಸ್ಟಡಿ ಟ್ರ್ಯಾಕರ್ ತಂದಿದ್ದೀರಿ? ಇಲ್ಲ. ನೀವು ಸಣ್ಣವ್ರು ಇಲ್ಲ ಬೈಬೇಕಂದ್ರೆ, ಸಣ್ಣವ್ರಿದ್ರೆ ಬೈಬಹುದು ಎಲ್ರು. ನಾನು ನಿಮ್ಮ ವಯಸ್ಸಿನವನೇ ಇದ್ದೀನಿ, 3-4 ವರ್ಷ ದೊಡ್ಡವನಿದ್ದೀನಿ ಅಷ್ಟೇ. ಆನ್ಲೈನ್ ಅವರು ನೀವು ಸ್ಟಡಿ ಟ್ರ್ಯಾಕರ್ ಫಾಲೋ ಮಾಡ್ತಾ ಇದ್ದೀರಿ ಹೇಳ್ರಿ? ಕೊಟ್ಟಿಲ್ಲ ನಿಮ್ಗ? ಕೊಟ್ಟಿಲ್ಲ ನಿಮಗೆ? ಫಾಲೋ ಮಾಡ್ತೀರಿ? ಪಕ್ಕಾ ಫಾಲೋ ಮಾಡೋದಾದ್ರೆ ಅಷ್ಟೇ ತಗೊಳ್ರಿ. ಪ್ರೀತಿ ಅವ್ರು ತಗೊಂಡ್ ಬರ್ರಿ ನೋಡೋಣ್ರಿ. ತಗೊಂಡ್ ಬರ್ರಿ ನೋಡು. ಆನ್ಲೈನ್ ಅವ್ರು ಎಷ್ಟನ್ನ ಫಾಲೋ ಮಾಡ್ತಾ ಇದೀರಿ, ಸ್ಟಡಿ ಟ್ರ್ಯಾಕರ್ ಅಥವಾ ಡೈಲಿ ಪ್ಲಾನರ್? ಇದು ನೀವು ಓದಿರೋದು ಅಥವಾ ಕ್ಲಾಸ್? ಇದು ಕ್ಲಾಸ್ ಕೂತ್ ಕೇಳಿದ್ದು, ಓದಿದ್ದು.
ಸಿಸ್ಯಾಟ್ ಹೆಂಗ್ ಸ್ಟಡಿ ಮಾಡತ್ತೀರಿ? ವರ್ಲ್ಡ್ ಮ್ಯಾಪು, ಆಮೇಲೆ ಕರೆಂಟ್ ಅಫೇರ್ಸ್. ಓಕೆ. ಸರಿ ಮಾಡ್ರಿ. ಹಾ, ಮುದಿಯಪ್ಪ ವಿನಾಯಕ್ ಸ್ಟಡಿ ಟ್ರ್ಯಾಕರ್ ಡೈಲಿ ಪ್ಲಾನರ್ ತಂದಿರಿ? ನೀವು ನಾವ್ ಹೇಳಿದಾಗೆ ಕೇಳಿದ್ರಿ 22 ರಿಂದ 3 ವರ್ಷದಲ್ಲಿ IAS ಆಫೀಸರ್ ಆಗಿಬಿಡ್ತೀರಿ. ಇಲ್ಲ 5-6 ವರ್ಷ ಹೀಗೆ ಕೂತ್ಕೊಳ್ತೀರಿ, ಆಮೇಲೆ ಹೋಗಿ ಪಾಂಜನ IAS ಅಲ್ಲಿ ಸೇರಿದ್ವಿ, ನಮ್ಗೆ ಸರಿಯಾಗಿ ಕೋಚಿಂಗ್ ಕೊಡ್ಲಿಲ್ಲ, ಆಮೇಲೆ ಅದಕ್ಕೋಸ್ಕರ ನಾವು ಫೇಲ್ ಆದ್ವಿ ಅಂತ ನಮ್ಮ ಮೇಲೆ ತಕರಾರು ಹೇಳ್ತೀರಿ. ಬಟ್ ಇಲ್ಲ, ನಾವ್ ಇದು ಆನ್ಲೈನ್ ಲೈವ್ ಇದೆ ಕ್ಲಾಸ್ ಯೂಟ್ಯೂಬ್ ಅಲ್ಲಿ, ನಮ್ಮನ್ನ ಯಾರು ಟೀಕೆ ಮಾಡೋಕ್ ಆಗಲ್ಲ, ನಾವು ಕರೆಕ್ಟ್ ಇದೀವಿ. ವಿ ಆರ್ ಫಾಲೋವಿಂಗ್ ಕರೆಕ್ಟ್ ಮೆಥಡ್. ಕೊಡ್ರಿ. ನಿನ್ನೆ ಮ್ಯಾಪಿಂಗು ಜಿಯೋಗ್ರಫಿ ಇದು ಯೂಟ್ಯೂಬ್ ಒಳಗೆ ಏನ್ ನೋಡಿದ್ರಿ? ನೋಡಿದ್ರಿ? ಓಕೆ. ಸೌತ್ ಈಸ್ಟ್ ಏಷಿಯಾ 1 ಅವರ್, ಸಿಸ್ಯಾಟ್ ಯೂಟ್ಯೂಬ್ ಒಳಗೆ ನೋಡತ್ತೀರಿ? ಇದು ಶ್ರೀನಿವಾಸ್ ಸರ್ದು ಐತಿಲ್ಲ, ಇದು ಮಾಡಿದಿರಿ, ಇದನ್ನ ನೋಟ್ಸ್ ಮಾಡ್ಕೊಂಡಿರಿ ಸರ್ ಕ್ಲಾಸ್ ಒಳಗೆ ಕೂತು. ಈಸ್ಟ್ ಹಿಲ್ಸ್ ಪೂರ್ವಾಂಚಲ 1, ಮಿಡಲ್ ಈಸ್ಟ್ 1. ಟೋಟಲ್ ಅವರ್ ಬರೀರಿ ಇಲ್ಲಿ. ನಾ ಹಿಂದೂ ಕೇಳತ್ತಿಲ್ಲ, ಕೇಳ್ಬೇಕ್ರಿ, ಮಿಸ್ ಮಾಡ್ಬೇಡ್ರಿ. ಹಿಂದೂ 1 ಅವರ್ ಯಾಕಿದು? ಓಕೆ. ಪ್ರಜಾವಾಣಿ. ಗುಡ್, ಕಂಟಿನ್ಯೂ ಮಾಡ್ರಿ. ಇಲ್ಲಿ ಟೋಟಲ್ ಎಷ್ಟು ಅವರ್ ಆಯ್ತು ಬರ್ದು ಬಿಡ್ತೀವಿ ಲಾಸ್ಟ್. ಮುದಿಯಪ್ಪ ಅವರ ತಂದೇರಿ, ತಗೊಂಡ್ ಬರ್ರಿ ನೋಡೋಣ. ಯಾಕ್ರಿ ಈ ವಾರ ಫುಲ್ ಡಲ್ ಆಗಿಬಿಟ್ಟೈತಿ? ಇಲ್ಲಿ ನೋಡ್ರಿ, 30 ನಿಮಿಷ ಅಂದ್ರೆ ಏನು? ಇಂಗ್ಲಿಷ್ ಗ್ರಾಮರ್ ಓಕೆ. ಯಾವ್ದು ಟಾಪಿಕ್ ಮಾಡಿದ್ರಿ? ಹಾ, ನಂದು ಪೆನ್ ಇಲ್ಲ ಇಲ್ಲಿ. ಮ್ಯಾಪಿಂಗ್ ಇಂಡಿಯಾ 40 ಮಿನಿಟ್ಸ್ ಏನ್ ಮಾಡಿದಿರಿ? ಮ್ಯಾಪಿಂಗ್ ವರ್ಲ್ಡ್ 40 ಮಿನಿಟ್ಸ್ ಯಾವ್ದು? ಅದು ಓಕೆ. ಅಂದ್ರೆ ಯಾಕ ನೀವು ನೆಕ್ಸ್ಟ್ ವೀಕ್ ಓದುವಾಗ ಇವತ್ತು ನೋಡ್ರಿ, ಈ ಸೋಮವಾರ ಏನ್ ಓದಿರ್ತೀರಿ, ಮುಂದಿನ ಸೋಮವಾರನೇ ರಿವಿಷನ್ ಮಾಡ್ಬೇಕು. ಓಕೆ, ಮಾಡ್ರಿ, ಚೆನ್ನಾಗಿ ಮಾಡ್ರಿ, ಫಾಲೋ ಮಾಡ್ರಿ ಅವ್ರು. ಇವತ್ತು ಬೆಳಿಗ್ಗೆ ಬರ್ಕೊಂಡ್ ಬಂದಿರೋ ಎದ್ದು ಪಟ 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 ಪಟ. ಈಗ ಟೋಟಲ್ ಲಾಸ್ಟ್ ಲೆಕ್ಕ ಮಾಡಿ ಬರೀತಿ ಬರ್ರಿ, ಟೋಟಲ್ ಎಷ್ಟು ಮಿನಿಟ್ಸ್ ಆಯ್ತು, ಮಿನಿಟ್ಸ್. ಬರಿಬೇಕ್ರಿ ಟಾಪಿಕ್ ನೇಮು ಅಥವಾ ಪೇಜ್ ನಂಬರ್ ಬರಿಬೇಕು ನಿಮ್ ನೋಟ್ಸ್ ಅದು. ಡೈಲಿ ಪ್ಲಾನರ್ ಮುಂದಿನ ಸೋಮವಾರ ತಂದು ತೋರಿಸಿದ್ರಿ, ನಿಮ್ ಹತ್ರನೇ ಇರುತ್ತೆ, ಇಲ್ಲ ವಾಪಸ್ ನಮಗ್ ತಂದು ಕೊಡ್ಬೇಕು, ಇಲ್ಲ 350 ರೂಪಾಯಿ ಕೊಡ್ಬೇಕು ನಾವು. 350 ರೂಪಾಯಿ ಒಂದೊಂದು ಡೈಲಿ ಪ್ಲಾನರ್ ರೇಟ್ ಅದಾವ. ಓಕೆ, ಐದರ್ ಯು ಶುಡ್ ಫಾಲೋ ಇಟ್ ಆರ್ ರಿಟರ್ನ್ ಅಸ್. ಪಾಪ ಆನ್ಲೈನ್ ಸ್ಟೂಡೆಂಟ್ ಆದ್ರೂ ಫಾಲೋ ಮಾಡ್ತಾರೆ. ಹಾ, ವಿಷನ್ ಮ್ಯಾಗಝಿನ್ ತಗೊಂಡ್ ಬರ್ರಿ, ನೋಡೋಣ ಹೆಂಗೆ ಓದಿದಿರಿ ಎಲ್ರು. ಪಟ ಪಟ ತಗೊಂಬರ್ರಿ ಪ್ರೀತಿ, ನೋಡೋಣ ಎಷ್ಟು ಕನ್ನಡ ಪದಗಳ ಅರ್ಥ ಬರ್ಕೊಂಡಿರಿ. ಬಸವರಾಜ್, ನೀವು ನೋಡೋಣ ನಿಮ್ದು ಹೆಂಗಾಗೈತಿ. ಪ್ರತಿಯೊಂದು ಲೈನ್ ಓದಾತಿರಲ್ಲ. ಈ ತರದ ಆಯ್ತು ಇದು. ಒಂದೇ ನಿಮಿಷ. ಜುಡಿಷಿಯಲ್ ಅಕೌಂಟಬಿಲಿಟಿ ಇದು ಮಾರ್ಚ್ ಇರಲ್ಲ, ಹೌದು. ರೀಪ್ರೈಮೈಂಡ್ ಅಂದ್ರೆ ಏನ್ರಿ ಅದು?
ದ ಕಮಿಟಿ ಕ್ಯಾನ್ ಗಿವ್ ವಾರ್ನಿಂಗ್, ರಿಪ್ರೈಮಂಡ್ ಅಂಡ್ ಅಡ್ವೈಸರಿ ಅಂದ್ರೆ ರೀಅಫರ್ಮ್ ಅಂದ್ರೆ ರೀ ನೋಡಿದ್ರಿ ಡಿಕ್ಷನರಿ ಒಳಗ ಹಾ ತಪ್ಪದು, ರೈಟ್, ಮಾಡಕ್ ಆಗೋದಿಲ್ಲ ಆಮೇಲೆ. ಈಗ ಮಾಡ್ಕೊತ ಹೋಗ್ರಲ್ಲ, ಶಾಶ್ವತ ನೆನಪು. ರೀಅಫರ್ಮ್ ಅಂದ್ರೆ ಪುನರುಚ್ಚರಿಸು. ಇಲ್ಲ, ಓದುವಾಗ ಮಾಡ್ಕೋತ ಹೋಗ್ರಿ. ಈಗ ಬೇರೆ ಏನ್ ಟೈಮ್ ಐತಿ ನಿಮಗ? ಈಸಿ 1 ಅಥವಾ 2 ಸಬ್ಜೆಕ್ಟ್ ಅಷ್ಟ ಅದಾವ. ಮುಂದೆ ಬರ್ಡನ್ ಆಗ್ತೈತಿ. ಡಿಸೆಂಬರ್ ಅಂದ್ರೆ ಎಲ್ಲಾ ವರ್ಡ್ ಗೊತ್ತಾಗ್ಬಿಟ್ಟಿರ್ತಾವ ನಿಮ್ಗ. 3-4 ತಿಂಗಳು ಅಷ್ಟ ವರ್ಡ್ಸ್ ರಿಪೀಟ್ ಆಗ್ತಾವ. ಕಂಟಿನ್ಯೂ ಮಾಡಿ ತಗೊಂಬರಿ ಮುಗಿಯ. ಯಾವ ತರ ಓದಿದಿರಿ ನೋಡು. ವೆರಿ ಗುಡ್. ಮಾಡ್ರಿ. ಹಾ ವಿನಾಯಕ್, ಬಸವರಾಜ್ ತಗೊಂಡ್ ಬರ್ರಿ ನೋಡೋಣ. ಮೊನ್ನೆ ಒಂದು ಇಂಗ್ಲಿಷ್ ಕಲಿಯೋದು ಹೇಗೆ ವಿಡಿಯೋ ಮಾಡಿದ ನೋಡಿದಿರಿ? ಮೊನ್ನೆ ರಾತ್ರಿ ನಂದು PUC ಇಂಗ್ಲಿಷ್ ಗ್ರಾಮರ್ ಬುಕ್, ಇಂಗ್ಲಿಷ್ ಅಲ್ಲ ಗ್ರಾಮರ್ ಅಲ್ಲ, ಪುಸ್ತಕ ತೋರಿಸಿದನ್ನ ಅದ್ರೊಳಗೆ ನಾವು ಯಾವ ತರ ಮಾಡಿದ್ದು. ಈ ಒಳಗಡೆ ಎಲ್ಲ ಗೊತ್ತದಾವ ನಿಮ್ಗ. ಎಲ್ಲಾ ಓದ್ಬೇಕು ವಿನಾಯಕ್, ಯಾವ್ದು ಬಿಡೋ ಹಾಗಿಲ್ಲ. ಪ್ರತಿಯೊಂದು ಲೈನು ನೀವು ಮನಿಗೆ ಹೋದಂತರ ಪ್ರತಿಯೊಂದು ಲೈನು ಓದ್ಬೇಕು. ಡೈಲಿ 4 ಪೇಜ್ ಅಷ್ಟ ತೋಡ್ರಿ. ಬಸವರಾಜ್, ಇಂಟೆಗ್ರಿಟಿ ಅಂದ್ರೆ ಏನ್ರಿ? ಹ್ಮ್ ನಿಮ್ ಜೋಡಿ ಆಮೇಲೆ ಮಾತಾಡ್ತಾನ, ಕ್ಲಾಸ್ ಮುಗಿಸ್ ಬರ್ರಿ ಒಂಚೂರ. ಹುನ್ರಿ, ವಿ ವಿಲ್ ಕಂಟಿನ್ಯೂ. ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ, BIT. ಏನು ಬೈಲ್ಯಾಟ್ರಲ್ ಅಂತ ಅಂದ್ರೆ? ಎಸ್, ಬೈ ಅಂತ ಅಂದ್ರೆ ಇಲ್ಲಿ 2, ಬೈಲ್ಯಾಟ್ರಲ್. ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ, ಟ್ರೀಟಿ ಅಂದ್ರೆ ಒಪ್ಪಂದ. 2 ದೇಶಗಳ ನಡುವಿನ ಒಪ್ಪಂದವನ್ನ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಅಂತ ಕರಿತೀವಿ. ನೋಡೋಣ ಏನಾಗಿದೆ. An announcement was made in Union Budget 2025. 2025 ಬಜೆಟ್ ನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದಾರ ಅಂತ ಅಂದ್ರೆ ಏನದರಲ್ಲಿ? ರಿಗಾರ್ಡಿಂಗ್ ದ ರಿವಿಷನ್ ಆಫ್ ಮಾಡೆಲ್ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಟೆಕ್ಸ್ ಟು ಮೇಕ್ ಇಟ್ ಮೋರ್ ಇನ್ವೆಸ್ಟರ್ ಫ್ರೆಂಡ್ಲಿ. ನಮ್ಮ ದೇಶವನ್ನ ಇನ್ವೆಸ್ಟರ್ ಫ್ರೆಂಡ್ಲಿ ಮಾಡೋಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇನ್ವೆಸ್ಟರ್ ಫ್ರೆಂಡ್ಲಿ ಅಂತ ಅಂದ್ರೆ ಹೂಡಿಕೆದಾರ ಸ್ನೇಹಿ, ಹೂಡಿಕೆ ಮಾಡೋರಿಗೆ ಅನುಕೂಲ ಆಗೋ ತರ, ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಹೂಡಿಕೆ ಮಾಡೋಕೆ ಅನುಕೂಲ ಆಗಿದೆ ಅನ್ನೋ ತರ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ನೋಡೋಣ ಏನೇನಾಗಿದೆ. ಬೈಲ್ಯಾಟ್ರಲ್ ಟ್ರೀಟಿ ಅಂದ್ರೆ ಅದೇ, ಇಬ್ರು ದೇಶಗಳು, 2 ದೇಶಗಳು ಕೂಡ್ಕೊಂಡು ಮಾಡ್ಕೊಳ್ಳೋದು. ರೀಸೆಂಟ್ ಕಂಟ್ರೀಸ್ ವಿತ್ ವಿಚ್ BITs ವರ್ ಸೈನ್ಡ್. ಉಜ್ಬೇಕಿಸ್ತಾನ್ ಮತ್ತು UAE ಜೊತೆಗೆ ಇತ್ತೀಚೆಗೆ ಭಾರತ ಬೈಲ್ಯಾಟ್ರಲ್ ಟ್ರೀಟಿಗೆ ಸಹಿ ಹಾಕಿದೆ ಅಂತ ಇಲ್ಲಿ ಕೊಡ್ಲಾಗಿದೆ. ಅದು ಬಹಳಷ್ಟು ದೇಶಗಳ ಜೊತೆ ಪ್ರತಿ ವರ್ಷ ಆಗ್ತಾನೆ ಇರುತ್ತೆ. ನೋ ನೀಡ್ ಟು ರಿಮೆಂಬರ್ ಎವ್ರಿ ಕಂಟ್ರಿ, ಬಟ್ ರಿಮೆಂಬರ್ ವಿಚ್ ಇಸ್ ಇನ್ ಕರೆಂಟ್ ಅಫೇರ್ಸ್ ನೆನಪಿರೋದನ್ನ ನೋಡಿದ್ರೆ ಸಾಕು. ಸೊ ಹೌ ಯು ಶುಡ್ ಸ್ಟಡಿ, ನೀವು ಯಾವ ತರ ಸ್ಟಡಿ ಮಾಡಬೇಕು ಅಂದ್ರೆ, ಉಜ್ಬೇಕಿಸ್ತಾನ್ ಅಂತ ಕೊಟ್ಟಿದ್ದಾರೆ, UAE ಅಂತ ಕೊಟ್ಟಿದ್ದಾರೆ. ಇವು ಎಲ್ಲಿದೆ ಅಂತ ನೋಡ್ಬೇಕು ನೀವು ಮ್ಯಾಪ್ ನಲ್ಲಿ. ಎಸ್, ಮಿಡಲ್ ಈಸ್ಟ್ ನಲ್ಲಿ ಕಂಡು ಬರುತ್ತೆ. ಸರಿ, ಯಾವ ತರ ಇರುತ್ತೆ? ಕೀ ಫೀಚರ್ಸ್ ಆಫ್ BIT 2015. ತುಂಬಾ ಹಳೇದಿದು, ನೋ ನೀಡ್ ಟು ರಿಮೆಂಬರ್. 2015 BIT ಮಾಡೆಲ್ ನಾವೇನೀಗ ನೆನ್ಪಿಟ್ಕೊಳ್ಳೋಗಂತ ಇಲ್ಲ. ಇಶ್ಯೂಸ್ ವಿತ್ ಪ್ರೆಸೆಂಟ್ BIT ಆರ್ಕಿಟೆಕ್ಚರ್. ಭಾರತ ದೇಶದ ಈ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಎಂದಿರುತ್ತಲ್ಲ, ಇದರಲ್ಲಿ ಕೆಲವು ಸಮಸ್ಯೆಗಳಿದೆ. ಇಶ್ಯೂಸ್, ವಾಟ್ ಆರ್ ದೋಸ್? ಫಸ್ಟ್ ಒನ್, ಆಂಬಿಗ್ವಿಟಿ. ಆಂಬಿಗ್ವಿಟಿ ಮೀನ್ಸ್ ಕ್ಲಾರಿಟಿ ಇಲ್ಲ, ನೋ ಕ್ಲಾರಿಟಿ, ಅಸ್ಪಷ್ಟತೆ. ನೋಡಿ ಏನಂತ ಅಂದ್ರೆ ಶಬ್ದಾರ್ಥ ಅದೇ ಹೇಳಿದಿನಲ್ಲ ನಿಮಗೆ. ಓಕೆ, ನೋ ಕ್ಲಾರಿಟಿ ಅಂತ ಬರಿಲ್ಲ ಅವರು. ನೀವೇ ಹೇಳ್ರಿ ಕನ್ನಡದಲ್ಲಿ. ಸ್ಪಷ್ಟತೆ ಇಲ್ಲ ಅಂತ ಬರೀತಿರೋ, ಅಸ್ಪಷ್ಟ ಅಂತ ಬರೀತೀರಿ? ಅಸ್ಪಷ್ಟ ಅಂತ ಬರೀತಿರಲ್ವಾ? ಅಂದ್ರೆ ಇಂಗ್ಲಿಷ್ ನ ಆಂಬಿಗ್ವಿಟಿ ಅಂತ ಬರೀತಾರ. ಇಟ್ ಲ್ಯಾಕ್ಸ್ ಕ್ಲಾರಿಟಿ. ಕ್ಲಾರಿಟಿ ಇಲ್ಲ ನೋಡಿ, ಯಾವ ತರ ಇರಬೇಕು ಅಂತದೆಲ್ಲ ಕ್ಲಾರಿಟಿ ಇಲ್ಲ ಇದರಲ್ಲಿ.
Then mandatory waiting period to exhaust local remedies. There are some mandatory waiting period for ಫಾರಿನ್ ಇನ್ವೆಸ್ಟರ್ಸ್. ವಿದೇಶಿ ಹೂಡಿಕೆದಾರರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡುವಾಗ ಇಂತಿಷ್ಟು ವರ್ಷ ವೇಟ್ ಮಾಡಬೇಕು ಅಂತ ರೂಲ್ಸ್ ಮಾಡುತ್ತೆ ಸರ್ಕಾರ. ದಟ್ ಈಸ್ ನಾಟ್ ಗುಡ್. ಓಕೆ, ದೆನ್ ರಿಸ್ಟ್ರಿಕ್ಷನ್ಸ್ ಆನ್ ಜ್ಯೂರಿಸ್ಡಿಕ್ಷನ್ ಆಫ್ ISDS ಟ್ರಿಬ್ಯುನಲ್ಸ್. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಿಬ್ಯುನಲ್ಗಳು ಇರುತ್ತಲ್ಲ, ಅಲ್ಲೂ ಕೂಡ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಲಿಮಿಟೆಡ್ ರೈಟ್ಸ್ ಟು ಫಾರಿನ್ ಇನ್ವೆಸ್ಟರ್ಸ್. ಬೇರೆ ದೇಶದ ಹೂಡಿಕೆದಾರ ಇರ್ತಾರಲ್ಲ, ಅವ್ರು ನಮ್ ದೇಶದಲ್ಲಿ ಬಂದು ಹೂಡಿಕೆ ಮಾಡಿದಾಗ ಅವ್ರಿಗೆ ಲಿಮಿಟೆಡ್ ರೈಟ್ಸ್ ಇರುತ್ತೆ, ಫುಲ್ ಸ್ವಾತಂತ್ರ್ಯ ಇರಲ್ಲ ಅವ್ರಿಗೆ. ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ಯು ನೋ ನೀಡ್ ಟು ರಿಮೆಂಬರ್ ಆಲ್ ದೀಸ್. ಇದ್ರ ಬಗ್ಗೆ ಏನು ಪ್ರಶ್ನೆ ಬರಲ್ಲ ನಿಮ್ಗೆ, ಬಟ್ ಆದ್ರೂ ಕೂಡ ಬೇಸಿಕ್ ಇದು. ಏನು ಯಾವ ಕಾನ್ಸೆಪ್ಟ್ ಸ್ಟಡಿ ಮಾಡ್ತಾ ಇದೀವಿ ನಿಮಗೆ ಸ್ಪಷ್ಟವಾಗಿರ್ಬೇಕು. ನಾವೇನ್ ಸ್ಟಡಿ ಮಾಡ್ತಾ ಇದೀವಿ, ವಾಟ್ ವಿ ಆರ್ ಸ್ಟಡಿಂಗ್ ಹಿಯರ್, ಬಯಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಬಿಟ್ವೀನ್ ಇಂಡಿಯಾ ಅಂಡ್ ಅದರ್ ಕಂಟ್ರಿ. ಭಾರತ ಮತ್ತು ಇನ್ನೊಂದು ದೇಶದ ನಡುವಿನ ಬಯಲ್ಯಾಟ್ರಲ್ ಟ್ರೀಟಿ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಯಾಕೆ ಇದು ಸುದ್ದಿಯಲ್ಲಿದೆ, ವೈ ಇಟ್ ಈಸ್ ಇನ್ ನ್ಯೂಸ್? ರೀಸೆಂಟ್ಲಿ ಇನ್ ಬಜೆಟ್ ಇಟ್ ಮೆನ್ಷನ್, ಬಜೆಟ್ ನಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಇಂಪ್ರೂವ್ ದ ಏನಪ್ಪಾ ಬಯಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಬಜೆಟ್ ಹೇಳಿದ್ದಾರೆ. ಸೊ ರೀಸೆಂಟ್ಲಿ 2 countries ವಿತ್ ಇಂಡಿಯಾ ಸೈನ್ಡ್. ಉಜ್ಬೇಕಿಸ್ತಾನ್ ಒಂದು, UAE ಒಂದು, 2 ದೇಶಗಳ ಜೊತೆ ಸಹಿ ಹಾಕಿದೆ. ದೇರ್ ಆರ್ ಸಮ್ ಇಶ್ಯೂಸ್, ಕೆಲವೊಂದು ಸಮಸ್ಯೆಗಳಿದೆ ಬಯಲ್ಯಾಟ್ರಲ್ ಟ್ರೀಟಿ ಅಂತ ಬಂದ್ರೆ. ನಂಬರ್ 1, ಆಂಬಿಗ್ವಿಟಿ, ಕ್ಲಾರಿಟಿ ಇಲ್ಲ. ಅಂಡ್ ವೇಟಿಂಗ್ ಪೀರಿಯಡ್, ಬೇರೆ ದೇಶದವ್ರು ಹೂಡಿಕೆ ಮಾಡ್ಬೇಕಂದ್ರೆ ಇಲ್ಲಿ ವೇಟ್ ಮಾಡ್ಬೇಕು ಅವರು. ಅಂಡ್ ಇನ್ನೊಂದೇನು, ಲ್ಯಾಕ್ ಆಫ್ ಫ್ರೀಡಮ್ ಇಲ್ಲ ಅವ್ರಿಗೆ ನಮ್ಮಷ್ಟು. ಇಷ್ಟು ಸಾಕಿದೆ ಬೇಸಿಕ್. ಸೊ ನೀವು ಒಂದು ಟಾಪಿಕ್ ಅನ್ನ ಓದಿದ ನಂತರ ಈ ತರ ನಿಮಗೆ ಕ್ಲಾರಿಟಿ ಬರಬೇಕು, ಅದು ಏನು ಅಂತ. ಸುಮ್ನೆ ಹಾಗೆ ನೀವು ಪೇಜಸ್ ಓದ್ತಾ ಹೋಗ್ಬಾರ್ದು, ನಿಂತ್ಕೊಂಡು ಏನ್ ನಾನು ಕಲ್ತೆ ಅಂತ ನೋಡ್ಬೇಕು ನೀವು. ಸರಿ, ದೆನ್ ಎಕ್ಸ್ಕ್ಲೂಷನ್ ಆಫ್ ಮೋಸ್ಟ್ ಫೇವರ್ಡ್ ನೇಷನ್ ಪ್ರೊವಿಷನ್ ಅಂಡ್ ಫೇರ್ ಇಕ್ವಿಟೇಬಲ್ ಟ್ರೀಟ್ಮೆಂಟ್ ಸ್ಟ್ಯಾಂಡರ್ಡ್. ಓಕೆ, ಏನಾಗಿದೆ ಅಂತ ಅಂದ್ರೆ, ಸೊ ದೇರ್ ಇಸ್ ಅ ಟರ್ಮ್ ಕಾಲ್ಡ್ ಮೋಸ್ಟ್ ಫೇವರ್ಡ್ ನೇಷನ್ ಅಂಡ್ FET. ನೋಡೋಣ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ದೇ ವಿಲ್ ಆಸ್ಕ್ ಇನ್ ಪ್ರಿಲಿಮ್ಸ್. ಮೋಸ್ಟ್ ಫೇವರ್ಡ್ ನೇಷನ್, ಏನಿದು ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಅಂದ್ರೆ, ಇಟ್ ಈಸ್ ಅ ಪ್ರಿನ್ಸಿಪಲ್ ದ್ಯಾಟ್ ರಿಕ್ವೈರ್ಸ್ ಕಂಟ್ರೀಸ್ ಟು ಟ್ರೀಟ್ ಆಲ್ ಅದರ್ ಕಂಟ್ರೀಸ್ ಈಕ್ವಲ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಅಂದ್ರೆ ಏನು? ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ದೇಶವನ್ನು ನಾವು ಅತಿ ಆಪ್ತತೆಯಿಂದ ನೋಡಿದ್ರೆ ಉಳಿದಿರೋ ಎಲ್ಲ ದೇಶವನ್ನು ಕೂಡ ಅದೇ ದೃಷ್ಟಿಯಿಂದ ನೋಡ್ಬೇಕು. ಓಕೆ, ಮೋಸ್ಟ್ ಫೇವರ್ಡ್ ನೇಷನ್ ಅಂದ್ರೆ ನಮಗೆ ಇಷ್ಟವಾಗುವಂತ ದೇಶ ಮಾತ್ರ ಅಲ್ಲ. ಉದಾಹರಣೆಗೆ ಏನೀಗ ಐ ವಿಲ್ ಟೆಲ್ ಯು ಸಿಂಪಲ್ ಎಕ್ಸಾಂಪಲ್. MFN ಅಂತ ಕರಿತೀವಿ, ಇಟ್ ಈಸ್ ಇನ್ WTO. ಯಾವ ಒಂದು ರೂಲ್ಸ್ ಅಲ್ಲಿ ಬರುತ್ತಿದ್ದು, WTO ಅಂತ ಒಂದು ಸಂಘಟನೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಟ್ ಕಮ್ಸ್ ದೇರ್. ಸಿ, ದಿಸ್ ಇಸ್ ಇಂಡಿಯಾ. ಇಂಡಿಯಾ ಈಸ್ ಇಂಪೋರ್ಟಿಂಗ್ ಆಯಿಲ್ ಫ್ರಾಮ್ ಇಂಡೋನೇಷಿಯಾ. ಇಂಡೋನೇಷಿಯಾದಿಂದ ಏನ್ ಮಾಡ್ತಾ ಇದೆ ಭಾರತ? ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇಂಡಿಯಾ ಪುಟ್ಟಿಂಗ್ ಟ್ಯಾಕ್ಸ್ ಅರೌಂಡ್ 5% ಆನ್ ಇಂಡೋನೇಷಿಯಾ ಇಂಪೋರ್ಟ್ಸ್. ಇಂಡೋನೇಷಿಯಾದಿಂದ ಬರ್ತಾ ಇರುವಂತಹ ಆಯಿಲ್ಗಳಿಗೆ ಭಾರತ ಟ್ಯಾಕ್ಸ್ ಎಷ್ಟಾಗ್ತಾ ಇದೆ? 5%. ನಾವು ಇಂಡಿಯಾ ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ಯಾವುದು? ಯುಕ್ರೇನ್ ಇಂದ ಏನ್ ಮಾಡ್ತಾ ಇದೆ ಅನ್ಕೊಳ್ಳೋಣ, ಸೂರ್ಯಕಾಂತಿ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅನ್ಕೊಳ್ಳೋಣ. ಸೊ ಇಟ್ ಇಂಪೋಸಿಂಗ್ ಟ್ಯಾಕ್ಸ್ 10%, 10% ಟ್ಯಾಕ್ಸ್. ನೌ ದಿಸ್ ಯುಕ್ರೇನ್ ಕ್ಯಾನ್ ಗೋ ಟು WTO. ಅವರು WTO ಹೋಗ್ತಾರೆ, ಹೋಗಿ ಏನ್ ಹೇಳ್ತಾರೆ? ಸಿ, ಇಂಡಿಯಾ ಈಸ್ supporting Indonesia by imposing only 5% tax, but us it is imposing 10%. So it is following MFN to Indonesia. ಇಂಡೋನೇಷ್ಯಾದವರಿಗೆ ಭಾರತದವರು ಬರೀ 5% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ನಮಗೆ ನೋಡಿದ್ರೆ 10% ಹಾಕ್ತಾ ಇದ್ದಾರೆ. ದಿಸ್ ಈಸ್ ಅನ್ಫೇರ್, ನ್ಯಾಯೋಚಿತವಾದದ್ದಲ್ಲ ಅಂತ ಯಾರು ಹೇಳ್ತಾರೆ? ಯುಕ್ರೇನ್ ಅವರು. ಸೊ ವಾಟ್ WTO did for this? Okay, you are imposing tax 5% to Indonesia, so impose only 5% to Ukraine also on oil. ಅಲ್ವಾ? ಅಲ್ಲೂ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು, ಇಲ್ಲೇ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ 5%, ಒಂದ್ ಕಡೆ 10%. ಇದೆ ಹೇಗೆ? ಸೊ ದಿಸ್ ಇಸ್ ನಾಟ್ ಅಲೌಡ್. ಇದನ್ನ ಏನಂತ ಕರೆದ್ವಿ ನಾವು? MFN ಅಂದ್ರೆ ಎಲ್ಲರಿಗೂ ಸಮಾನವಾದಂತ ಅವಕಾಶವನ್ನು ಮಾಡ್ಕೊಳ್ಳೋದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ. ನೆನ್ಪಿಟ್ಕೊಳ್ರಿ. ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ, ಅವು ಬೇರೆ ಇದೆ ರೂಲ್ಸ್ ಅಲ್ಲಿ, ನಿಮ್ಗೆ ಅರ್ಥ ನೆನ್ಪಿಟ್ಕೊಳ್ಳೋಕೆ. ಟು ರಿಮೆಂಬರ್ ಈಸಿಲಿ ಐ ಗಿವ್ ಎನ್ ಎಕ್ಸಾಂಪಲ್. ಅವು ಒಳಗಡೆ ಬೇರೆ ಮತ್ತೆ ಇಲ್ಲಿದೆ ನೋಡಿ. WTO MFN ಪ್ರಿನ್ಸಿಪಲ್ ಮ್ಯಾಂಡೇಟ್ಸ್
equal trade treatment by extending any trade advantage granted to one WTO member to all others. ಯಾವ್ದಾದ್ರು ಒಂದು WTO ದೇಶಕ್ಕೆ ಒಂದು ಸೌಲಭ್ಯವನ್ನು ಮಾಡಿಕೊಟ್ರೆ ಉಳಿದಿರೋ ಎಲ್ಲಾ ದೇಶಗಳಿಗೂ ಕೂಡ ಅದನ್ನ ಮಾಡಿಕೊಡ್ಲೇಬೇಕು. ನೆನ್ಪಿಟ್ಕೊಡ್ರಿ. Then fair and equitable treatment, FET. It is requires host states to provide minimum standard of treatment to foreign investors, protecting them from arbitrary or discriminatory actions. ಫಾರಿನರ್ಸ್ ಬಂದು ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅನ್ನ ಕೊಡಬೇಕು ಆ ದೇಶದಲ್ಲಿ. ಇದನ್ನೇನಂತ ಕರೆದ್ರೆ ಫೇರ್ ಅಂಡ್ ಇಕ್ವಿಟೇಬಲ್ ಟ್ರೀಟ್ಮೆಂಟ್. ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ರಿಮೆಂಬರ್ ದೀಸ್ ಎರಡನ್ನು ಕೂಡ ನೆನಪಿಟ್ಕೊಳ್ರಿ. MF ಫಂಡ್ ಅಂದ್ರೆ ಇಡೀ ದೇಶಕ್ಕೆ ಮಾಡ್ಕೊಡ್ತೀವಿ. FET ಅಂತ ಅಂದ್ರೆ ಫಾರಿನ್ ಇನ್ವೆಸ್ಟರ್ ಗಳಿಗೆ ಮಾಡ್ಕೊಡುವಂತ ವ್ಯವಸ್ಥೆ. ಯು ಹ್ಯಾವ್ ಟು ಸ್ಟಡಿ ಲೈಕ್ ದಿಸ್. ನೋಡ್ರಿ, ನಾನು ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅದನ್ನ ಬಿಟ್ಬಿಡ್ತಾ ಇದ್ದೀನಿ. ಐ ಡಿಡ್ ನಾಟ್ ಟೆಲ್ ಎನಿಥಿಂಗ್ ಆಫ್ ದಿಸ್. ಇದನ್ನೇನು ಹೇಳಿಲ್ಲ ನಾನು ನಿಮಗೆ. ದಿಸ್ ಇಸ್ ಯುವರ್ ಡ್ಯೂಟಿ ಟು ಸ್ಟಡಿ. ಅದನ್ನ ಓದ್ಕೊಳ್ಳೋದು ನಿಮ್ ಜವಾಬ್ದಾರಿ. ನೋ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದೇರ್, ಬಟ್ ಹಿಯರ್ ದೇ ವಿಲ್ ಆಸ್ಕ್ ಕ್ವಶನ್. ಇದರಿಂದಾನೇ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ನಾನೆಷ್ಟು ಟೀಚ್ ಮಾಡ್ತೀನಿ ಅಷ್ಟೇ ಓದೋದಲ್ಲ ನಿಮ್ ಕೆಲಸ. ವಾಟ್ ಎವರ್ ವಿ ಟಾಟ್ ಅಂಡ್ ವಾಟ್ ಎವರ್ ವಿ ಲೆಫ್ಟ್, ಯು ಶುಡ್ ರೀಡ್ ಎವ್ರಿಥಿಂಗ್. ಎವ್ರಿ ಡೇ 4 ಪೇಜ್ ಕಂಪಲ್ಸರಿ. 4 ಪೇಜ್. ಒಂದು ವರ್ಡ್ ಬಿಡದೆ ಓದಿ ಒಂದು 3 ತಿಂಗಳು. You will definitely learn English and you will definitely clear prelims exam and you can score more in mains. Okay. And very importantly, India is not a member of International Center for Settlement of Investment and Disputes. ICSID ಅನ್ನುವಂಥದ್ದೊಂದು ಸಂಘಟನೆ ಬರುತ್ತೆ. ಇದರಲ್ಲಿ ಇಂಡಿಯಾ is not a member. It is a branch of World Bank. ವರ್ಲ್ಡ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಗ್ರೂಪ್ ಇವೆ, ಒಂದು 5 ಬರುತ್ತೆ. ವಿ ವಿಲ್ ಸ್ಟಡಿ ಇಟ್ ಇನ್ ಎಕನಾಮಿ. ಅದರಲ್ಲಿ ICSID ಅಂತ ಒಂದು ಬರುತ್ತೆ. ಇಂಡಿಯಾ ಇಸ್ ನಾಟ್ ಮೆಂಬರ್. ಅಷ್ಟು ನೆನ್ಪಿಟ್ಕೊಡ್ರಿ ಸಾಕು. ಉಳಿದಿರೋದು ಏನು. ದೆನ್ ವೇ ಫಾರ್ವರ್ಡ್ ಏನೇನ್ ಮಾಡ್ಬೇಕು ನಾವು ಹಾಗಾದ್ರೆ? ವಾಟ್ ವಿ ಆರ್ ಸ್ಟಡಿಂಗ್ ಬೈಲ್ಯಾಟ್ರಲ್ ಟ್ರೀಟಿ ಅಲ್ವಾ, ಅವುಗಳ ಬಗ್ಗೆ. ಸೊ ವಿ ಶುಡ್ ಗಿವ್ ಕ್ಲಾರಿಟಿ. ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ಏನಿದೆ, ಫಸ್ಟ್ ಆಂಬಿಗ್ವಿಟಿ. ಸೊ ಪರಿಹಾರದಲ್ಲಿ ಫಸ್ಟ್ ಕ್ಲಾರಿಟಿ ಕೊಡೋಣ. ನೆಕ್ಸ್ಟ್ ಇಲ್ಲಿ ಎರಡನೇ ಪ್ರಾಬ್ಲಮ್ ಏನಿದೆ, ವೇಟಿಂಗ್ ಪೀರಿಯಡ್ ಇಸ್ ಮೋರ್, ಸೊ ವಿ ಶುಡ್ ರೆಡ್ಯೂಸ್ ದ ವೇಟಿಂಗ್ ಪೀರಿಯಡ್. ವಾಟ್ ಆರ್ ದ ಪ್ರಾಬ್ಲಮ್ಸ್ ಆರ್ ದೇರ್, ವಿ ಶುಡ್ ಗಿವ್ ಸೊಲ್ಯೂಷನ್. ದಟ್ ಈಸ್ ದ ವೇ ಫಾರ್ವರ್ಡ್ ಅಷ್ಟೇ, ಮತ್ತೆ ಹೇಳಿ. ದೆನ್ ವಿ ಶುಡ್ ಬಿಕಮ್ ಸಿಗ್ನೇಟರಿ ಟು ದಿಸ್ ICSID. WB ವರ್ಲ್ಡ್ ಬ್ಯಾಂಕ್ ನ ICSID ಏನಿದೆಯಲ್ಲ ಅದನ್ನ ಸಿಗ್ನೇಟರಿ, ಭಾರತ ಅದನ್ನ ಸೇರ್ಕೊಳ್ಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಓಕೆ, ಸೊ ಅಷ್ಟು ಸಾಕು. ಈಗ ನಿಮ್ಗೆ ಅರ್ಥ ಆಯ್ತಾ ಇಷ್ಟು? ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು bilateral investment treaty ಬಗ್ಗೆ ನಾವು ಕಲಿತು. ನೆಕ್ಸ್ಟ್ ಟಾಪಿಕ್, ಇಂಡಿಯನ್ ಓಷಿಯನ್ ರಿಮ್ ಅಸೋಸಿಯೇಷನ್. ವೆರಿ ಇಂಪಾರ್ಟೆಂಟ್. IORA. ಫಸ್ಟ್, ವೈ ಇಟ್ ಇಸ್ ಇನ್ ನ್ಯೂಸ್. ಯಾಕೆ ಇದು ನ್ಯೂಸ್ ನಲ್ಲಿದೆ? ಇಂಡಿಯಾ ವಿಲ್ ಅಸ್ಯೂಮ್ ದ ಚೇರ್ ಆಫ್ IORA ಇನ್ 2025 ಫಾರ್ ನೆಕ್ಸ್ಟ್ 2 years. ಈ ಒಂದು ಸಂಘಟನೆಯ ಚೇರ್ಮನ್ ಆಗಿ ಭಾರತ ಇನ್ನು ಮುಂದೆ 2 ವರ್ಷ ಇರೋದಿದೆ. ಸರಿ, ಹಾಗಾದ್ರೆ ವಾಟ್ ಈಸ್ ದಿಸ್ IORA ನೋಡೋಣ. ಜೆನೆಸಿಸ್ ಯಾವಾಗ ಆರಂಭ ಆಯಿತು? ಅಂಡ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ನೋಡ್ರಿ, ಪ್ರತಿಯೊಂದು ವರ್ಡ್ ಕೂಡ ಅದರದೇ ವ್ಯಾಲ್ಯೂ ಇರುತ್ತೆ. ಇಟ್ ಈಸ್ ಅನ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಏನು ಹಾಗಂದ್ರೆ ಬೇರೆ ಬೇರೆ ದೇಶಗಳ ಸರ್ಕಾರಗಳ ಸೇರ್ಕೊಂಡು ಮಾಡಿರೋದು. ಎಸ್ಟಾಬ್ಲಿಷ್ಡ್ ಇನ್ 1997, 1997ರಲ್ಲಿ ಇದು ಆರಂಭ ಆಯಿತು. ಅಂಡ್ ಇಟ್ಸ್ ಒರಿಜಿನೇಟಿಂಗ್ ಡ್ಯೂರಿಂಗ್ ವಿಸಿಟ್ ಬೈ ನೆಲ್ಸನ್ ಮಂಡೇಲಾ ಟು ಇಂಡಿಯಾ ಇನ್ 1995. ನೆಲ್ಸನ್ ಮಂಡೇಲಾ 1995ರಲ್ಲಿ ಭಾರತಕ್ಕೆ ಬಂದಿದ್ರು. ಅದ್ರ ನಂತರ 1997ರಲ್ಲಿ ಇದನ್ನ ನಾವು ಸ್ಟಾಪ್ ಮಾಡ್ತೀವಿ. ನಾ ಯಾವಾಗ ಮಾರ್ಕ್ ಮಾಡ್ತಾ ಇದೀನಿ ಮಾರ್ಕ್ ಮಾಡ್ಕೊಡ್ರಿ, ಪುನಃ ನೀವು ಮಾರ್ಕ್ ಮಾಡ್ಕೊಡ್ರಿ. ಯು ಶುಡ್ ಮಾರ್ಕ್ ವಾಟ್ ಎವರ್ ಐ ಮಾರ್ಕಿಂಗ್ ಹಿಯರ್. ಈ ತರ ರೌಂಡ್ ಮಾಡ್ಕೊಳ್ಬೇಡ್ರಿ, ಜಸ್ಟ್ ಅಂಡರ್ಲೈನ್. ನಾನು ಟೀಚ್ ಮಾಡೋಕೆ ನಿಮ್ಗೆ ಆ ತರ ಮಾಡ್ತಾ ಇದೀನಿ, ಅದ್ರ ನೆಕ್ಸ್ಟ್ ಟೈಮ್ ನೀವು ಓದೋಕ್ಕಾಗಲ್ಲ. ಏನಿದ್ರ ಅಬ್ಜೆಕ್ಟಿವ್? ಎನ್ಕರೇಜ್ ರೀಜನಲ್ ಕೋಆಪರೇಷನ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿದಿನ್ ಇಂಡಿಯನ್ ಓಷಿಯನ್ ರೀಜನ್. ಇಂಡಿಯನ್ ಓಷನ್ ಎಲ್ಲಿ ಬರುತ್ತೆ ನಮ್ಗೆ ಹೇಳ್ರಿ? ಎಲ್ಲಿದೆ ಇಂಡಿಯನ್ ಓಷನ್? ಇಲ್ಲಿ ಪೆಸಿಫಿಕ್ ಬರುತ್ತಲ್ಲ ಇಲ್ಲಿ. ಅದೇ, ದಿಸ್ ಈಸ್ ಇಂಡಿಯನ್ ಓಷಿಯನ್. ಇಂಡಿಯನ್ ಓಷನ್ ಸುತ್ತಮುತ್ತ ಇರುವಂತಹ ದೇಶಗಳಿದ್ರಲ್ಲಿ ಬರುತ್ತೆ ಇಂಡಿಯನ್ ಓಷಿಯನ್ ರಿಮ್ ಅಸೋಸಿಯೇಷನ್. ಓಕೆ, ಇಟ್ಸ್ ಸೆಕ್ರೆಟರಿಯೇಟ್ ಈಸ್ ಇನ್ ಮಾರಿಷಿಯಸ್. ಮಾರಿಷಿಯಸ್ ಅನ್ನುವಂತ ಒಂದು ದೇಶದಲ್ಲಿ ನಮಗೇನ್ ಕಂಡು ಬರುತ್ತೆ ಇದರ ಸೆಕ್ರೆಟರಿಯೇಟ್, ಕಾರ್ಯದರ್ಶಿ ಕಚೇರಿ ಇದ್ರದ್ದು. ಇಲ್ಲಿ ಮಾರಿಷಿಯಸ್, ಹಿಯರ್ ವಿ ಹ್ಯಾವ್ ಇಲ್ಲಿ ಅಲ್ವಾ. ದಿಸ್ ಇಸ್ ಮಡಗಾಸ್ಕರ್
ದಿಸ್ ಈಸ್ ಆಫ್ರಿಕಾ. ಹಿಯರ್ ವಿ ಹ್ಯಾವ್ ಮಾರಿಷಿಯಸ್. ಮಾರಿಷಿಯಸ್ ರಾಜಧಾನಿ ಕೋಮರೋಸಾ ಅಲ್ಲಿ ಬರುತ್ತೆ. ಸೊ ಯುವರ್ ಹೋಮ್ವರ್ಕ್ ಈಸ್ ಮೆಂಬರ್ಸ್ ಆಫ್ ಇಂಡಿಯನ್ ಓಷಿಯನ್ ರಿಮ್ ಅಸೋಸಿಯೇಷನ್. ಇದನ್ನ ನೀವು ಮೆಂಬರ್ಸ್ ಲಿಸ್ಟ್ ಅನ್ನ ಇಲ್ಲಿ ಬರ್ಕೊಂಡ್ ಬಿಡ್ರಿ, ಅಥವಾ ಏನ್ ಹಾಕ್ರಿ ಚಾಟ್ ಜಿಪಿಟಿ ನಲ್ಲಿ ಟ್ರಿಕ್ ಟು ರಿಮೆಂಬರ್ IORA ಮೆಂಬರ್ಸ್ ಅಂತ ಸರ್ಚ್ ಮಾಡ್ರಿ. ಚಾಟ್ ಜಿಪಿಟಿ ನಲ್ಲಿ ನಿಮಗೆ ಕೊಡುತ್ತದೆ. ಒಂದ್ಸಾರಿ ತೋರಿಸ್ತೀನಿ ನಾನು ಕೂಡ. ಚಾಟ್ ಜಿಪಿಟಿ ಅಥವಾ ಡೀಪ್ ಸೀಕ್ ಎರಡು ಇದೆ, ಯೂಸ್ ಮಾಡ್ಕೊಳ್ಬಹುದು. ಟ್ರಿಕ್ ಟು ರಿಮೆಂಬರ್ IORA. ನೀವು ಪ್ರೊನೌನ್ಸ್ ಮಾಡಬೇಕು ಓದುವಾಗ ಮನೆಯಲ್ಲಿ ಸ್ವಲ್ಪ ನಿಧಾನವಾಗಿ, ಆವಾಗ ನೆನ್ಕೊಳ್ಳಿ. IORA ಮೆಂಬರ್ ಕಂಟ್ರೀಸ್ ಕೊಡುತ್ತೆ ನೋಡ್ರಿ. ದೇರ್ ಆರ್ ಟೋಟಲ್ 23, ಅರೌಂಡ್ 22. ಸರಿನಾ? ಅದಕ್ಕೆ ಅವ್ರು ಏನ್ ಟ್ರಿಕ್ ಕೊಡ್ತಾರೆ? A big giant snake tried making India cook spicy Bangladeshi fish, sending hot red chilies past sweet lemons along calm blue waters ಅನ್ನುವಂತ ಒಂದು ಟ್ರಿಕ್ ಕೊಟ್ಟಿದೆ. ಸೊ ಅದರ ಅಡಿಯಲ್ಲಿ ಯಾವ ದೇಶ ಬರುತ್ತೆ ನೋಡ್ರಿ. ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಇಂಡಿಯಾ, ಸ್ನೇಕ್, ಶ್ರೀಲಂಕಾ, ಥೈಲ್ಯಾಂಡ್, ಮಾಲ್ಡೀವ್ಸ್, ಇಂಡೋನೇಷಿಯಾ, ಕಾಮ್ರೋಸ್, ಸಿಂಗಪೂರ್, ಬಹರೇನ್, ಫ್ರಾನ್ಸ್, ಸೌತ್ ಆಫ್ರಿಕಾ, ಇರಾನ್, ಯುರೇನಿಯನ್, ಕೀನಿಯಾ, ಪಾಕಿಸ್ತಾನ್, ಮಡಗಾಸ್ಕರ್, ಮಾರಿಷಿಯಸ್, ಮೊಜಾಂಬಿಕ್, ಈ ತರ ಎಲ್ಲ ಟ್ರಿಕ್ ಕೊಟ್ಟಿದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಟ್ರೈ ಮಾಡ್ಕೊಳ್ಬಹುದು. ಓಕೆ, ರಿಮೆಂಬರ್ ದೋಸ್ ಮೆಂಬರ್ ಕಂಟ್ರೀಸ್ ಇನ್ ಪ್ರಿಲಿಮ್ಸ್ ದೇ ಮೇ ಆಸ್ಕ್. 23 ಮೆಂಬರ್ ಕಂಟ್ರೀಸ್ ಇದೆ, 12 ಡೈಲಾಗ್ ಪಾರ್ಟ್ನರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರದ್ದು ಹೈಯೆಸ್ಟ್ ಬಾಡಿ ಅಂದ್ರೆ IORA ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇದರ ಹೈಯೆಸ್ಟ್ ಅಂದ್ರೆ ಡಿಸಿಷನ್ ತಗೊಳ್ಳೋದು ಇವರು ಕೌನ್ಸಿಲ್ ಆಫ್ ಮಿನಿಸ್ಟರ್. UN ನಲ್ಲಿ ವಿಶ್ವಸಂಸ್ಥೆಯಲ್ಲಿ, ವಿಶ್ವಸಂಸ್ಥೆ ಕನ್ನಡದವರು ಸಾಮಾನ್ಯ ಸಭೆ ಅಂತ ಕೇಳಿದಿರಿ? ಇಂಗ್ಲಿಷ್ ನಲ್ಲಿ ಜನರಲ್ ಅಸೆಂಬ್ಲಿ. ದಟ್ ಈಸ್ ಪವರ್ಫುಲ್ ಇನ್ UN. ಓಕೆ, ವೆರಿ ಗುಡ್ ನಿಖಿಲ್. ದೆನ್ ಫ್ಲಾಗ್ಶಿಪ್ ಪ್ರಾಜೆಕ್ಟ್ಸ್ ಇದ್ರದ್ದು ನೋಡಿದಾಗ ಇಂಡಿಯನ್ ಓಷಿಯನ್ ಡೈಲಾಗ್ ಅನ್ನ ಮಾಡಿದ್ರು ಇವರು, ಮಾತುಕತೆ. IORA ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಮಾಡಿದ್ರು 2014ರಲ್ಲಿ, ತುಂಬಾ ಹಳೆದಿದೆ. ಟು ರಿಮೆಂಬರ್. ಸೊ ಸಿಗ್ನಿಫಿಕೆನ್ಸ್ ಆಫ್ IORA ಬ್ಲಾಕ್, ಇದರ ಮಹತ್ವ ಏನು, ಯಾಕೆ ಮಾಡ್ಕೊಳ್ತಾರೆ ನಾವು? ಫಸ್ಟ್ ಒನ್, ಜಿಯೋ ಸ್ಟ್ರಾಟಜಿಕ್ ಅಂಡ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯನ್ ಓಷಿಯನ್ ರೀಜನ್. ಈ ಭಾಗದಲ್ಲಿರುವಂತಹ ಜಿಯೋ ಸ್ಟ್ರಾಟಜಿಕ್ ಮತ್ತು ಎಕನಾಮಿಕ್ ಸಿಗ್ನಿಫಿಕೆನ್ಸ್. ಜಿಯೋ ಸ್ಟ್ರಾಟಜಿಕ್ ಅಂದ್ರೆ ಭೌಗೋಳಿಕ ವ್ಯೂಹಾತ್ಮಕ ಅಥವಾ ರಣತಂತ್ರ, ರಣವ್ಯೂಹ ಅಂತ ಏನ್ ಕರಿತೀವಲ್ವಾ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರೋಣ ನಾವು ಈ ಭಾಗದವರು. ವಿ ಶುಡ್ ಬಿ ಕೊಲಾಬರೇಟ್. ದೆನ್ ಚಾಲೆಂಜಸ್ ಇನ್ ಅದರ್ ರೀಜನಲ್ ಆರ್ಗನೈಸೇಷನ್ಸ್, ಫಾರ್ ಎಕ್ಸಾಂಪಲ್ ಸಾರ್ಕ್, ಬಿಮ್ಸ್ಟೆಕ್. ಓಕೆ, ದೀಸ್ ಆರ್ ಸಮ್ ಅದರ್ ಆರ್ಗನೈಸೇಷನ್ಸ್. ಇದ್ರದ್ದು ಸ್ಟಡಿ ಮಾಡ್ಕೊಡ್ರಿ. ಸಾರ್ಕ್ ಮೆಂಬರ್ ಕಂಟ್ರೀಸ್ ನೋಡ್ಕೊಡ್ರಿ, ಬಿಮ್ಸ್ಟೆಕ್ ಬಗ್ಗೆನೂ ಸ್ಟಡಿ ಮಾಡ್ಕೊಡ್ರಿ. ಸಾರ್ಕ್ ಅಂಡ್ ಬಿಮ್ಸ್ಟೆಕ್ ಯಾವಾಗ ಆರಂಭ ಆಯ್ತು, ಯಾಕೆ ಆರಂಭ ಆಯ್ತು, ಯಾವ ಇಯರ್, ಆಮೇಲೆ ಯಾವ ಮೆಂಬರ್ಸ್ ಇದೆ. ಅವು ವೀಕ್ ಆಗ್ತಾ ಇದೆ ಗ್ರಾಜುವಲಿ. ದೇ ಆರ್ ಗೆಟಿಂಗ್ ವೀಕ್ ಡೇ ಬೈ ಡೇ. ಈವನ್ UN ಇಸ್ ನಾಟ್ ಪವರ್ಫುಲ್. ವಿಶ್ವಸಂಸ್ಥೆ ಆರಂಭ ಆದದ್ದು ಯಾಕೆ? ಟು ಎಸ್ಟಾಬ್ಲಿಷ್ ಪೀಸ್ ಅಲ್ವಾ? ದೇ ಆರ್ ಏಬಲ್ ಟು ಡೂ ದಟ್. ಮಾಡಿದ್ರು ಅವ್ರು. ಇಲ್ಲ ನೋಡ್ರಿ, ನಮ್ಮ ಇಲ್ಲೇ ನಡಿ. ಅದೇ ಈಗ ಏನದು, ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾನೆ ಇದೆ. 3 ವರ್ಷ ಆಯ್ತು ಅನ್ಸುತ್ತೆ. ಇಲ್ಲ, ಮತ್ತೆ ಇವತ್ತು ಡ್ರೋನ್ ದಾಳಿ ಆಗಿದೆ. 200 ಮೇಲೆ ಡ್ರೋನ್ ದಾಳಿ ಮಾಡಿದ್ದಾರೆ ರಷ್ಯಾದವರು. ಆಮೇಲೆ ಪ್ಯಾಲೆಸ್ತೈನ್ ಇಸ್ರೇಲ್ ಯುದ್ಧ ನಡೀತಾ ಇದೆ. ಈ ಕಡೆ ಪಾಕಿಸ್ತಾನ ಇಂಡಿಯಾದವ್ರದ್ದು ದಾಳಿಗಳಾದವು. ವಿಶ್ವಸಂಸ್ಥೆ ವರ್ಕ್ ಮಾಡ್ತಾ ಇಲ್ಲ. ಎಸ್, ಯಾವುದೇ ಸಂಸ್ಥೆ ಇರಲಿ, ಗ್ರಾಜುವಲ್ ಇಟ್ ಲೂಸಸ್ ಇಟ್ಸ್ ಪವರ್. ಹಂತ ಹಂತವಾಗಿ ಅದರ ಸಾಮರ್ಥ್ಯವನ್ನು ಅದು ಕಳೆದುಕೊಳ್ತಾ ಬರುತ್ತೆ. ನೀವು ಯಾವುದೇ ಕ್ಷೇತ್ರ ತಗೊಂಡ್ರಿ, ಇವನ್ ಇನ್ ಕ್ರಿಕೆಟ್. ಓಕೆ, ವಯಸ್ಸಾದಾಗ ಪ್ಲೇಯರ್ ಆಡೋದನ್ನ ಕಡಿಮೆ ಮಾಡ್ತಾರೆ. ಅಂಡ್ ಈವನ್ ಆಮೇಲೆ ಮತ್ತೆ
ವೆಸ್ಟ್ ಇಂಡೀಸ್ ತಗೊಳ್ರಿ, ವೆಸ್ಟ್ ಇಂಡೀಸ್ ಟೀಮ್ ಯಾವ ತರ ಇರ್ತದ ಮೊದಲು ಕ್ರಿಕೆಟ್ ನಲ್ಲಿ ಅನ್ಸ್ತಾ ಇದ್ರು ಅವ್ರ ಮುಂದೆ ಬ್ಯಾಟಿಂಗ್ ಆಡೋಕೆ. ನೋ ದೇ ಗಾಡ್ ವೀಕನ್. ಆಮೇಲೆ ಸಿನಿಮಾ ಕ್ಷೇತ್ರ ತಗೊಳ್ರಿ, ಒಬ್ಬ ನಟ ವಯಸ್ಸಾದಾಗ ವೀಕ್ ಆಗ್ತಾನೆ. ಪೊಲಿಟಿಕಲ್ ಪಾರ್ಟಿ ತಗೊಳ್ರಿ, ಗ್ರಾಜುವಲಿ ಇಟ್ ಲೂಸಸ್ ಇಟ್ಸ್ ಪವರ್. ಎವ್ರಿಥಿಂಗ್ ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್. ಅದು ಕಾಲಚಕ್ರನೇ ಹಾಗೆ. ಓಕೆ, ಸೊ ಹೊಸ ಹೊಸ ಸಂಘಟನೆಗಳು ಆರಂಭ ಆಗೋ ಅಗತ್ಯ ಇದೆ ಈಗ ಸದ್ಯಕ್ಕೆ. ಅಂಡ್ ದೇರ್ ಇಸ್ ಅ ಕ್ವಾಡ್ ಅನ್ನುವಂಥದ್ದು ಒಂದಿದೆ, ಕ್ವಾಡ್ರಿಲ್ಯಾಟ್ರಲ್ ಸೆಕ್ರೆಟರಿ ಡೈಲಾಗ್. ವಿ ಹ್ಯಾವ್ ಟು ಸ್ಟಡಿ ದಿಸ್. ನೋಡ್ರಿ, ಇನ್ ಇಂಟರ್ವ್ಯೂ ದೇ ವಿಲ್ ಆಸ್ಕ್ ದೀಸ್ ಓನ್ಲಿ. ಇವನ್ನೇ ಕೇಳ್ತಾರೆ ಇಂಟರ್ವ್ಯೂ ನಲ್ಲಿ, ಮತ್ತೇನಿಲ್ಲ. ಏನ್ ಮೆನ್ಷನ್ ಮಾಡಿದ್ರೆ ಏನು ಕ್ವಾಡ್, ಹ್ಯಾವ್ ಯು ಹರ್ಡ್ ಅಬೌಟ್ ಕ್ವಾಡ್ ಅಂತ ಕೇಳ್ತಾರೆ, ಏನ್ ಕ್ವಾಡ್ ಅಂತ ಕೇಳ್ತಾರೆ ಅಷ್ಟೇ. ಅವ್ರೇನ್ ಡೀಪ್ ಹೋಗಲ್ಲ. ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು, ಯಾರ್ಯಾರು ಇರ್ತಾರೆ ಮೆಂಬರು, ಇಂಟರ್ವ್ಯೂ ನಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಮೆಂಬರ್ಸ್ ಯಾರ್ಯಾರು ಅಂತ ಹೇಳಿ. ಓಕೆ, ಸೊ ಕ್ವಾಡ್ ನಲ್ಲಿ ನಮ್ಗೆ ಇಂಡಿಯಾ ಇದೆ, ಯು ಎಸ್ ಇದೆ, ಜಪಾನ್ ಇದೆ, ಆಮೇಲೆ ಆಸ್ಟ್ರೇಲಿಯಾ. ಸೆಕ್ಯೂರಿಟಿ ಡೈಲಾಗ್ ಅದು 4 ದೇಶಗಳಂತೂ. ಅಂಡ್ ದಿಸ್ IORA upholds the United Nations Convention on Law of Sea Principles. ಓಕೆ, ಸೊ UN ಕ್ಲಾಸ್ ಅಂತ ಬರುತ್ತೆ. UN ಕ್ಲಾಸ್ ಏನ್ ಮಾಡುತ್ತೆ, ಸಮುದ್ರದೊಳಗಡೆ ಯಾವ ದೇಶದ ಈ ವ್ಯಾಪ್ತಿ ಎಲ್ಲಿವರೆಗೂ, ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆರ್ ಇಟ್, ಫಾರ್ ಎಕ್ಸಾಂಪಲ್ ಇಟ್ ಕ್ರಿಯೇಟ್ಸ್ ದ ರೂಲ್ಸ್ ಫಾರ್ ಓಷಿಯನ್. ಸಮುದ್ರ ನಿಯಮಗಳನ್ನು ಫಾಲೋ ಹೇಳುತ್ತೆ. ಓಕೆ, ಸೊ UN ಕ್ಲಾಸ್ ಅಂತ ಬರುತ್ತೆ, ಅದನ್ನ ಇದು ಫಾಲೋ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯು ಶುಡ್ ಸ್ಟಡಿ ಅಬೌಟ್ UN ಕ್ಲಾಸ್. ಎಸ್, ಸಾರ್ಕ್, ಬಿಮ್ಸ್ಟೆಕ್, ಕ್ವಾಡ್, ಆಮೇಲೆ IORA ನೋಡ್ಕೊಂಡ್ರಿ. ನೆಕ್ಸ್ಟ್ ದಿಸ್ UN ಕ್ಲಾಸ್, ಇಷ್ಟನ್ನು ಕೂಡ ನೋಡ್ಕೊಡ್ರಿ. ದಿಸ್ ಇಸ್ ಯುವರ್ ಡ್ಯೂಟಿ. ಮತ್ ಸರ್ ನಾವೇ ಕೋಚಿಂಗ್ ಬಂದಿದ್ವಿ ಸರ್, ನಾವೇ ನೋಡ್ಕೊಳ್ಳೋದಾದ್ರೆ ಇಲ್ಲಿ ನೀವ್ ಹೇಳ್ಕೊಡ್ಬೇಕಲ್ಲ ಅನ್ಬೇಡ್ರಿ. ದೇ ವಿಲ್ ರಿಪೀಟ್ ಇನ್ ಮ್ಯಾಗ್ಝಿನ್. ಅವ್ ಯಾವಾಗ ರಿಪೀಟ್ ಆಗ್ತಾವಲ್ಲ ಅವಾಗ ಬಂದಾಗ ನಾನೇ ಹೇಳ್ತೀನಿ ನಿಮ್ಗೆ. ಓಕೆ, ಈಗ ಸದ್ಯಕ್ಕೆ ನೀವು ಒಂದ್ಸಾರಿ ನೋಡ್ಕೊಡ್ರಿ ಅಷ್ಟೇ. ದೆನ್ ಇಶ್ಯೂಸ್ ಏನಿದೆ ಇಲ್ಲಿ, ಫಂಡಿಂಗ್ ಕನ್ಸ್ಟ್ರೈನ್ಸ್, ಫಂಡ್ ಕೊರತೆ ಇದೆ. ದೇರ್ ಇಸ್ ಅ ಲ್ಯಾಕ್ ಆಫ್ ಫಂಡ್, ಇದು ತುಂಬಾ ಪ್ರಾಬ್ಲಮ್. ದೆನ್ ಇನ್ಸ್ಟಿಟ್ಯೂಷನಲ್ ವೀಕ್ನೆಸ್, ನಾಟ್ ದ್ಯಾಟ್ ಮಚ್ ಪವರ್ಫುಲ್. ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್, ಇಂಡೋ ಪಾಕಿಸ್ತಾನ್ ಟೆನ್ಷನ್, ರಷ್ಯಾ ಯುಕ್ರೇನ್ ಟೆನ್ಷನ್, and China involvement through Belt and Road Initiatives. ಇನ್ನು ಕೂಡ ನೋಡ್ಕೊಡ್ರಿ, ಚೈನಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಚೈನಾ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, ಒಂದು ರೋಡ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ಫ್ರಮ್ ಚೈನಾ ಟು ಯುರೋಪ್, ಒಂದು ರಸ್ತೆನ ನಿರ್ಮಾಣ ಮಾಡ್ತಾ ಇದೆ. ಓಕೆ, ಸೊ ಅದು ಕೂಡ ಪ್ರಭಾವ ಬೀರ್ತಾ ಇದೆ. ಹೀಗೆಲ್ಲ ಸಮಸ್ಯೆಗಳು ಬಂದಿದೆ. So while aligning IORA's goal with India's Sagar vision, India can utilize chairmanship to promote regional stability. ಭಾರತದ್ದು ಒಂದು ಇನಿಷಿಯೇಟಿವ್ ಇದೆ ಸಾಗರ್ ಅಂತ. ಸಾಗರ್ ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್. ನಮ್ಮ ಸುತ್ತಮುತ್ತ ಇರುವಂತಹ ರೀಜನ್ ಅಲ್ಲಿ ಇರೋದನ್ನ ಸೆಕ್ಯೂರಿಟಿ, ಸುಭದ್ರತೆಯಿಂದ ಕಾಪಾಡ್ಕೊಳ್ಳೋದು ಮತ್ತು ಗ್ರೋತ್ ಮಾಡೋದು ಭಾರತದ ಒಂದು ವಿಷನ್ ಇದೆ. ಅದರ ಆಧಾರದಲ್ಲಿ ಭಾರತ ಇದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ನಾವು, ವಾಟ್ ವಿ ಸ್ಟಡಿಡ್, IORA, ಇಂಡಿಯನ್ ಓಷಿಯನ್ ರಿಮ್ ಅಸೋಸಿಯೇಷನ್. ವೆನ್ ಇಟ್ ಸ್ಟಾರ್ಟೆಡ್, ನೀವು ಈ ತರ ಸ್ಟಡಿ ಮಾಡ್ರಿ, ಒಂದು ಟಾಪಿಕ್ ಮುಗಿಸ್ರಿ ಅದನ್ನ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ, ದೆನ್ ಇಟ್ ವಿಲ್ ಬಿ ಈಸಿ. ಯಾವಾಗ ಸ್ಟಾರ್ಟ್ ಆಯ್ತು, 1997. ವೈ ಇಟ್ ಸ್ಟಾರ್ಟೆಡ್, ನೆಲ್ಸನ್ ಮಂಡೇಲಾ ವಿಸಿಟ್ 1995 ಬಂದಿದ್ರು, ಫಿಲಿಮ್ಸ್ ಅಲ್ಲಿ ಕೇಳಬಹುದು ಅವರು. ದೆನ್ ಎಂತ ಹೇಳ್ದೆ, ಇನ್ನೊಂದು ಪಾಯಿಂಟು, ವೈ ಇಟ್ ಇಸ್ ಇನ್ ನ್ಯೂಸ್, ಇದ್ಯಾಕೆ ಸುದ್ದಿಯಲ್ಲಿದೆ ಈಗ. IORA ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ. ಓಕೆ, ಯಾಕೆ ಸುದ್ದಿಯಲ್ಲಿದೆ ಇದು, ವೈ ಇಟ್ ಇಸ್ ಇನ್ ನ್ಯೂಸ್ ಹೇಳ್ರಿ, ಯಾಕೆ ಬಸವರಾಜ್? ಇಂಡಿಯಾ ಬಿಕಮ್ ಚೇರ್ಪರ್ಸನ್ ಆಫ್ ದಿಸ್ ಆರ್ಗನೈಸೇಷನ್. ಇದರ ಚೇರ್ಮನ್ ಆಗಿದೆ ಭಾರತ 2 ವರ್ಷ. ಓಕೆ, ಆತರ. ದೆನ್ ಇಂಡಿಯಾ ಮಾರಿಷಿಯಸ್ ಬೈಲ್ಯಾಟ್ರಲ್ ರಿಲೇಷನ್, ಭಾರತ ಮತ್ತು ಮಾರಿಷಿಯಸ್ ನಡುವಿನ ಬೈಲ್ಯಾಟ್ರಲ್ ರಿಲೇಷನ್ ಬಗ್ಗೆ ನೋಡೋಣ ಈಗ. ಇಂಡಿಯಾ ಅಂಡ್ ಮಾರಿಷಿಯಸ್ ಎಲಿವೇಟೆಡ್ ದೇರ್ ಟೈಸ್ ಅಂಡ್ ಎನ್ಹಾನ್ಸ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ತಮ್ಮ ಪಾರ್ಟ್ನರ್ಶಿಪ್ ಅನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಗೆ ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ, ಭಾರತ ಮತ್ತು ಮಾರಿಷಿಯಸ್. ಮಾರಿಷಿಯಸ್ ಕೂಡ ಇಟ್ ಈಸ್ ವೆರಿ ಫ್ಯಾಮಿಲಿಯರ್ ಟು ಇಂಡಿಯಾ, ಭಾರತಕ್ಕೆ ತುಂಬಾ ಫ್ಯಾಮಿಲಿಯರ್. ಬಾಯ್ ಇಲ್ಲಿದೆ ಅನ್ಸುತ್ತೆ ಮಾರಿಷಿಯಸ್, ಇದಾ? ನಾನು ಈ ಕಡೆ ತೋರಿಸಿದ್ದೆ, ಇದು ದಿಸ್ ಇಸ್ ಮಾರಿಷಿಯಸ್. Why Mauritius is very familiar to India? ಪೋರ್ಟ್ ಲೂಯಿಸ್ ಇದರದು.
ರಾಜಧಾನಿ. ಮಾರ್ಕೋಸ್ ಬೇರೆ ಹೇಳಿದೆ ನಾನು, ರಾಂಗ್ ಅದು. ಹೇಳ್ರಿ. These all were the colonies of British. This was also a colony of British. ಇಲ್ಲ ಇಲ್ಲ ಇಲ್ಲ, ಹೇಳ್ತೀನಿ ಈಗ. ಓಕೆ, ಭಾರತ, ಆಫ್ರಿಕಾದ ಕೆಲವು ದೇಶಗಳು ಇವೆಲ್ಲವೂ ಕೂಡ ಇನ್ಕ್ಲೂಡಿಂಗ್ ಚೈನಾ ಆರ್ ಬ್ರಿಟಿಷರ ವಸಾಹತುಗಳಾಗಿತ್ತು. ಎಲ್ಲ ಬ್ರಿಟಿಷ್ ಆಳ್ತಾ ಇದ್ರಲ್ಲಿ. ಸೊ some Britishers took some Indians to this Mauritius for agricultural work. ಅಗ್ರಿಕಲ್ಚರ್ ಕೆಲ್ಸಕ್ಕೆ ತಗೊಂಡು ಹೋಗಿದ್ರಲ್ಲಿ. ಸೊ ಇಲ್ಲೂ ಕೂಡ ಇಂಡಿಯನ್ಸ್ ಅಲ್ಲಿ ಇದ್ದಾರೆ ಬಹಳಷ್ಟು ಜನ. ಓಕೆ, ಅದು ಶಿವರಾಜ್ ಕುಮಾರ್ ಅವರು, ಎಸ್ ನಾರಾಯಣ್ ದೊಡ್ಡಣ್ಣ ಒಂದು ಸಿನಿಮಾದಲ್ಲಿ ಇದಾರೆ ನೋಡ್ರಿ. ಮಾರಿಷಿಯಸ್ ನಲ್ಲಿ ದೊಡ್ಡಣ್ಣ ಇರ್ತಾರಲ್ಲಿ, ಒಂದು ಸಿನಿಮಾ ಇದೆ, ಅದು ಗಲಾಟೆ ಎಳಿ ಅಂದ್ರು ಬಿಡಿ ಬಿಡಿ ಎಳಿ ಅಂದ್ರು, ನನ್ನ ನೆನಪಿ. ಓಕೆ, ಸೊ ಅದರಲ್ಲಿ ದೊಡ್ಡಣ್ಣ ಕೇಳ್ತಾರೆ, ನೀವೇಕ್ ಇಲ್ಲಿ ಬಂದ್ರಿ ಅಂತ. ನಮ್ಮ ಅಜ್ಜ ಇಲ್ಲೊಂದು ದೊಡ್ಡ ಹೊಲ ತಗೊಂಡಿದ್ದ, ಅದಕ್ಕೆ ನಾನು ಬಂದಿದ್ದೀನಿ. ಅವಾಗ ಮತ್ತಂತಾರಲ್ಲ, ನಿಮಗೆ ಭಾರತದಲ್ಲೇ ಒಂಚೂರು ಭೂಮಿ ಇಲ್ಲ, ನಿಮಗೆ ಮಾರಿಷಿಯಸ್ ನಲ್ಲಿ ನೀವು ಹೇಗೆ ತಗೊಂಡ್ರಿ ಹೊಲ ಅಂತ ಹೇಳಿ ಆ ತರ ಬರುತ್ತೆ. ಓಕೆ, ಸೊ ಸ್ವಲ್ಪ ಮಾರಿಷಿಯಸ್ ಬಗ್ಗೆ ತಿಳ್ಕೊಳ್ಳೋಣ ನಾವು. ಫಿಸಿಯೋಗ್ರಾಫಿಕಲಿ ಇಟ್ ಈಸ್ ಪಾರ್ಟ್ ಆಫ್ ಮಸ್ಕರಿನ್ ಐಲ್ಯಾಂಡ್. ನೆನ್ಪಿಟ್ಕೊಳ್ರಿ, ಮಸ್ಕರಿನ್ ಐಲ್ಯಾಂಡ್ ನ ಒಂದು ಭಾಗ. ರಿಮೆಂಬರ್ ದಿಸ್. And it is a volcanic island and almost entirely surrounded by coral reefs. ಇದರ ಸುತ್ತಮುತ್ತ ಹವಳದ ದಿಬ್ಬಗಳಿವೆ, ಹವಳದ ದಿಬ್ಬ ಕಂಡು ಬರುತ್ತೆ. And very important, Chagos archipelago is disputed territory with UK. UK ಅಂತ ಅಂದ್ರೆ ಯುನೈಟೆಡ್ ಕಿಂಗ್ಡಮ್, ಅಂದ್ರೆ ಬ್ರಿಟನ್, ಇಂಗ್ಲೆಂಡ್ ಜೊತೆ ಮಾರಿಷಿಯಸ್ ಜಗಳ ಇದೆ. ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ? ಚಾಗೋಸ್ ಆರ್ಚಿಪೆಲಾಗೋ. ಚಾಗೋಸ್ ಅಂತ ಅಂದ್ರೆ ಅದೊಂದು ಪ್ಲೇಸ್, ಆರ್ಕಿಪೆಲಾಗೋ ಅಂತ ಅಂದ್ರೆ ದ್ವೀಪ ಸಮೂಹ. ಮಾರಿಷಿಯಸ್ನವ್ರು ಏನಂತಾರೆ? ಇಟ್ ಈಸ್ ಅವರ್ಸ್. ಬ್ರಿಟಿಷ್ನವ್ರು ಏನಂತಾರೆ? ಇಟ್ ಈಸ್ ಅವರ್ಸ್. ಇದೊಂದು ಜಗಳ ಇದೆ. ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಇನ್ ಫಿಲ್ಮ್ಸ್. ಹೊಂದಿಸಿ ಬರೀರಿನಲ್ಲಿ ಬರುತ್ತೆ ಇದು. ಹೌದು. ಓಕೆ, ಇಲ್ಲಿ ಇದ್ರ ಸುತ್ತಮುತ್ತ ಇದೆ. ದೆನ್ ರೀಸೆಂಟ್ಲಿ US ಹ್ಯಾಸ್ ಅಪ್ರೂವ್ಡ್ the UK's plan to hand over Chagos Island to Mauritius. ಓಕೆ, UK ಏನ್ ಮಾಡಿದೆ, ಸರಿ ನಾವು ನಿಮಗೆ ಕೊಟ್ಟು ಬಿಡ್ತೀವಿ ಮಾರಿಷಿಯಸ್ಗೆ ಅಂತ ಹೇಳಿದೆ UK ನಾವು. ಕೆಲವೊಂದು ಬರುತ್ತೆ ದ್ವೀಪಗಳು, ರಿಮೆಂಬರ್ ದೋಸ್ ನೇಮ್ಸ್. ಮಸ್ಕರಿನ್ ಅನ್ನೋದು ಐಲ್ಯಾಂಡ್ ಗಳ ದ್ವೀಪ, ಅದರಲ್ಲಿ ಬಂದು ಮಾರಿಷಿಯಸ್. ಮಾರಿಷಿಯಸ್ ನ ಸುತ್ತಮುತ್ತ ಚಾಗೋಸ್ ಅಂತ ಇದೆ. ಈ ಚಾಗೋಸ್ ಯಾರ್ಯಾರ ನಡುವೆ ಜಗಳ ಇತ್ತು? ದಿಸ್ UK ಅಂಡ್ ಮಾರಿಷಿಯಸ್. ಕೇಳಿದ್ರು ಒಂದ್ಸಾರಿ. ಸರಿ, ನೋಡೋಣ. India, we know already India started a Sagar initiative. Okay, now it is started a Mahasagar initiative. ಮಹಾಸಾಗರವನ್ನು ಭಾರತ ಸ್ಟಾರ್ಟ್ ಮಾಡಿದೆ. ನೋಡೋಣ. Then significance of Mauritius. ಮಾರಿಷಿಯಸ್ ನ ಮಹತ್ವ ಏನಿದೆ ನಮಗೆ? ಸಿ, ಇಂಡಿಯಾ ಎಸ್ಟಾಬ್ಲಿಷ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇನ್ 1948. 1948 ಭಾರತ ಏನ್ ಮಾಡಿತ್ತು, ಇದ್ರ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿತು. ದೆನ್ ಸಿಗ್ನಿಫಿಕೆನ್ಸ್ ಆಫ್ ಮಾರಿಷಿಯಸ್ ಕುಡ್ ಬಿ ಔಟ್ಲೈನ್ಡ್. ಏನೇನು ಮಹತ್ವ ಇದೆ ಅಂತ ನೋಡಿದ್ರೆ, ಫಸ್ಟ್ ಅವನು ಸ್ಟ್ರಾಟಜಿಕ್ ಲೊಕೇಶನ್. ಅದ್ರ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಯುದ್ಧ ಆಯ್ತು ಅನ್ಕೊಳ್ರಿ, ದೇರ್ ಇಸ್ ಅ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಅದರ್ ಕಂಟ್ರೀಸ್. ಓಕೆ, ಚೈನಾ ಮತ್ತು ಭಾರತ ನಡುವೆ ಯುದ್ಧ ಆಗ್ತಾ ಇದೆ. ಸೊ ಚೈನಿ ಪೀಪಲ್ ಆರ್ ಕಮಿಂಗ್ ಲೈಕ್ ದಿಸ್ ವೇ ಫ್ರಮ್ ಮಾರಿಷಿಯಸ್, ವಿ ಕ್ಯಾನ್ ಹಿಟ್ ಹಿಯರ್. ಬೇಕಾಗತ್ತೆ, ಎಲ್ಲಾ ಕಡೆಯಿಂದ ನಾವು ರೆಡಿ ಇರಬೇಕು. ಓಕೆ, ದೆನ್ ಟ್ಯಾಕಲ್ ಪೈರಸಿ, ಟೆರರಿಸಮ್, ಟ್ರಾಫಿಕಿಂಗ್ ಅಂಡ್ ಇಲ್ಲಿಗಲ್ ಫಿಶಿಂಗ್. ನೋಡ್ರಿ, ಇಲ್ಲಿ ಮಾರಿಷಿಯಸ್ ಇದೆ. ದಿಸ್ ಇಸ್ ವಾಸ್ಟ್ ಇಂಡಿಯನ್ ಓಷಿಯನ್. ಇಂಡಿಯನ್ ಶಿಪ್ಸ್ ಕಮ್ ಹಿಯರ್. ಟ್ರೇಡ್ ಶಿಪ್ಗಳು ಬರುತ್ತೆ, ಸಾಗಾಣಿಕೆ ಶಿಪ್ಗಳು ಬರುತ್ತೆ. ಹಿಯರ್ ಪೈರೇಟ್ಸ್ ವಿಲ್ ಬಿ ದೇರ್. ಸಿಕ್ಕಾಪಟ್ಟೆ ಕಳ್ಳರು ಇರ್ತಾರೆ ಹಡಗಿದ್ರು ಸಮುದ್ರದಲ್ಲಿ, ಸಾಗರಗಳಲ್ಲಿ. ನಮ್ ನೆಲದ ಮೇಲೆ ಇರೋದಕ್ಕಿಂತ ಜಾಸ್ತಿ ಇದಾರೆ ಅಲ್ಲಿ ಕಳ್ಳರು. ಓಕೆ, ಹಾ ಲಾಟ್ ಆಫ್ ಪೈರೇಟ್ಸ್ ಆರ್ ದೇರ್. ಪೈರೇಟ್ಸ್ ಅಂದ್ರೆ ಕಳ್ಳರು, ಪೈಲಟ್ಸ್ ಅಂದ್ರೆ ವಿಮಾನ ಹೊಡೆಯೋರು, ಪೈರೇಟ್ಸ್ ಅಂದ್ರೆ ಕಳ್ಳರು. ನೆನಪಿರಲಿ. ಸಮುದ್ರಗಳರು. ದೆನ್ ಜಿಯೋಪೊಲಿಟಿಕಲ್ ಇಂಪಾರ್ಟೆನ್ಸ್ ಹೇಳಿದ್ರೆ ನಮಗೆ, ನೋನ್ ಆಸ್ ಅ ಸ್ಟಾರ್ ಅಂಡ್ ಕೀ ಆಫ್ ಇಂಡಿಯನ್ ಓಷಿಯನ್. ನೆನ್ಪಿಟ್ಕೊಳ್ರಿ, ಮಾರಿಷಿಯಸ್ ಏನಂತ ಕರೀತಾರೆ? ಸ್ಟಾರ್ ಅಂಡ್ ಕೀ ಆಫ್ ಇಂಡಿಯನ್ ಓಷಿಯನ್. ಹಿಂದೂ ಮಹಾಸಾಗರದ ನಕ್ಷತ್ರ ಅಥವಾ ಕೀ ಅಂತ ಕರೀತಾರೆ ಅದನ್ನ. ಅಂಡ್ ಚೈನಾ ಏನ್ ಮಾಡಿದೆ ನೋಡ್ರಿ, ಚೈನಾ ಎಸ್ಟಾಬ್ಲಿಷ್ ಇಟ್ಸ್ ಬೇಸ್ ಇನ್ ಜಿಬೂತಿ. ಜಿಬೂತಿ ಬರುತ್ತೆ ಇಲ್ಲಿ.
ಈ ಏರಿಯಾದಲ್ಲಿ ಚೈನಾ ತನ್ನ ಬೇಸ್ ಅನ್ನ ಮಿಲಿಟರಿ ಬೇಸ್ ಅನ್ನ ಮಾಡಿದೆ. ಸೊ ಚೈನಾ ಇಲ್ಲಿ ಬಂದಿರುವಾಗ ನಾವು ಇಲ್ಲಿ ಇರಬೇಕು, ಇವ್ರು ನಮ್ಮಲ್ಲಿ ಈ ಕಡೆ ದಾಳಿ ಮಾಡಿದ್ರೆ ನಾವು ಈ ಕಡೆಯಿಂದ ಇವ್ರು ನೋಡಿಬಹುದು. ಯು ಶುಡ್ ಬಿ ರೆಡಿ ನೆನ್ಪಿಟ್ಕೊಂಡು. ಹಾ ಹಾ ಹೌದು. ಜಿಬೂತಿ ಅನ್ನ ಜಿಬೂತಿ ಏನೇನೋ ಉಚ್ಚಾರಣೆಗಳಿರುತ್ತೆ ಬಿಡ್ರಿ. ಮಾರಿಷಿಯಸ್ನವರು ಭಾರತವನ್ನ ಮದರ್ ಕಂಟ್ರಿ ಅಂತ ಹೇಳ್ತಾರಂತ ನೋಡ್ರಿ. ಬೆಲೆ ಮರಿಟೈಮ್ ಸೆಕ್ಯೂರಿಟಿ, ಏರ್ ಸ್ಪೇಸ್ ಕೋಆಪರೇಷನ್, ಬಿಸಿನೆಸ್ ಎಕನಾಮಿಕ್ ಗೇಟ್ವೇ, ಕಲ್ಚರಲ್ ಟೈಸ್. ಅವರಿಗೆ ನಮಗೆ ಬಹಳಷ್ಟು ಕಲ್ಚರಲ್ ಟೈಸ್ ಇದೆ. ಸೇಮ್ ಕಲ್ಚರ್ ನಮ್ದು ಒಂದು. ವೈ 70% ಆಫ್ ಮಾರಿಷಿಯಸ್ ಪೀಪಲ್ ಆರ್ ಇಂಡಿಯನ್ ಒರಿಜಿನ್. 70% ಅಲ್ಲಿರೋ ಜನ ಭಾರತೀಯ ಮೂಲದವರಾಗಿದ್ದಾರೆ. ಓಕೆ. ಲೆಗಸಿ ಆಫ್ ಗಿರ್ಮಿತಿಯಾಸ್. ಗಿರ್ಮಿತಿಯಾಸ್ ಅಂತ ಅಂದ್ರೆ ಇಂಡಿಯನ್ ಇಂಡಿಯನ್ ಲೇಬರ್ಸ್. ಇಲ್ಲಿಂದ ಅಲ್ಲಿ ಹೋದಂತ ಲೇಬರ್ಗಳು ಫಿಲ್ಮ್ಸ್ ಅಲ್ಲಿ ಕೇಳ್ತಾರೆ. ಗಿರ್ಮಿತಿಯಾಸ್ ಮಾಡರ್ನ್ ಇಂಡಿಯನ್ ಹಿಸ್ಟರಿ ರೆಫರ್ಸ್ ಟು ಏನು, ದೇ ಆರ್ ಲೇಬರ್ಸ್. ನೆನ್ಪಿಟ್ಕೊಡ್ರಿ, ಮಾರ್ಕ್ ಮಾಡ್ಕೊಡ್ರಿ ಅದನ್ನ. ದೆನ್ ಇಲ್ಲೊಂದು ಪಾಯಿಂಟ್ ಇದೆ ನೋಡ್ರಿ. In 1901, Mahatma Gandhi made a stop in Mauritius, a tribe of Gandhiji, sorry, a tribute to Gandhiji. The National Day of Mauritius is celebrated on March 12th. The day of when started the Dandi March. ನೋಡ್ರಿ, 1901ರಲ್ಲಿ ಮಹಾತ್ಮ ಗಾಂಧೀಜಿ ಮಾರಿಷಿಯಸ್ ನಲ್ಲಿ ಒಂದು ದಿನ ಇದ್ರಂತೆ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಗೌರವ ಸಮರ್ಪಿಸಕ್ಕೋಸ್ಕರ ಮಾರ್ಚ್ 12ನೇ ತಾರೀಕನ್ನ ಮಾರಿಷಿಯಸ್ನವರು ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಓಕೆ. ಮಾರ್ಚ್ 12ನೇ ತಾರೀಕು ಏನಾಗಿತ್ತು ನಮ್ಮ ದೇಶದಲ್ಲಿ? ದಂಡಿ ಮಾರ್ಚ್, ಮಹಾತ್ಮ ಗಾಂಧೀಜಿ ಅವ್ರದ್ದು. ನೋಡ್ರಿ, ದ ವ್ಯಾಲ್ಯೂ ಆಫ್ ಮಹಾತ್ಮ ಗಾಂಧೀಜಿ ನೋನ್ ಫಾರ್ ದ ಹೋಲ್ ವರ್ಲ್ಡ್ ಎಕ್ಸೆಪ್ಟ್ ಇಂಡಿಯನ್ಸ್. ಭಾರತೀಯರನ್ನ ಹೊರತುಪಡಿಸಿ ಜಗತ್ತಿಗೆಲ್ಲ ಗೊತ್ತಿದೆ ಮಹಾತ್ಮ ಗಾಂಧೀಜಿ ವ್ಯಾಲ್ಯೂ. ನೆನ್ಪಿಟ್ಕೊಡ್ರಿ. ಭಾರತೀಯರಿಗೆ ಗೊತ್ತಿತ್ತು, ಬಟ್ ಅದನ್ನ ಇತ್ತೀಚೆಗೆ ಅಳಿಸಿ ಹಾಕ್ಲಾಗ್ತಾ ಇದೆ. ಬಟ್ ಯಾರು ಅಳಿಸೋದು ಉಳಿಸೋದು ಇಂಪಾರ್ಟೆಂಟ್ ಇಲ್ಲ. ಏನದು ಏನ್ ಹೇಳ್ತಾ ಇದ್ದಾರೆ ನಮಗೆ, ದ ವರ್ಲ್ಡ್ ವಿಲ್ ರೆಕಗ್ನೈಸ್. ಯಾರು ಹೇಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ದೆನ್ ಚೈನಾಸ್ ಗ್ರೋವಿಂಗ್ ಇನ್ಫ್ಲುಯೆನ್ಸ್. ಚೈನಾ ತನ್ನ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ವಿ ವಿಲ್ ಸ್ಟಡಿ. ಸೊ ವಿ ಶುಡ್ ಬಿ ಮೋರ್ ಕೇರ್ಫುಲ್. ಭಾರತದವರು ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಅಷ್ಟು ಸಾಕು. ದೆನ್ ವಿ ಹ್ಯಾವ್ ಹಿಯರ್ ಮಹಾಸಾಗರ. ವೆರಿ ಇಂಪಾರ್ಟೆಂಟ್. ನೋಡೋಣ ಏನಿದೆ ಮಹಾಸಾಗರದ ಬಗ್ಗೆ. ಮಹಾಸಾಗರ ಮ್ಯೂಚುವಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಅಕ್ರಾಸ್ ರೀಜನ್ಸ್ ಅನ್ನುವಂತ ಒಂದು ಸ್ಕೀಮ್ ಇದು. ಇಟ್ ಇಸ್ ಎಕ್ಸ್ಟೆಂಡೆಡ್ ಪಾಲಿಸಿ ಆಫ್ ಸಾಗರ. ಸಾಗರವನ್ನ ಎಕ್ಸ್ಟೆಂಡ್ ಮಾಡಿ ಮಹಾಸಾಗರ ಮಾಡಿದ್ದಾರೆ. ಸೊ ಏನಿದೆ ಇದು ಮಹಾಸಾಗರದಲ್ಲಿ? ಇಟ್ ಈಸ್ ಮೋರ್ ಫೋಕಸ್ ಆನ್ ಗ್ಲೋಬಲ್ ಸೌತ್. ಗ್ಲೋಬಲ್ ಸೌತ್ ಮೇಲೆ ಜಾಸ್ತಿ ಫೋಕಸ್ ಇದೆ. ಗ್ಲೋಬಲ್ ಸೌತ್ ಅಂತ ಅಂದ್ರೆ ದಿಸ್ ಇಸ್ ಈಕ್ವೇಟರ್, ಭೂಮಧ್ಯ ರೇಖೆ. ಸೊ ಈ ಕೆಳಗಡೆ ಭಾಗ ಏನಿದೆಯಲ್ಲ, ಸೊ ಈ ಕೆಳಗಡೆ ಭಾಗದಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ದೆನ್ ಟ್ರೇಡ್ ಫಾರ್ ಡೆವಲಪ್ಮೆಂಟ್, ಮ್ಯೂಚುವಲ್ ಸೆಕ್ಯೂರಿಟಿ, ಟೆಕ್ನಾಲಜಿ ಶೇರಿಂಗ್, ಫಿನಾನ್ಷಿಯಲ್ ಅಸಿಸ್ಟೆನ್ಸ್. ಇದ್ರ ಫೋಕಸ್ ಏರಿಯಾ ಅಂತ ಅಂದ್ರೆ ಇದು. ಸೊ ನ್ಯೂ ಇನಿಷಿಯೇಟಿವ್ಸ್ ಇಲ್ಲಿ ನೋಡಿದಾಗ IOS ಸಾಗರ್, ಐಕಿಮಿ ಏನಿದು AIKEYME ಆಫ್ರಿಕಾ ಇಂಡಿಯಾ ಕೀ ಮರಿಟೈಮ್ ಎಂಗೇಜ್ಮೆಂಟ್ ಅಂತ ಒಂದೆರಡು ಇನಿಷಿಯೇಟಿವ್ ಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ. ಓಕೆ. ಸೊ ಇಟ್ ಇಸ್ ಅ ಬೈ ಆನ್ಯುವಲ್ ಇನಿಷಿಯೇಟಿವ್. 2 ವರ್ಷಕ್ಕೊಂದ್ಸಾರಿ ಆಗುತ್ತೆ. ಇಂಡಿಯನ್ ನೇವಿ ಅವರು ಇದನ್ನ ಲಾಂಚ್ ಮಾಡಿದ್ದಾರೆ. ಅಷ್ಟು ಗೊತ್ತಿದ್ರೆ ಸಾಕು ನಮ್ಗೆ. ದೆನ್ ವಿ ಹ್ಯಾವ್ ಇಂಡಿಯಾ ನ್ಯೂಜಿಲೆಂಡ್ ರಿಲೇಷನ್ಸ್. ಭಾರತ ಮತ್ತು ನ್ಯೂಜಿಲೆಂಡ್ ರಿಲೇಷನ್ ಗಳನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಪ್ರೈಮ್ ಮಿನಿಸ್ಟರ್ ಆಫ್ ನ್ಯೂಜಿಲೆಂಡ್ ವಿಸಿಟೆಡ್ ಇಂಡಿಯಾ. ಭಾರತಕ್ಕೆ ನ್ಯೂಜಿಲೆಂಡ್ ನ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಏನೇನಾಯ್ತು ಇದರಲ್ಲಿ ನೋಡೋದಾದ್ರೆ, ನ್ಯೂಜಿಲೆಂಡ್ ಜಾಯಿನ್ಡ್ ಇಂಡೋ ಪ್ಯಾಸಿಫಿಕ್ ಓಷಿಯನ್ ಇನಿಷಿಯೇಟಿವ್. ಇಂಡೋ ಪ್ಯಾಸಿಫಿಕ್ ಓಷಿಯನ್ ಇನಿಷಿಯೇಟಿವ್ ಅಂತ ಒಂದು ಉಪಕ್ರಮ ಇದೆ. ಅದನ್ನ ನ್ಯೂಜಿಲೆಂಡ್ ಕೂಡ ಜಾಯಿನ್ ಆಗಿದೆ.
Okay, it become member of coalition for disaster resilient infrastructure, CDRI. ಇದನ್ನ ಪ್ಲಸ್ ಇದನ್ನ ಎರಡನ್ನು ಕೂಡ ಜಾಯಿನ್ ಆಗಿದೆ. ದಿಸ್ CDRI ವಾಸ್ ಸ್ಟಾರ್ಟೆಡ್ ಬೈ ಇಂಡಿಯಾ. ಭಾರತದವರು ಇದನ್ನ ಸ್ಟಾರ್ಟ್ ಮಾಡಿದ್ರು, ನೆನ್ಪಿಟ್ಕೊಡ್ರಿ. ಓಕೆ, ದೆನ್ ನಮ್ಮ ಇಬ್ಬರ ನಡುವೆ ವ್ಯಾಪಾರ ಅರೌಂಡ್ $1.75 ಬಿಲಿಯನ್ ಇದೆ. ನೋ ನೀಡ್ ಟು ರಿಮೆಂಬರ್, ಅಷ್ಟೊಂದೇನು ಜಾಸ್ತಿ ಇಲ್ಲ ವ್ಯಾಪಾರ. ನಾವು ನ್ಯೂಜಿಲೆಂಡ್ ಎಕ್ಸ್ಪೋರ್ಟ್ಸ್ ಟು ಇಂಡಿಯಾ. ನ್ಯೂಜಿಲೆಂಡ್ ಇಂದ ನಮ್ಮ ದೇಶಕ್ಕೆ ಏನ್ ಬರುತ್ತೆ ನೋಡ್ರಿ, ವೂಲ್ ಬರುತ್ತೆ, ಐರನ್, ಸ್ಟೀಲ್, ಫ್ರೂಟ್ಸ್, ನಟ್ಸ್, ಅಲ್ಯೂಮಿನಿಯಂ ಬರುತ್ತೆ. ಇಂಡಿಯಾದಿಂದ ಎಕ್ಸ್ಪೋರ್ಟ್ ಏನಾಗುತ್ತೆ, ಫಾರ್ಮಾಸ್ಯೂಟಿಕಲ್ಸ್, ಮೆಕ್ಯಾನಿಕಲ್ ಮಷಿನರಿ, ಟೆಕ್ಸ್ಟೈಲ್, ಪರ್ಲ್ಸ್, ಪ್ರೀಶಿಯಸ್ ಸ್ಟೋನ್ ಎಕ್ಸ್ಪೋರ್ಟ್ ಆಗತ್ತೆ ನೋಡ್ರಿ. ಓಕೆ, ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನ್ಯೂಜಿಲೆಂಡ್ ಈಸ್ ಸಪೋರ್ಟರ್ ಆಫ್ ಇಂಡಿಯಾ. ಭಾರತವನ್ನು ನ್ಯೂಜಿಲೆಂಡ್ ಸಪೋರ್ಟ್ ಮಾಡುತ್ತೆ. ಫಾರ್ ದ ಮೆಂಬರ್ಶಿಪ್ ಇನ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಇದೆ, ಭದ್ರತಾ ಮಂಡಳಿ. ಅಲ್ಲಿ 5 ಮೆಂಬರ್ಸ್ ಆರ್ ಪರ್ಮನೆಂಟ್ ಮೆಂಬರ್ಸ್. ಕೇವಲ 5 ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸ್ ಇವೆ. ಯಾವ್ಯಾವ್ದು ಹೇಳ್ರಿ? US, ಚೈನಾ, ರಷ್ಯಾ, ಫ್ರಾನ್ಸ್, ಇನ್ನೊಂದು ಬ್ರಿಟನ್ ಅಲ್ವಾ? UK. These are the 5 permanent members in UN Security Council. India also wanted to join this. ಇದರಲ್ಲಿ ಭಾರತವು ಕೂಡ ಸೇರಿಕೊಳ್ಳೋಕೆ ಇತ್ತೀಚೆಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ನ್ಯೂಜಿಲೆಂಡ್ ಸಪೋರ್ಟಿಂಗ್, ನ್ಯೂಜಿಲೆಂಡ್ ಇದನ್ನು ಸಪೋರ್ಟ್ ಮಾಡ್ತಾ ಇದೆ. ಹೇಳಿ. ಚೈನಾ ಅಪೋಸ್ ಮಾಡ್ತಾ ಇದೆ. ಯಾವುದು? ಎಸ್, ಆಗಲ್ಲ, ಹೌದು. ದೆನ್ India is largest source of skilled migrants and second largest source of international students in New Zealand. ನ್ಯೂಜಿಲೆಂಡ್ ನಲ್ಲಿ ಅತಿ ಹೆಚ್ಚು ಲೇಬರ್ಗಳು ಭಾರತದವರೇ ಇದ್ದಾರೆ, ಅಂಡ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಲ್ಲಿ ಸೆಕೆಂಡ್ ನಂಬರ್ ಅಲ್ಲಿ ಇದೀವಿ ನಾವು. ಓಕೆ, ಅಷ್ಟು ಸಾಕು. ನ್ಯೂಜಿಲೆಂಡ್ ಏನಂತ ಇಂಪಾರ್ಟೆಂಟ್ ದೇಶ ಅಲ್ಲ ನಮ್ಮ ಜೊತೆಗೆ ಬಂದ್ರೆ. ನಿಮಗೆ ಹೇಗೆ ಗೊತ್ತು ಸರ್ ಅನ್ಬೇಡ್ರಿ, ಒಂದು 5-6 ವರ್ಷದಿಂದ ಓದ್ತಾ ಇದ್ದೀವಿ, ಗೊತ್ತಾಗತ್ತೆ ಯಾವ ದೇಶ ಇಂಪಾರ್ಟೆಂಟ್ ಯಾವ್ದಲ್ಲ ಅಂತ. ದೆನ್ ಆಸ್ಟ್ರೇಲಿಯಾಸ್ ನ್ಯೂ ರೋಡ್ ಮ್ಯಾಪ್ ಫಾರ್ ಎಕನಾಮಿಕ್ ಎಂಗೇಜ್ಮೆಂಟ್ ವಿತ್ ಇಂಡಿಯಾ. ನೋಡೋಣ ಆಸ್ಟ್ರೇಲಿಯಾ ಏನು ಮಾಡಿದೆ ಅಂತೆ ಭಾರತಕ್ಕೆ. Australia's ambitious roadmap focus on deepening and diversifying its trade investment ties with India. ಭಾರತ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ವ್ಯಾಪಾರ ಮಾಡೋಕೆ ಆಸ್ಟ್ರೇಲಿಯಾ ಪ್ಲಾನ್ ಮಾಡ್ತಾ ಇದೆ. ಬಟ್ ಅದ್ರ ತಕ್ಕ ಹಾಗೆ ಏನ್ ನನಗೆ ಇಂಪಾರ್ಟೆಂಟ್ ಅಂಶಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತ ಅಂದ್ರೆ, there is an economic cooperation trade agreement between India and Australia. Then nuclear cooperation agreement 2014. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಇದೆ. ಅಮೆರಿಕ ಜೊತೆ ಒಂದಿದೆ ಅಂತ ಹೇಳಿದ್ದೆ ನಾನು. ಅದನ್ನ ಏನಂತ ಕರಿತೀವಿ ನಾವು? 1, 2, 3 ಅಗ್ರಿಮೆಂಟ್. ಇಟ್ ಈಸ್ ವಿತ್ US ಅಂಡ್ ಇಂಡಿಯಾ. ಇಟ್ ಈಸ್ ಅ ನ್ಯೂಕ್ಲಿಯರ್ ಅಗ್ರಿಮೆಂಟ್, ಅಣ್ವಸ್ತ್ರ ಅಲ್ವಾ? 2008 ನಲ್ಲಿ ಮನಮೋಹನ್ ಸಿಂಗ್ ಅವರಿದ್ರು. ಸೊ ಇಷ್ಟು. ಆಮೇಲೆ ಅಸ್ತ್ರ ಹಿಂದ್ ಆಸ್ ಇಂಡೆಕ್ಸ್ ಪಿಚ್ ಬ್ಲಾಕ್ ಆರ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸಸ್ ಬಿಟ್ವೀನ್ 2 ಕಂಟ್ರೀಸ್. ಎರಡು ಭಾರತ ಮತ್ತು ಆಸ್ಟ್ರೇಲಿಯಾ ಜೊತೆ ನಡೆಯುವಂತ ಮಿಲಿಟರಿ ಎಕ್ಸರ್ಸೈಸಸ್. ದೀಸ್ ಆರ್ ಈಸಿ ಟು ರಿಮೆಂಬರ್. ಆಸ್ ಇದೆ ನೋಡ್ರಿ, ನೆನ್ಪಿಟ್ಕೊಳ್ತೀರಿ. ಪಿಚ್ ಬ್ಲಾಕ್ ನೆನ್ಪಿಟ್ಕೊಳ್ರಿ. ಇದೇನ್ ನೆನ್ಪಿಟ್ಕೊಳ್ತೀರಿ, ಇವೇನ್ ಕಠಿಣ ಇಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 5 ಐಸ್. ಇತ್ತೀಚೆಗೆ ಕೇಳಿದ್ರು, ನಾ ಇಂಟರ್ವ್ಯೂ ನೋಡ್ತಾ ಇದ್ದೆ, ಮಾಕ್ ಇಂಟರ್ವ್ಯೂ. ಅದ್ರಲ್ಲಿ ಒಬ್ಬರನ್ನ ಕೇಳ್ತಾ ಇದ್ರಲ್ಲಿ 5 ಐಸ್ ಅಂತ ಅಂದ್ರೆ ಇತ್ತೀಚೆಗೆ ಮೀಟಿಂಗ್ ಆಗಿದೆ ಅಂತ ಎಲ್ಲಾ ದೇಶಗಳ ಇವ್ರದ್ದು, ಯಾರು ಇಂಟೆಲಿಜೆಂಟ್ ಆಫೀಷಿಯಲ್ಸ್. ಇಂಟೆಲಿಜೆನ್ಸ್ ಆಫೀಷಿಯಲ್ ಅಂತ ಅಂದ್ರೆ CBI ಇರ್ತಾರಲ್ಲ ಅಂತವ್ರದ್ದು. ಅದ್ರಲ್ಲಿ ಇವರು 5 ಐಸ್ ಕಂಟ್ರಿಗಳು ಕೂಡ ಸೇರ್ಕೊಂಡಿತ್ತಂತೆ. 5 ಐಸ್ ಅಂದ್ರೆ ಒಂದು ಗ್ರೂಪ್. 5 ಐಸ್ ಅಲ್ಲಿ ಯಾರ್ಯಾರು ಬರ್ತಾರ ನೋಡು. ಇಟ್ ಈಸ್ ಅ ಫೌಂಡೇಶನ್ ವಾಸ್ ಲೇಡ್ ವಿತ್ ಬ್ರಿಟನ್ ಅಂಡ್ US. ಬ್ರಿಟಿಷ್ ಮತ್ತು US ನವರು ಸೇರ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ರು ಫಾರ್ ಕಮ್ಯುನಿಕೇಶನ್ ಇಂಟೆಲಿಜೆಂಟ್ ಅಗ್ರಿಮೆಂಟ್. ಓಕೆ, ಇದನ್ನ ಏನಂತ ಕರಿತಾ ಇದ್ರು? ಬ್ರಿಟಿಷ್ ಅಂಡ್ US ಕಮ್ಯುನಿಕೇಶನ್ ಇಂಟೆಲಿಜೆನ್ಸ್ ಅಗ್ರಿಮೆಂಟ್, ಸೈನ್ಡ್ ಇನ್ 1946. ಅವಾಗ ಬರ್ತಾ ಇದ್ರಲ್ಲಿ ಯಾರ್ಯಾರು ಸೇರ್ಕೊಂಡ್ರು ಅಂತ ಅಂದ್ರೆ ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಸೊ 5 ಐಸ್ ಅಂತ ನೆನ್ಬಿಟ್ಕೊಂಡ್ಬಿಟ್ರಿ. 5 ಐಸ್ ಅಂದ್ರೆ ಯಾರು?
ಬ್ರಿಟಿಷ್, USA ಪ್ಲಸ್, ಸೊ ಬ್ರಿಟಿಷ್ ಅಂದ್ರೆ UK ಅಂತ ನೆನ್ಪಿಟ್ಕೊಂಡ್ರಿ ಅದನ್ನ, UK ಪ್ಲಸ್ USA ಪ್ಲಸ್ ಕೆನಡಾ ಪ್ಲಸ್ ಆಸ್ಟ್ರೇಲಿಯಾ ಪ್ಲಸ್ ನ್ಯೂಜಿಲೆಂಡ್. ಇವು 5 ದೇಶಗಳನ್ನ ಏನಂತ ಕರೀತಾರೆ? 5I. ಯಾವ್ದಕ್ಕೆ ಇದು 5I? ಯಾವ್ದಕ್ಕೆ? ಕಮ್ಯುನಿಕೇಶನ್ ಇಂಟೆಲಿಜೆಂಟ್ ಅಗ್ರಿಮೆಂಟ್. ಕಮ್ಯುನಿಕೇಶನ್ಗೋಸ್ಕರ, ಇಂಟೆಲಿಜೆನ್ಸ್, ಗುಪ್ತಚರದ ಮಾಹಿತಿ ಇರುತ್ತಲ್ಲ, ಸೀಕ್ರೆಟ್ ಇನ್ಫಾರ್ಮೇಶನ್ ಆಫ್ ದಟ್ ಕಂಟ್ರಿ ವಿಲ್ ಬಿ ಶೇರ್ಡ್ ಫಾರ್ ಸೆಕ್ಯೂರಿಟಿ ಪರ್ಪಸ್. ನೆನ್ಪಿಟ್ಕೊಡ್ರಿ. ದೆನ್ ಸ್ಕ್ವಾಡ್ ಅಲಯನ್ಸ್. ವಿ ನೋ ಕ್ವಾಡ್ ಅಂದ್ರೆ ಗೊತ್ತು ನಮಗೆ. ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, US. ಸ್ಕ್ವಾಡ್ ಅಂತ ಒಂದೇನಿದೆ ನೋಡ್ರಿ. ಫಿಲಿಪೈನ್ಸ್ ಅರ್ಜ್ಡ್ ಇಂಡಿಯಾ ಟು ಜಾಯಿನ್ ಸ್ಕ್ವಾಡ್. ಫಿಲಿಪೈನ್ಸ್ ಅವ್ರು ಫೋರ್ಸ್ ಮಾಡ್ತಾ ಇದಾರೆ ನಮ್ಮನ್ನ, ನೀವು ಬರ್ರಿ ಜಾಯಿನ್ ಆಗ್ರಿ ಅಂತ. ಏನಾಗದ್ರೆ ಸ್ಕ್ವಾಡ್? ಇಟ್ ಈಸ್ ಅ ಇನ್ಫಾರ್ಮಲ್ ಮಿನಿಲ್ಯಾಟ್ರಲ್ ಅಲಯನ್ಸ್ ಇನ್ವಾಲ್ವಿಂಗ್ US, ಜಪಾನ್, ಆಸ್ಟ್ರೇಲಿಯಾ ಅಂಡ್ ಫಿಲಿಪೈನ್ಸ್. ನೋಡ್ರಿ, ಸ್ಕ್ವಾಡ್ ನಲ್ಲಿ ಯಾರ್ಯಾರಿದ್ದಾರೆ? US, ಜಪಾನ್, ಆಸ್ಟ್ರೇಲಿಯಾ ಪ್ಲಸ್ ಇಂಡಿಯಾ. ಸ್ಕ್ವಾಡ್ ನಲ್ಲಿ ಇಂಡಿಯಾನ್ ಬಿಟ್ಟು ಫಿಲಿಪೈನ್ಸ್ ಇದೆ ಅಷ್ಟೇ. ಓಕೆ, ಇಟ್ ಈಸ್ ಅ ಮಿಲಿಟರಿ ಅಲಯನ್ಸ್. ಮಿಲಿಟರಿ ಅಲ್ಲ, ಮಿನಿಲ್ಯಾಟ್ರಲ್ ಅಲಯನ್ಸ್. ಯಾವ ಕಾರಣಕ್ಕೆ? ಮೇಂಟೈನಿಂಗ್ ಸ್ಟೆಬಿಲಿಟಿ ಇನ್ ಇಂಡೋ ಪೆಸಿಫಿಕ್ ರೀಜನ್. ಇಂಡೋ ಪೆಸಿಫಿಕ್ ರೀಜನ್ ಅಂತ ಅಂದ್ರೆ ಯಾವುದು? ಇಲ್ಲಿ ನಮ್ಮ ಭಾರತ ಬರುತ್ತೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ. ಸೊ ಈ ರೀಜನ್, ಎಸ್, ಇಂಡಿಯನ್ ಓಷನ್ ಅಂಡ್ ಪೆಸಿಫಿಕ್ ಓಷನ್, ಈ ರೀಜನ್ ಅಲ್ಲಿ ಸ್ಟೆಬಿಲಿಟಿ, ಸುಭದ್ರತೆಯನ್ನು ಕಾಯ್ದುಕೊಳ್ಳೋಕೆ. ಚೀನಾದವ್ರು ಏನ್ ಮಾಡ್ತಾ ಇದ್ದಾರೆ? ಇತ್ತೀಚೆಗೆ ಶ್ರೀಮಂತಿಕೆ ಬಂದಿರೋದ್ರಿಂದ ಅವರು ದೇ ಆರ್ ಡಿಸ್ಟ್ರಪ್ಟಿಂಗ್ ದ ಸಿಸ್ಟಮ್. ಜಗತ್ತಿನ ಸಿಸ್ಟಮ್ ಅನ್ನು ಅವ್ರು ಏನ್ ಮಾಡ್ತಾ ಇದಾರೆ? ಏರುಪೇರು ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನೆನ್ಪಿಟ್ಕೊಡ್ರಿ, ಸ್ಕ್ವಾಡ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ದಿಸ್ ಇಯರ್, ಕೇಳಬಹುದು ಈ ವರ್ಷ. ಓಕೆ, ದೆನ್ ಒಟ್ಟಾವಾ ಕನ್ವೆನ್ಷನ್. ಏನು ಒಟ್ಟಾವಾ ಕನ್ವೆನ್ಷನ್ ಅಂತ ಅಂದ್ರೆ ಯಾವುದು? ಎಸ್, ನೋಡೋಣ ಈಗ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ದೇರ್ ಇಸ್ ಅ ನ್ಯಾಟೋ. ನ್ಯಾಟೋ ಅನ್ನುವಂತ ಒಂದು ಸಂಘಟನೆ ಇದೆ. ಏನು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ನ್ಯಾಟೋ ಇಸ್ an organization. It is a military organization ಆಗಿ ನೋಡಿದ್ರೆ. ಓಕೆ, ದೇರ್ ಆರ್ ಸಮ್ ಕಂಟ್ರೀಸ್. ಎಷ್ಟು ಕಂಟ್ರೀಸ್ ಇದೆ ನಮಗೂ ನೆನಪಿಲ್ಲ. ದೇರ್ ಆರ್ ಲಾಟ್ ಆಫ್ ಕಂಟ್ರೀಸ್. ಅದನ್ನು ಸ್ಟಡಿ ಮಾಡಿ ನೋಡೋಣ, ಹೌ ಮೆನಿ ಮೆಂಬರ್ಸ್ ಇದ್ದಾರೆ. ಹಾ ಸೊ ವಾಟ್ ದೇ ವಿಲ್ ಡೂ? ಕನ್ಸಿಡರ್ ಫಾರ್ ಎಕ್ಸಾಂಪಲ್ USA, UK, ಫ್ರಾನ್ಸ್, ಜರ್ಮನಿ. ದೀಸ್ ಆರ್ ಆಲ್ ಕಂಟ್ರೀಸ್ ಆರ್ ಹಿಯರ್, ಇದರಲ್ಲಿದ್ದಾರೆ. ಇಫ್ ಎನಿ ಅದರ್ ಕಂಟ್ರಿ attacks on member of this NATO country, then they will think attack on themselves. They all together attack on that country. ಏನು ನ್ಯಾಟೋ ಅಂದ್ರೆ? ಅದೊಂದು ಮಿಲಿಟರಿ ಸಂಘಟನೆ. ಅವರೆಲ್ಲ ದೇಶಗಳು ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಆ ಒಕ್ಕೂಟದಲ್ಲಿರುವಂತ ಒಬ್ಬ ಮೆಂಬರ್ ದೇಶದ ಮೇಲೆ ಬೇರೆ ದೇಶದವ್ರು ದಾಳಿ ಮಾಡಿದ್ರೆ ಅನ್ಕೊಡ್ರಿ, ಹಾಗಾಗಿ ಬೇರೆಯವ್ರು ಏನ್ ತಿಳ್ಕೊಳ್ತಾರೆ? ಇದು ನಮ್ಮ ದೇಶದ ಮೇಲೆ ಕೂಡ ದಾಳಿ, ಹಾಗಾಗಿ ಎಲ್ಲರೂ ಸೇರ್ಕೊಂಡು ದಾಳಿ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ why Russia is fighting war against Ukraine. ಹೇಳ್ರಿ, ಯುಕ್ರೇನ್ ಇಸ್ ಪ್ಲಾನಿಂಗ್ ಟು ಜಾಯಿನ್ ನ್ಯಾಟೋ. ಯುಕ್ರೇನ್ ಏನ್ ಮಾಡ್ತಾ ಇದೆ? ನ್ಯಾಟೋನ ಸೇರ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ಬಿಟ್ಟು ಬೇರೆ ಮೇಲೆ ಏನಾದ್ರು ದಾಳಿ ಮಾಡಿದೆಯಾ? ಮಾಡಿಲ್ಲ. ಯುಕ್ರೇನ್ ಮೇಲೆ ಅಷ್ಟೇ ಮಾಡ್ತಾ ಇದೆ. ಯುಕ್ರೇನ್ ಇಸ್ ಸ್ಟಿಲ್ ನಾಟ್ ಅ ಮೆಂಬರ್ ಆಫ್ ನ್ಯಾಟೋ. ನ್ಯಾಟೋ ದೇಶದ ಮೇಲೆ ದಾಳಿ ಮಾಡ್ತಾ ಅನ್ಕೊಡ್ರಿ ರಷ್ಯಾ, ಉಳಿದಿರೋರಲ್ಲಿ ಸೇರಿ ಬರ್ತಾರೆ ರಷ್ಯಾ ಮೇಲೆ ದಾಳಿ ಮಾಡೋ. ಏನಂದ್ರಿ? ಹಾ, ಕೆನಡಾ ಇಲ್ಲ ಇದರಲ್ಲಿ. ಇರ್ಬೋದು, ನೋಡೋಣ. ಮೆಂಬರ್ಸ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಅದನ್ನ ಬರ್ಕೊಂಡ್ಬಿಡ್ರಿ, ಇಲ್ಲಿ ನ್ಯಾಟೋ ಮೆಂಬರ್ಸ್ ಅಂತ ಬರ್ಕೊಡ್ರಿ, ಲಿಸ್ಟ್ ಬರೀರಿ ಅದರಲ್ಲಿ. ಮುಂದಿನ ವಾರ ಹೇಳ್ರಿ, ನೆನಪು ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ನ್ಯಾಟೋನಲ್ಲಿ ದೇರ್ ಆರ್ ಮೆಂಬರ್ಸ್ ಲೈಕ್ ಪೋಲ್ಯಾಂಡ್, ಲಿಥುವೇನಿಯಾ, ಲ್ಯಾಟ್ವಿಯಾ, ಇಸ್ಟೋನಿಯಾ. ಈ 4 ಮೆಂಬರ್ಗಳು ಏನ್ ಮಾಡ್ತಾ ಇದಾರೆ? ದೇ ಆರ್ ಪ್ಲಾನಿಂಗ್ ಟು ವಿಡ್ರಾ ಫ್ರಮ್ ದ ಒಟ್ಟಾವಾ ಕನ್ವೆನ್ಷನ್. ಮೆಂಬರ್ಸ್ ಇದಾರೆ ಅವ್ರು ನ್ಯಾಟೋನಲ್ಲಿ, ನ್ಯಾಟೋನಿಂದ ಹಿಂದಕ್ಕೆ ಹೋಗ್ತಾ ಇಲ್ಲ ಅವರು. ದೇ ಆರ್ ಪ್ಲಾನಿಂಗ್ ಟು ಗೋ ಬ್ಯಾಕ್ ಫ್ರಮ್ ಒಟ್ಟಾವಾ ಕನ್ವೆನ್ಷನ್. ಆ ನ್ಯಾಟೋ ಸಂಘಟನೆ ಒಟ್ಟಾವಾ ಕನ್ವೆನ್ಷನ್ ಅಂತ ಒಪ್ಪಂದ, ಅದರಿಂದ ಹಿಂಸರಿತಾ ಇದಾರೆ. ವೈ? ಓವಿಂಗ್ ಟು ಮಿಲಿಟರಿ ಥ್ರೆಟ್ ಫ್ರಮ್ ರಷ್ಯಾ. ರಷ್ಯಾದಿಂದ ನಮಗೆ ದಾಳಿ ಬರಬಹುದು ಅನ್ನುವಂತ ಒಂದು ಹೆದರಿಕೆಯಿಂದ ಅವ್ರು ಹಿಂದೆ ಸರಿತಾ ಇದ್ದಾರೆ. ಸೊ ರಷ್ಯಾದಿಂದ ದಾಳಿ ಬಂದ್ರೆ ಏನಾಗತ್ತಲ್ಲಿ? ಆ ಒಟ್ಟಾವಾ ಕನ್ವೆನ್ಷನ್ ಏನಿದೆ ಹಾಗಾದ್ರೆ? ಸೊ ಕನ್ವೆನ್ಷನ್ ಆನ್ ದ ಪ್ರೊಹಿಬಿಷನ್ ಆಫ್ ದ ಯೂಸ್, ಸ್ಟಾಕ್ ಪೈಲಿಂಗ್, ಪ್ರೊಡಕ್ಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ಆಂಟಿ ಪರ್ಸನಲ್ ಮೈನ್ಸ್ ಅಂಡ್ ಆನ್ ದೇರ್
destruction, puts obligation on state parties to not use or develop a stockpile anti-personnel mines under any circumstances. ಈ ಯಾವುದೇ ಕಾರಣಕ್ಕೂ ಆಂಟಿ ಪರ್ಸನಲ್ ಮೈನ್ಸ್ ಅಂತ ಅಂದ್ರೆ ಆನ್ಲೈನ್ ಸ್ಟೂಡೆಂಟ್ಸ್ ಯಾರು ಹೇಳ್ತೀರಿ? ಆಂಟಿ ಪರ್ಸನಲ್ ಮೈನ್ ಅಂತ ಅಂದ್ರೆ ಅದರ ಸಮೀಪ ಯಾರಾದ್ರೂ ಇದ್ರೆ ಅವ್ರಿಗೆ ಹಾನಿ ಆಗತ್ತೆ. ಓಕೆ, ಸೊ ಮೊದಲು ಅವರು ಒಟ್ಟಾವಾ ಕನ್ವೆನ್ಷನ್ ಗೆ ಸೈನ್ ಹಾಕಿದ್ರು. ಅಕಾರ್ಡಿಂಗ್ ಟು ಒಟ್ಟಾವಾ ಕನ್ವೆನ್ಷನ್, ದೀಸ್ ಕಂಟ್ರೀಸ್ ಶುಡ್ ನಾಟ್ ಇನ್ವಾಲ್ವ್ ಇನ್ ಮೈನಿಂಗ್ ಆಫ್ ಆಂಟಿ ಪರ್ಸನಲ್ ಮೈನ್. ಅವುಗಳನ್ನ ಯಾರು ಕೂಡ ಆಪರೇಟ್ ಮಾಡೋ ಹಾಗಿಲ್ಲ. ಬಟ್ ನೌ ದೇ ಆರ್ ಸೇಯಿಂಗ್ ನೋ, ವಿ ವಿಲ್ ಆಪರೇಟ್ ದೆಮ್ ಬಿಕಾಸ್ ರಷ್ಯಾ ಇಸ್ ಥ್ರೆಟಿಂಗ್ ಅಸ್. ರಷ್ಯಾ ನಮ್ಮ ಮೇಲೆ ದಾಳಿ ಮಾಡೋಕ್ ಬರೋ ಚಾನ್ಸಸ್ ಇದೆ. ಸೊ ನಾವೇನ್ ಮಾಡ್ತೀವಿ, ಈ ಕನ್ವೆನ್ಷನ್ ಇಂದ ವಾಪಸ್ ಹೋಗ್ತೀವಿ, ನಾವು ಆ ಮೈನ್ ಗಳನ್ನ ಕೂಡ ಆಪರೇಟ್ ಮಾಡ್ತೀವಿ. ಅವ್ರು ಅಕಸ್ಮಾತ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅವುಗಳನ್ನ ಆಪರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅರ್ಥ ಆಯ್ತಾ ನಿಮಗೆ? ಅಷ್ಟು ಫರ್ದರ್ ಆಬ್ಲಿಗೇಟ್ಸ್ ದೆಮ್ ಟು ಡೆಸ್ಟ್ರಾಯ್ ಸಚ್ ಮೈನ್. ಆ ಮೈನ್ ಗಳನ್ನ ಡೆಸ್ಟ್ರಾಯ್ ಮಾಡ್ರಿ ಅಂತ ಹೇಳ್ತು, ಇವ್ರು ಮಾಡಲ್ಲ ಅಂತ ಹೇಳ್ತಾ ಇದಾರೆ. ಹೇಳ್ರಿ. ಹ್ಮ್ ಬರುತ್ತೆ. ಒಟ್ಟಾವಾ ಇದು ಕನ್ವೆನ್ಷನ್ ಇದು. ಓಕೆ, ದೆನ್ ಅಡಾಪ್ಟೆಡ್ ಅಟ್ ಓಸ್ಲೋ 1997, ಸೈನ್ಡ್ ಅಟ್ ಒಟ್ಟಾವಾ. ಓಕೆ, ಸೊ ಈ ತರ 133 ಕಂಟ್ರೀಸ್ ಆರ್ ಸಿಗ್ನೇಟರಿ ಟು ದಿಸ್. ಇಂಡಿಯಾ ಇಸ್ ನಾಟ್ ಸಿಗ್ನೇಟರಿ. ಭಾರತ ಇದಕ್ಕೆ ಸಹಿ ಮಾಡಿಲ್ಲ. ಸೆಕ್ರೆಟರಿ ಜನರಲ್ ಯು ಎನ್ ನೇಷನ್ ಅಲ್ಲಿ ಇದರದು ಡೆಪಾಸಿಟರಿ ಇದೆ. ಅಂದ್ರೆ ರಷ್ಯಾ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವ್ ಹೇಗೆ ಸುಮ್ನೆ ಇರೋಣ, ನಾವು ಅಂತಹ ಮೈನ್ಗಳನ್ನು ಕೂಡ ಆಪರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅವರು. ದೆನ್ ರೈಸಿನಾ ಡೈಲಾಗ್. ರೈಸಿನಾ ಡೈಲಾಗ್ ಹೆಲ್ಡ್ ಅಟ್ ನ್ಯೂ ದೆಹಲಿ. ಡೈಲಾಗ್ ಅಂದ್ರೆ ಮಾತುಕತೆ. ಓಕೆ, ನೋಡೋಣ ಏನಾಗಿದೆ. ಹೋಸ್ಟೆಡ್ ಬೈ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ವಿತ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ವಿದೇಶಾಂಗ ಸಚಿವಾಲಯ ಮಿನಿಸ್ಟ್ರಿ ಮತ್ತು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ನಡುವೆ ಆದಂತಹ ಒಂದು, ಅವರು ಆತಿಥ್ಯ ವಹಿಸಿದ್ರು. ಏನಾಗಿದೆ, ಏನಿದು ಹಾಗಾದ್ರೆ? ಇಂಡಿಯಾಸ್ ಆನ್ಯುವಲ್ ಫ್ಲಾಗ್ಶಿಪ್ ಕಾನ್ಫರೆನ್ಸ್ ಆನ್ ಜಿಯೋ ಪಾಲಿಟಿಕ್ಸ್ ಅಂಡ್ ಜಿಯೋ ಎಕನಾಮಿಕ್ಸ್. ಇದು ಭಾರತದ್ದು. ವಿ ಹೆಲ್ಡ್ ಇಟ್, ವಿ ಎವ್ರಿ ಇಯರ್ ವಿ ಕಂಡಕ್ಟ್ ಇಟ್. ಇಟ್ ಈಸ್ ಆನ್ಯುವಲ್, ಪ್ರತಿ ವರ್ಷ. ಬೈ ಆನ್ಯುವಲ್ ಇದ್ರೆ 2 ವರ್ಷಕ್ಕೊಂದ್ಸತಿ, ಆನ್ಯುವಲ್ ಅಂದ್ರೆ ಪ್ರತಿ ವರ್ಷ. ಸೊ ಅರೌಂಡ್ 125 ಕಂಟ್ರೀಸ್ ಪಾರ್ಟಿಸಿಪೇಟೆಡ್ ಇನ್ ದಿಸ್. ಸೊ ಈ ವರ್ಷದ ಥೀಮು ಪೀಪಲ್, ಪೀಸ್, ಪ್ಲಾನೆಟ್. ಡಿಸ್ಕಷನ್ ಫೋಕಸ್ ಆನ್ 6 ಥೀಮ್ಯಾಟಿಕ್ ಪಿಲ್ಲರ್ಸ್. ಗ್ರೀನ್ ಟ್ರಿಲೆಮಾ, ಡಿಜಿಟಲ್ ಪ್ಲಾನೆಟ್ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ನೆನ್ಪಿಟ್ಕೊಳ್ರಿ, ರೆಸಿನಾ ಡೈಲಾಗ್ ಅಂದ್ರೆ ಏನಂತ ಗೊತ್ತಿದ್ರೆ ಸಾಕು ನಿಮಗೆ. ಸರಿ, ಸೊ ಮತ್ತೆ ಏನು ಮಿಸ್ಟೇಕ್ ಮಾಡಿದ್ರು ಫೆಬ್ರವರಿ ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ದ ಕರೆಕ್ಟ್ ಇನ್ಫಾರ್ಮೇಶನ್ ಇಸ್ ಮಲೇಷಿಯಾ ಇಸ್ ನಾಟ್ ಮೆಂಬರ್ ಆಫ್ ಐಸಿಸಿ. ಮಲೇಷಿಯಾ ಐಸಿಸಿ ಮೆಂಬರ್ ಅಲ್ಲ. ಅಂಡ್ ಆಲ್ಸೋ ಯುಕ್ರೇನ್ ಜಾಯಿನ್ ಐಸಿಸಿ ಇನ್ 2024. ಯುಕ್ರೇನ್ 2024ರಲ್ಲಿ ಐಸಿಸಿ ಅನ್ನು ಜಾಯಿನ್ ಆಗಿದೆ. ಐಸಿಸಿ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಈಸ್ ಇಂಡಿಯಾ ಮೆಂಬರ್? ಭಾರತ ಅದರ ಮೆಂಬರ್ ಆಗಿದೆಯಾ? ಇಂಡಿಯಾ ಈಸ್ ನಾಟ್ ಮೆಂಬರ್. ನೆನ್ಪಿಟ್ಕೊಳ್ರಿ, ಐಸಿಸಿ ಬಗ್ಗೆನೂ ಸ್ಟಡಿ ಮಾಡ್ರಿ. ಓಕೆ, ಸೊ ಇಲ್ಲಿಗೆ ದಿಸ್ ಮ್ಯಾಗಝಿನ್ ಆಲ್ಸೋ, ದಿಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓವರ್. ವಿ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಎಕನಾಮಿ ಫ್ರಮ್ ನೆಕ್ಸ್ಟ್ ವೀಕ್. ಮುಂದಿನ ವಾರದಿಂದ ಏನ್ ಮಾಡೋಣ, ಎಕನಾಮಿನ ಕಂಟಿನ್ಯೂ ಮಾಡೋಣ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಳ್ರಿ, ಈಗ ಪಾಲಿಟಿ ಮುಗಿದಿದೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮುಗಿದಿದೆ. ವೈಲ್ ಸ್ಟಡಿಂಗ್ ದಿಸ್ ಇಸ್ ಮಾರ್ಚ್ ಮ್ಯಾಗಝಿನ್. ವೈಲ್ ಸ್ಟಡಿ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಮಾರ್ಚ್ ಮ್ಯಾಗಝಿನ್ ಯು ಶುಡ್ ರೀಡ್ ಫೆಬ್ರವರಿ ಮ್ಯಾಗಝಿನ್. ನೀವು ಹೊಸದಾಗಿ ಜಾಯ್ನ್ ಆಗಿರೋರು, ನೀವು ಫಸ್ಟ್ ಮಾರ್ಚ್ ಓದ್ರಿ ಈ ತಿಂಗಳು. ನೆಕ್ಸ್ಟ್ ಮಾರ್ಚ್ ಮಂತ್ ಮುಂದಿನ ತಿಂಗಳು ಓದುವಾಗ ಏಪ್ರಿಲ್ ಬಂದಿರುತ್ತೆ. ಆಗ ಏಪ್ರಿಲ್ ಓದುವಾಗ ಮಾರ್ಚ್ ಒಂದ್ಸಲ ರಿವಿಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ತುಂಬಾ ಈಸಿ ಇರುತ್ತೆ ಮ್ಯಾಗಝಿನ್. ದ ಪೇಜಸ್ ಆರ್ ವೆರಿ ಮೆನಿ ನಂಬರ್ ಆಫ್ ಪೇಜಸ್ ಆರ್ ದೇರ್, ಬಟ್ ಟಾಪಿಕ್ಸ್ ಆರ್ ವೆರಿ ಲೆಸ್. ತುಂಬಾ ಕಡಿಮೆ ಇದೆ ನೆನ್ಪಿಟ್ಕೊಳ್ಳೋದು. ಎಲ್ಲ ನೆನ್ಪಿಟ್ಕೊಳ್ಳೋದಿಲ್ಲ ನಿಮಗೆ. ನೋಡಿ, ನಾನು ಎಲ್ಲ ಹೇಳಿದೀನಿ ನಿಮಗೆ, ಬಟ್ ಎಲ್ಲ ನೆನ್ಪಿಟ್ಕೊಳ್ಳೋದಿದೆಯಾ ನಿಮಗೆ? ಎಲ್ಲಾ ಸೇರಿದ್ರೆ ಒಂದು 15 ಪೇಜ್ ಅಲ್ಲಿ ಒಂದು 25-30 ಪಾಯಿಂಟ್ಸ್ ಇದೆ ಅಷ್ಟೇ. ಪರ್ ಪೇಜ್ 2 ಪಾಯಿಂಟ್ಸ್, ಆ ಲೆವೆಲ್ ಅಲ್ಲಿ ಇರುತ್ತೆ. ಅದು ಈಸಿ ಇದೆ. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಎಸ್.
Yes, yesterday Russia attacked Ukraine. Nikhil, or Ukraine is not a full member yet, but is a strong partner and aspires to join. Okay. ಅರ್ಥ ಆಯ್ತಾ ಇವತ್ತಿನ ಕ್ಲಾಸ್? ಕನ್ನಡ ಪದಗಳನ್ನ ಓದ್ಕೊಡ್ರಿ, ಲೈನ್ ಟು ಲೈನ್ ಸ್ಟಡಿ ಮಾಡ್ರಿ. ಇಂಗ್ಲಿಷ್ ಯಾರ್ದು ವೀಕ್ ಇದೆ ಇಂಗ್ಲಿಷ್ ಗ್ರಾಮರ್ ಕಲ್ಸ್ಕೊಟ್ಟಿದೀವಿ ನೋಡ್ಕೊಡ್ರಿ. 1 year ಈ ಮ್ಯಾಗಝಿನ್ ಓದಿದ್ರಿ ಅನ್ಕೊಡ್ರಿ, ಪ್ಲಸ್ ನಮ್ ಕ್ಲಾಸಸ್ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ IAS ಎಕ್ಸಾಮ್. ಡೋಂಟ್ ವರಿ, ಡೌಟೇ ಇಲ್ಲ ಅದ್ರಲ್ಲಿ. ಓಕೆ, ನೀವು ಬೆಂಗಳೂರಿಗೆ ಹೋಗೋದು ಬೇಡ, ದಿಲ್ಲಿಗೆ ಹೋಗೋದು ಬೇಡ, ಇಲ್ಲೇ ರೆಡಿ ಮಾಡ್ತೀವಿ ನಾವು ನಿಮ್ಮನ್ನ. ಓಕೆ, ವಿ ವಿಲ್ ಕಂಟಿನ್ಯೂ ಟುಮಾರೋ ವಿತ್ ಅವರ್ ಮ್ಯಾಪಿಂಗ್ ಕ್ಲಾಸ್. ಆಮೇಲೆ ಹೋದ ಗುರುವಾರ ಡೈಲಿ ಟೆಸ್ಟ್ ಯಾರ್ಯಾರು ಬರೆದಿಲ್ಲ ಎಂದಿಲ್ರಿ? ಡೈಲಿ ಟೆಸ್ಟ್ ಇಬ್ಬರೇ ಬರ್ದಿದಿರಲ್ವಾ? ವಿಶ್ವನಾಯಕು ಪ್ರೀತಿ ಅವರು. ಹಾ, ಉಳಿದಿರೋರು ಏನ್ ಸಮಸ್ಯೆ ಆಗಿತ್ತು ನಿಮಗೆ? ಬರ್ದಿದ್ದೀರಿ? ಎಲ್ಲಿದೆ ಹಾಳೆ? ಹಾ, ಎಲ್ಲಿದೆ ಹಾಳೆ? ಅದು ಯಾಕೆ ಅಲ್ಲೇ ಇದೆ ಅದು? ಮತ್ತೆ ವಿನಾಯಕ್ ಬರ್ದಿದ್ದೀರಿ ನೀವು? ಮಲ್ಲಿಕಾರ್ಜುನ್ ಅವ್ರಿಗೆ ಒಂದೊಂದು ಹಾಳೆ ಕೊಡ್ರಿ, ಬರದ್ ತೋರ್ಸ್ರಿ ಈಗ ನನಗ. ಈಗ ಮಾಡ್ಬೇಕು ನೀವು, ಆಮೇಲೆ ಟೈಮ್ ಸಿಗಲ್ಲ. ಯು ಡೋಂಟ್ ಗೆಟ್ ಟೈಮ್ ಲೇಟರ್, ಯು ಹ್ಯಾವ್ ಟು ಡೂ ನೌ ಇಟ್ ಸೆಲ್ಫ್. ಈಗ ಇಲ್ಲ ಅಂದ್ರೆ ಯಾವತ್ತೂ ಇಲ್ಲ. ಟೈಮ್ ಎನರ್ಜಿ ಎರಡು ವೇಸ್ಟ್ ಮಾಡ್ಕೊಳ್ಬೇಡ್ರಿ. ನಮ್ಮ ಹಾಗೆ 28-29 ವರ್ಷ ಇಲ್ಲೇ ಕೂತ್ಕೊಳ್ಳೋ ಹಾಗಿಲ್ಲ.